ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದ ವಿಶೇಷ ಸಂಚಿಕೆ, ಪ್ರಶ್ನೋತ್ತರದ ಸಂಚಿಕೆ, 525ನೇ ಪ್ರಯುಕ್ತ ಒಂದು ವಿಶೇಷ ಸಂಚಿಕೆ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮಹಾಭಾರತ ರಹಸ್ಯಗಳು ನಮಗೆ ಹೇಳಿಕೊಟ್ಟ ಹಾಗೆ ಮಹಾಭಾರತ ಕುರಿತಾಗಿ ನಿಮ್ಮಲ್ಲಿ ಉದ್ಭವಿಸಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಸುಮಾರು ಪ್ರಶ್ನೆಗಳು ಬಂದಿವೆ. ನಮ್ಮ ಪುನೀತ್ ಅವರೊಂದಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ನಾವು ಕೆಲವೊಂದು ಪ್ರಶ್ನೆಗಳನ್ನ ಒಂದು ಕ್ಲಬ್ ಮಾಡಿ ನಾನು ಆ ಥರ ತಗೋತಾ ಇದ್ದೀನಿ. ಮೊದಲಿಗೆ 3 ಪ್ರಶ್ನೆಗಳು ಅಥವಾ 3 ಅನಿಸಿಕೆಗಳು ಅಂತಲೇ ಹೇಳ್ಬೋದು ಇದನ್ನು. ಒಂದು ಅವಿನಾಶ್ ಅನ್ನೋರು ಬರೆದಿದ್ದಾರೆ. ಈ ಸಂಚಿಕೆನ ನೋಡಿದರೆ ಪ್ರಾಯಶಃ ಕಳೆದ 1-2 ಸಂಚಿಕೆಗಳನ್ನ ನೋಡಿರ್ಬೋದು ಅವರು. ಈ ಸಂಚಿಕೆ ನೋಡಿದರೆ ಕೃಷ್ಣ ಇಲ್ಲದೆ ಕರ್ಣನನ್ನು ಎದುರಿಸಲು ಅರ್ಜುನನಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಒಂದು ಅಭಿಪ್ರಾಯ. ಆದರೆ ಇನ್ನೂ ಈ 2 ಜನ ಇದರ ತದ್ವಿರುದ್ಧ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಅರ್ಜುನ, ಅಭಿಮನ್ಯು, ಸಾತ್ಯಕಿ, ಭೀಮ ಮತ್ತು ಗಂಧರ್ವರು ಕರ್ಣನನ್ನು ಯುದ್ಧದಲ್ಲಿ ಸೋಲಿಸಿದ್ದಾರೆ. ಕರ್ಣ ವೀರನೇ ಆದರೂ ಈ ಎಲ್ಲ ಯುದ್ಧಗಳು ಆತನ ವೈಫಲ್ಯವನ್ನು ಎತ್ತಿ ತೋರಿಸ್ತವೆ. ನಮ್ಮ ಧಾರಾವಾಹಿಗಳು ಕರ್ಣನನ್ನು ತುಂಬ ವೈಭವೀಕರಿಸಿ ತೋರಿಸಿದ್ದಾರೆ ಅನ್ನೋದು ಅವರ ಒಂದು ಪ್ರಶ್ನೆ. ಅದು ಅನಿಸಿಕೆ. ಸದ್ಗಮಯ ಅನ್ನೋರು ಈ ಅನಿಸಿಕೆ ತಿಳಿಸಿದ್ದಾರೆ. 3ನೇದು ಲಕ್ಕನ್ ಅನ್ನೋರು, ಅರ್ಜುನ ಕೃಷ್ಣ ಇಲ್ಲದೆ ಹಲವಾರು ಬಾರಿ ಕರ್ಣನನ್ನು ಸೋಲಿಸಿದ್ದಾನೆ, ಆದರೆ ಕೊಂದಿಲ್ಲ. ಈ ಅನಿಸಿಕೆಗಳ ಬಗ್ಗೆ ಅಂದರೆ ಕೃಷ್ಣ ಇಲ್ಲ ಇದ್ದರೆ ಕರ್ಣನನ್ನು ಸೋಲಿಸೋಕ್ಕಾಗ್ತಾ ಇರಲಿಲ್ಲ ಅನ್ನೋದು ಒಂದಾದರೆ, ಅದರ ವಿರುದ್ಧ ಅಭಿಪ್ರಾಯಗಳನ್ನ ಕೂಡ ಅವರೇ ಹೇಳಿದ್ದಾರೆ ತಮ್ಮ ಅನಿಸಿಕೆ. ಈಗ ಎಲ್ಲಿ ಕರ್ಣ ವಧೆ ಆಯಿತು, ಈ ಹಂತದಲ್ಲಿ ಕೃಷ್ಣನ ಪೂರ್ಣ ಸಹಕಾರ ಅನ್ನೋದು ಅರ್ಜುನನಿಗಿದ್ದೇ ಇತ್ತು ಅನ್ನೋದಂತೂ ನಿಶ್ಚಿತ. ಯಾಕೆಂದರೆ ಕರ್ಣ ವಧೆಗೆ ಅರ್ಜುನನ ಮನಸ್ಸನ್ನು ಸಿದ್ಧಪಡಿಸಿದ ಕೆಲಸವನ್ನು ಕೃಷ್ಣ ಮಾಡಿದ್ದಾನೆ. ಅದನ್ನು 2-3 ಬಾರಿ ಮಾಡಿದ್ದಾನೆ. ಮತ್ತು ಕರ್ಣ ಸಮಯ ಕೇಳಿದ ಹೊತ್ತಿನಲ್ಲಿ ಕೃಷ್ಣ ಇಲ್ಲದೇ ಇದ್ದಿದ್ದರೆ ಅರ್ಜುನ ಸಮಯ ಕೊಡ್ತಾ ಇದ್ನೋ ಏನೋ. ಕರೆಕ್ಟ್. ಯಾಕೆಂದರೆ ಅದು ಸಹಜವಾಗಿ ಯಾವುದೇ ವೀರ ಆದರೂ ಇನ್ನೊಬ್ಬ ಸಮಯ ಕೇಳಿದಾಗ ಕೊಡ್ತಾರೆ. ಸಮಯ ಕೊಡದೆ ಕೊಲ್ಲಬೇಕು ಅನ್ನುವಂಥ ಸಿಟ್ಟನ್ನು ಅರ್ಜುನನಿಗೆ ಬರುವಂತೆ ಮಾಡಿದ್ದು ಕೃಷ್ಣ. ಹಾಗಾಗಿ ಪ್ರಾಯಶಃ ಕೃಷ್ಣ ಅಲ್ಲಿಲ್ಲದೆ ಇದ್ದಿದ್ದರೆ ಸಮಯ ಸಿಕ್ತಿತ್ತೇನೋ, ಸಮಯ ಸಿಕ್ಕಿದಾಗ ಯುದ್ಧ ಬೇರೆ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗ್ತಿತ್ತು ಅನ್ನೋದು ಒಂದು. ಕರ್ಣ ಸರ್ಪಾಸ್ತ್ರ ಬಿಟ್ಟಾಗ ಅರ್ಜುನನನ್ನು ರಕ್ಷಣೆ ಮಾಡಿದ್ದು ಕೃಷ್ಣ. ಅವನ ರಥವನ್ನು ಕೆಳಗೆ ತಳ್ಳಿ ಅದರ ಮೂಲಕ ಅವನ ಕಿರೀಟ ಮಾತ್ರ ಹೋಗುವಂತೆ ಮಾಡಿದ್ದು ಕೃಷ್ಣ. ಹಾಗಂತ ಕೃಷ್ಣ ಹಾಗೆ ಮಾಡದೇ ಇದ್ದಿದ್ರೆ ಅರ್ಜುನನ ಕತ್ತನ್ನು ಅದು ಕತ್ತರಿಸ್ತಿತ್ತು ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಗುರಿ ಇಟ್ಟಾಗಲೇ ಶಲ್ಯ ಹೇಳಿದ್ದ, ನೀನಿಟ್ಟ ಗುರಿ ಅವನ ಕತ್ತಿಗಿಲ್ಲ, ಅದು ಅವನ ಶಿರಸ್ಸನ್ನು ಕತ್ತರಿಸೋಲ್ಲ, ಗುರಿಯನ್ನು ಬದಲಿಸುವಂತ ಶಲ್ಯ ಹೇಳಿದ್ದ. ಅದರರ್ಥ ಅದು ಇನ್ನೊಂದು ಸ್ವಲ್ಪ ಮೇಲೆಲ್ಲೋ ಇತ್ತು ಅವನ ಗುರಿ. ಆ ಗುರಿ ಅನ್ನೋದು ಭಾಳ ಅಂದರೆ ಟು ದಿ ಪಾಯಿಂಟ್ ಇರುತ್ತೆ ಅವ್ರದ್ದು. ಇಲ್ಲಿಗಿಲ್ಲ ಅಂತಂದರೆ ಇದು ಇಲ್ಲಿಗಲ್ಲ, ಇಲ್ಲೆಲ್ಲಿಗೋ ಇರ್ಬೋದು ಅದು. ಹಾಗಾಗಿ ಶಿರಸ್ಸನ್ನು ಕತ್ತರಿಸುವಂತೆ ಇರಲಿಲ್ಲ ಅದು ಅನ್ನೋದು ಹೌದು. ಹಾಗಾಗಿ ಅಲ್ಲ ಅರ್ಜುನ ಸಾಯ್ತಿದ್ದಾದ್ರಿಂದ ಅಂತ ಹೇಳೋಕೆ ಬರಲ್ಲ. ಆದರೆ ಅರ್ಜುನನಿಗೆ ಸಣ್ಣ ಗಾಯವೂ ಆಗದಂತೆ ಕಾಪಾಡಿದ್ದು ಕೃಷ್ಣ. ಅಲ್ಲಿ ಎಲ್ಲೋ ಒಂದು ಕಡೆ ತಾಕ್ತಿತ್ತು, ಮುಖದ ಮೇಲೆ ಎಲ್ಲೋ ತಾಕ್ತಾ ಇತ್ತು, ಅವ್ರು ಹೊಡಿತಿದ್ರು, ಇಲ್ಲಿಗೆಲ್ಲ ಹೊಡಿತಾ ಇದ್ರಲ್ಲ, ಇಲ್ಲಿ ಚುಚ್ಚುತ್ತಾ ಇತ್ತು, ಹೀಗೆಲ್ಲ ಮಾಡ್ತಾ ಇದ್ರಲ್ಲ, ಹಾಗೇನೋ ಒಂದು ಆಗ್ತಿತ್ತು ಅನ್ನೋದು ಕಾಣಿಸುತ್ತೆ. ಮತ್ತು ಉಳಿದವರು ಹೇಳಿದಂತೆ ಬೇರೆ ಸಂದರ್ಭಗಳಲ್ಲಿ ಕರ್ಣ ಅರ್ಜುನಲ್ಲಿ ಸೋತಿದ್ದಾನೆ ಅನ್ನೋದು ನಿಜ, ಸತ್ತಿಲ್ಲ ಅನ್ನೋದು ನಿಜ. ಹಾಗೆ ಇದನ್ನೆಲ್ಲ ನೋಡಿದಾಗ ಏನು ಅಂತ ಅಂದರೆ, ಈ ಡಿಬೇಟ್ ಇದೆಯಲ್ಲ, ಕರ್ಣಶೂರನೋ ಅರ್ಜುನ ಶೂರನೋ ಅನ್ನುವ ಒಂದು ವಾದ ಇದೆಯಲ್ಲ, ಅದರ ಅವಶ್ಯಕತೆ ಮೊದಲನೇದಾಗಿಲ್ಲ. ಯಾಕಿಲ್ಲ ಅಂತಂದರೆ ಇಡೀ ಮಹಾಭಾರತ ಹೇಳ್ತಾ ಇರೋದು ವ್ಯಕ್ತಿಯ ಸಾಮರ್ಥ್ಯ ಅಲ್ಲ ಮುಖ್ಯವಾದದ್ದು, ವ್ಯಕ್ತಿಯ ನಡವಳಿಕೆ ಮುಖ್ಯ ಅನ್ನೋದನ್ನೇ ಅದು ಹೇಳೋದಕ್ಕೆ ಹೊರಟಿದೆ. ಅದು ಮಹಾಭಾರತ ಇರಲಿ, ರಾಮಾಯಣ ಇರಲಿ. ಈಗ ರಾಮಾಯಣದಲ್ಲಿ ಯಾರು ಅತ್ಯಂತ ಶಕ್ತಿಶಾಲಿ ಅಂದರೆ ರಾವಣ ಅಂತಲೇ ಉತ್ತರ ಬರಬೇಕಾಗತ್ತೆ. ರಾವಣನ ಮುಂದೆ ಯಾರಿದ್ದಾರೆ ಅಂತ. ಜಗತ್ತಲ್ಲಿ ರಾಮನನ್ನು ಬಿಟ್ಟು ಮತ್ತೆಲ್ಲರನ್ನೂ ಸೋಲಿಸಿಬಿಟ್ಟಿದ್ದಾನೆ ಅವನು. ಒಬ್ಬ ಕಾರ್ತವೀರಾರ್ಜುನ ಅವನನ್ನು ಸೋಲಿಸಿದ್ದ, ಒಬ್ಬ ವಾಲಿ ಸೋಲಿಸಿದ್ದ, ಬಿಟ್ಟರೆ ರಾಮನೇ. ಮತ್ತು ಜಗತ್ತಲ್ಲಿ ಅವನು ಎದುರಿಸದವರೇ ಇಲ್ಲ. ಹಾಗಾಗಿ ಈ ಕರ್ಣ ಅರ್ಜುನ ಡಿಬೇಟ್ ಮಾಡೋಕ್ಕೆ ಹೊರಟವರು
ಈಗ ಕರ್ಣ ಮಹಾವೀರ ಅರ್ಜುನನಿಗಿಂತ ಅಂತ ಆಗಿದ್ದರಿಂದಾಗಿ ಕರ್ಣನಿಗೆ ಪ್ಲಸ್ ಅಲ್ಲ, ಇವರಿಗೆ ಗೊತ್ತಾಗ್ತಾ ಇಲ್ಲ ಅದು. ಮಹಾವೀರ ಆದರೆ ಏನು ಮಾಡೋದಪ್ಪ, ಅವ್ನು ಸರಿ ಇಲ್ವಲ್ಲ ಅಂತ. ಈಗ ರಾವಣನ ವಿಷಯ ಹಾಗೆ ಅಲ್ವಾ ಅಂತ. ಹಾಗಾಗಿ ಚರ್ಚೆ ರಾಮಾಯಣ ಮಹಾಭಾರತ ಎರಡೂ ಹೇಳ್ತಾ ಇರೋದು ಒಬ್ಬನತ್ತ ಸಾಕಷ್ಟು ಸಂಪತ್ತಿದೆ ಅನ್ನೋ ಕಾರಣಕ್ಕಾಗಿ ಅವನು ದೊಡ್ಡವನಲ್ಲ. ರಾಮನ ಸಂಪತ್ತು ರಾವಣನ ಸಂಪತ್ತು ಅಂತ ನೋಡಿದ್ರೆ ರಾವಣನ ಸಂಪತ್ತಿನ 1% ರಾಮನ ಸಂಪತ್ತಲ್ಲ. ವನವಾಸದಲ್ಲಿದ್ದಾಗಲ್ಲ ನಾನು ಹೇಳ್ತಾ ಇರೋದು, ಅಯೋಧ್ಯೆ ಆಳ್ತಾ ಇರುವಾಗಲೂ ರಾವಣನ ಸಂಪತ್ತಿನ ಒಂದು ಅಂಶ ಇಲ್ಲ ಇವನಲ್ಲಿ, ರಾಮನಲ್ಲಿ. ಇವನಷ್ಟು ಶ್ರೀಮಂತನೇ ಅಲ್ಲ. ರಾಮ ಜಗದ್ವಿಜಯ ಮಾಡಲೇ ಇಲ್ಲ, ಅವನು ದಿಗ್ವಿಜಯ ಮಾಡೋಕ್ಕೆ ಹೋಗಲಿಲ್ಲ. ರಾಮ ಹೋಗಿ ದೇವತೆಗಳನ್ನು ಸೋಲಿಸೋದೋ ಇನ್ನೊಂದೋ ಮಾಡಿಲ್ಲ, ಅವನಿಗೆ ಶಕ್ತಿ ಸಾಮರ್ಥ್ಯ ಇತ್ತು ಅನ್ನೋ ವಿಷಯ ಬೇರೆ. ಆದರೆ ರಾವಣ ವಿಶ್ವವಿಜಯಿ. ಇದೆಲ್ಲ ನೋಡಿದಾಗ ನಿಮಗೆ ರಾಮಾಯಣ ಕೊನೆಗೆ ಏನು ಹೇಳ್ತು ಅಂದರೆ ಇದೆಲ್ಲ ಲೆಕ್ಕಕ್ಕಿಲ್ಲ ಅಂತ ಹೇಳ್ತದು. ತಗೊಂಡು ಏನು ಮಾಡೋಣ, ಇದನ್ನು ನ್ಯಾಯವಾಗಿದ್ದಾನ, ಧರ್ಮದಂತೆ ನಡೆದುಕೊಂಡಿದ್ದಾನ, ಕೊನೆಗೆ ಬೇಕಾಗಿರೋದಷ್ಟೇ. ನೀನೇನಾಗಿದೆಯಾ, ನೀನು ಜಗತ್ತಿಗೆ ಕಂಟಕನಾಗಿದೆಯಾ, ಜಗತ್ತಿಗೆ ಉಪಕಾರಿಯಾಗಿದೆಯಾ, ನೀನು ಸಬಲನೋ ದುರ್ಬಲನೋ ಅನ್ನೋ ವಿಷಯ ಅಲ್ಲ ಚರ್ಚೆ ಮಾಡಬೇಕಾಗಿರೋದು. ನಾವು ಆ ಅಂಶವನ್ನು ತೆಗೆದುಕೊಳ್ಳದೆ ಮತ್ತೆ ಈ ಸಾಮರ್ಥ್ಯ ಇದ್ದವನೇ ದೊಡ್ಡವನು ಅಂತ ಹೋಗೋದಿದೆಯಲ್ಲ, ಹಾಗೆ ಹೋದರೆ ನಾವು ಮಹಾಭಾರತ ರಾಮಾಯಣಗಳಿಂದ ಏನೂ ತಗೊಂಡಂಗೆ ಆಗಲ್ಲ. ನಾವು ತೆಗೆದುಕೊಳ್ಬೇಕಾಗಿರೋದು ಇದು, ಚರ್ಚೆ ನಡಿಬೇಕಾಗಿರೋದು ಇಲ್ಲಿ. ಹಾಗಂತ ಕರ್ಣ ಅರ್ಜುನ ಅಂತ ತಗೊಂಡ್ರೆ ಚರ್ಚೆಗೆ ಬೇಕಾಗಿರೋದು ಅಂತ ಅಂದರೆ ಕರ್ಣ ಅರ್ಜುನ ಇಬ್ಬರಲ್ಲಿ ಅರ್ಜುನ ಹೆಚ್ಚು ಅನ್ನೋ ಅಂಶ ಬೇಕಾದಷ್ಟು ಅಂಶಗಳಿಂದ ನಿಜ ಆಗಿದೆ. ಯಾಕೆಂದರೆ ಅವನಲ್ಲಿರುವಷ್ಟು ಅಸ್ತ್ರಗಳು ಕರ್ಣನಲ್ಲಿ ಇರಲಿಲ್ಲ. ಆದರೆ ಅವನ ಯಾವ ಅಸ್ತ್ರವನ್ನು ಯುದ್ಧದಲ್ಲಿ ಬಳಸಿಲ್ಲ. ಉದಾಹರಣೆ ಪಾಶುಪತ ಅಸ್ತ್ರ ಇತ್ತು ಅವನಲ್ಲಿ, ಶಿವನಿಂದ ತಗೊಂಡಿದ್ದು. ಅವನು ಅದನ್ನು ಕಾಲಕೇಯರು, ಹಿರಣ್ಯಪರವಾಸಿಗಳು, ಆ ರಾಕ್ಷಸರನ್ನು ಕೊಲ್ಲೋದಕ್ಕೆ ಬಳಸಿದಾನೆಯೇ ಹೊರತು ಅರ್ಜುನ ಬಳಸಲೇ ಇಲ್ಲ. ಇಲ್ಲಿ ಲೋಕಪಾಲರುಗಳು ಕೊಟ್ಟ, ದೇವತೆಗಳು ಕೊಟ್ಟ, ಶಿವ ಕೊಟ್ಟ ಅಸ್ತ್ರಗಳನ್ನು ಅವನಿಲ್ಲಿ ಮನುಷ್ಯರ ಮೇಲೆ ಬಳಸ್ತಾ ಇಲ್ಲ ಅರ್ಜುನ. ಬಳಸಿದರೆ ಅಲ್ಲಿ ಬಂತಲ್ಲ, ಶಿವ ಬ್ರಹ್ಮ ಹೇಳಿದ ಮಾತು ಬಂತಲ್ಲ, ನಾವು ಒಂದು ಸಂಚಿಕೆಯಲ್ಲಿ ನೋಡಿದ್ವಲ್ಲ, ಮನಸ್ಸು ಮಾಡಿದರೆ ಜಗತ್ತನ್ನೇ ನಾಶ ಮಾಡಿಬಿಡ್ತಾನೆ ಅಷ್ಟಿದೆ ಅವನ ಹತ್ರ ಅಂತ. ಆದರೆ ಅರ್ಜುನ ಬಳಸಿಲ್ಲ. ಅದನ್ನೆಲ್ಲ ನೋಡಿದಾಗ ಕರ್ಣನಿಗಿಂತ ಅರ್ಜುನ ಶಕ್ತಿಶಾಲಿ ಅನ್ನೋದು ಗೊತ್ತಾಗುತ್ತೆ. ಆದರೆ ಒಂದು ಯುದ್ಧ ಅಂತ ನಡೆಯುವಾಗ, ಪರಸ್ಪರ ಯುದ್ಧ ಅಂತ ನಡೆಯುವಾಗ ಯಾವಾಗಲೂ ಜಯ ಅನ್ನೋದು 50-50. ಅದು ಸಾಮರ್ಥ್ಯ ಇದ್ದವನನ್ನೇ ಗೆಲ್ಲಿಸತ್ತೆ ಅಂತ ಎಲ್ಲೂ ಇಲ್ಲ. ಸಾಮರ್ಥ್ಯ ಇಲ್ಲದೇ ಇದ್ದವನು ಗೆಲ್ತಾನೆ ಅಂತ. ಈಗ ಈ 17 ದಿನದ ಯುದ್ಧ ನಾವು ಮಾಡ್ಕೊಂಬಂದ್ವಲ್ಲ, ಇದರಲ್ಲೇ ನೋಡಿದ್ದೀವಿ ತುಂಬ ಸಮರ್ಥರು ಅವರಷ್ಟು ಸಮರ್ಥರಲ್ಲದೆ ಇರೋರ ಹತ್ರ ಸೋತ್ಕೊಂಡು ಹೋಗಿರೋದಿಲ್ವಾ? ಬೇಕಷ್ಟು ಸಲ ಇದೆ. ಈಗ ಭೀಮ ಕರ್ಣನನ್ನು ಸೋಲಿಸಿರೋದು ಇದೆ, ಭೀಮ ಕರ್ಣನ ಹತ್ರ ಸೋತಿರೋದು ಇದೆ. ಇದು ಎಲ್ಲರಿಗೂ ಇದೆ ಅಲ್ಲಿ. ಹಾಗಾಗಿ ಆಯಾ ಹೊತ್ತಿನ ಯುದ್ಧ ಅನ್ನೋದು ಬೇರೆಯದೇ ಆದ ರೂಪ ಪಡ್ಕೊಳ್ಳುತ್ತೆ. ಹಾಗಾಗಿ ಅವುಗಳ ಆಧಾರದ ಮೇಲೆಲ್ಲ ಯಾರು ವೀರರು ಯಾರು ಶೂರರು ಅಂತ ಹೋಗೋಕ್ಕಾಗೋದಿಲ್ಲ. ಅದರಿಂದ ಕರ್ಣನ ಕುರಿತಾಗಿ ಅರ್ಜುನನ ಕುರಿತಾಗಿ ಯೋಚಿಸಬೇಕಾದವರು ಶೌರ್ಯದ ವಿಷಯ ಅಲ್ಲ ಚರ್ಚೆ ಮಾಡಬೇಕಾಗಿರೋದು. ಶೌರ್ಯದ ವಿಷಯ ಅಲ್ಲ. ಇವತ್ತು ಕೂಡ ನಾವು ಒಬ್ಬ ಅತ್ಯಂತ ದೊಡ್ಡ ಶ್ರೀಮಂತ ಇದ್ದಾನೆ, ಒಬ್ಬ ಬಡವ ಇದ್ದಾನೆ ಅನ್ನೋದ್ರ ಮೇಲಲ್ಲ ನ್ಯಾಯ ಕೊಡೋದು ಅಲ್ವಾ? ಅಥವಾ ನಾವು ಕೂಡ ಹಾಗೆ ಅಂತ ಭಾಳ ದೊಡ್ಡ ಶ್ರೀಮಂತ ಅದವನು, ಇವನಿಗಿಂತ ದೊಡ್ಡ ಆಗಲಿ ಏನಿವಾಗ ಅವ್ನು ತಪ್ಪು ಮಾಡಿದಾನಾ ಸರಿಯಾಗಿದ್ದಾವನ ಅಂತಲೇ ನಾವು ನೋಡೋದು. ದೊಡ್ಡ ಸೆಲೆಬ್ರಿಟಿ ಇದ್ದಾನೆ ಯಾರೋ ಒಬ್ಬ, ಅವನ ಅಪರಾಧಿ, ಯಾರೋ ಒಬ್ಬರು ದೊಡ್ಡ ಸಂತರಿದ್ದಾರೆ ಅವ್ರ ಅಪರಾಧಿ ಅಂತಲ್ಲ. ಅಂದರೆ ನಾವು ಯೋಚನೆ ಮಾಡ್ತಾ ಇರೋದೇನು ಅಂದರೆ ಇರಬಹುದು ಧರ್ಮವ ಅಧರ್ಮವ ಅಂತ ನೋಡಬೇಕು ಅಂತಲೇ ಇವತ್ತು ನಾವು ಹಾಗೆ. ಅದೇ ನಮ್ಗೆ ಗೊತ್ತಿಲ್ಲ ಅಂತಲ್ಲ, ನಾವು ಅದನ್ನೇ ಬಳಸ್ತೀವಿ ಎಲ್ಲ ಕಡೆಗೆ. ಅದನ್ನು ಗ್ರಹಿಸ್ತಾ ಹೋದರೆ ನಾವು ಇವುಗಳಿಂದ ಪಾಠ ಕಲಿಬೋದು. ಹಾಗಾಗಿ ನನಗನ್ಸೋದು ಈ ಚರ್ಚೆಗಳನ್ನು ಮಾಡುವವರು ಧರ್ಮದ ನಿಷ್ಕರ್ಷೆ ಮಾಡೋದು ಉತ್ತಮ. ಇನ್ನೊಂದು ಪ್ರಶ್ನೆ ಇದೆ, ಇದನ್ನು ಕಳಿಸಿದವರು ಸಂತೋಷ್ ನಾಯಕ್ ಅಂತ. ಇದು ಇಂಗ್ಲೀಷಲ್ಲಿರೋದ್ರಿಂದ ಓದೋಕ್ಕೆ ಕಷ್ಟ, ಆದರೂ ನಾನು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಒಂದು ಪ್ರಶ್ನೆ ಏನಂದರೆ, ಆರಂಭದಿಂದಲೂ ಯಾಕೆ ಕರ್ಣ ಯುಧಿಷ್ಠಿರನನ್ನು ಸೆರೆ ಹಿಡಿದು ದುರ್ಯೋಧನಿಗೆ ಒಪ್ಪಿಸಲಿಲ್ಲ? ಜೊತೆಯಲ್ಲಿ ನಕುಲ ಸಹದೇವರಿಬ್ಬರನ್ನೂ ಬಂಧಿಸಿದ್ದರೆ ಫಲಿತಾಂಶ ಬೇರೆ ಆಗ್ತಿತ್ತು. ಅಂದರೆ ಕರ್ಣ ದುರ್ಯೋಧನ ಶಕುನಿ ಬಯಸಿದ ಹಾಗೆ ಆಗ್ತಿತ್ತು. ಇದೇ ಅಪೇಕ್ಷೆಯನ್ನು ದ್ರೋಣರ ಮುಂದೆ ದುರ್ಯೋಧನ ಇಟ್ಟಿದ್ನಲ್ಲ ಅನ್ನೋದು ಅವರ ಒಂದು ಪ್ರಶ್ನೆ. ದುರ್ಯೋಧನ ಅಂದುಕೊಂಡಿದ್ದು ಹಾಗೆ, ಯುಧಿಷ್ಠಿರನನ್ನು ಬಂಧಿಸಿದರೆ ಯುದ್ಧ ಮುಗಿಯತ್ತೆ ಅಂತ. ಅದಕ್ಕೆ ದ್ರೋಣರು ಕೊಟ್ಟ ಉತ್ತರ ಏನು? ಅರ್ಜುನ ಇದೇ ಸಮರಾಂಗಣದಲ್ಲಿದ್ದರೆ ನೀನು ಬಂಧಿಸೋಕ್ಕಾಗಲ್ಲ ಅಂತ. ಕರ್ಣ ಯುಧಿಷ್ಠಿರನನ್ನು ಬಂಧಿಸಿದರೆ ಅವರು ಬಂಧಿಸಿ ಶಿಬಿರಕ್ಕೆ ಹೋಗೋದ್ರ ಒಳಗೆ ಅರ್ಜುನ ಬಿಡಿಸ್ತಾ ಇದ್ದ. ಅವತ್ತೇನು ಮಾಡಿದ್ದಾರೆ ಅವರು, ಈ ಸಮರಾಂಗಣ ಕಾಣದೇ ಇರುವಷ್ಟು ದೂರಕ್ಕೆ ಅರ್ಜುನನ ಕರ್ಕೊಂಡೋಗಿದ್ದಾರೆ ಮತ್ತು ಅರ್ಜುನನ ಪ್ರತಿಜ್ಞೆಯಿಂದ ಅರ್ಜುನನನ್ನು ಅಲ್ಲಿ ಕಮಿಟ್ ಮಾಡಿದ್ದಾರೆ, ಅವರು ಬದ್ಧನನ್ನಾಗಿಸಿದ್ದಾರೆ. ಸಂಶಪ್ತಕರನ್ನು ಬಿಟ್ಟು ಬರುವಂತಿಲ್ಲ. ಅವನು ಪ್ರತಿಜ್ಞೆ ಮಾಡಿ ಬಂದು ನಿಂತಾಗ ನಾನು ಅವರನ್ನು ಸೋಲಿಸಿಯೇ ಅಥವಾ ಕೊಂದೇ ಬರ್ತೀನಿ ಅಂತ ಅವನ ಪ್ರತಿಜ್ಞೆ ಇದೆ ಅಂತ. ಅದಿಲ್ಲ ಈಗ.
ಅದಿಲ್ಲದೇ ಇದ್ದಾಗ ಅರ್ಜುನ ಕೂಗಳತೆಯ ದೂರದಲ್ಲಿದ್ದಾನೆ, ಅಲ್ಲೇನು ಭಾಳ ದೂರದಲ್ಲಿ ಇರಲಿಲ್ಲ ಅವರು. ಹಾಗಾಗಿ ಯುಧಿಷ್ಠಿರನ ಬಂಧನ ಅಸಾಧ್ಯ ಆಗಿತ್ತು, ಅಥವಾ ನಕುಲ ಸಹದೇವರ ಬಂಧನ ಅಸಾಧ್ಯ ಆಗಿತ್ತು. ಯಾಕೆಂದರೆ ಬಂಧಿಸಿ ಇವರು ತಗೊಂಡೋಗಿ ಶಿಬಿರದಲ್ಲಿ ಇಟ್ಟುಕೊಂಡು ಆಮೇಲೆ ಶುರುವಾಗಬೇಕದು. ಶಿಬಿರ ಅಕ್ಕಪಕ್ಕದಲ್ಲಿಲ್ಲ, ಎಷ್ಟೋ ದೂರ ಇರುತ್ತೆ. ಈಗ ಯುಧಿಷ್ಠಿರನ ಇದರಲ್ಲಿ ಬಂತು 3 ಮೈಲಿ ದೂರದಲ್ಲಿ ಶಿಬಿರ ಇದೆ ಅಂತ. ಅಂದರೆ ಯುದ್ಧ ಮಾಡುವ ಜಾಗಕ್ಕೂ ಅಲ್ಲಿಗೂ 3 ಮೈಲಿ ಅಂತರ ಇದೆ ಅಂತ. 3 ಮೈಲಿ ಅಂದರೆ 1 ಮೈಲಿಗೆ 4.5 ಕಿಲೋಮೀಟರ್, 5 ಕಿಲೋಮೀಟರ್, 5 ಕಿಲೋಮೀಟರ್, 5 ಕಿಲೋಮೀಟರ್ ದೂರದಲ್ಲಿದೆ ಅದು. ಅಷ್ಟರೊಳಗೆ ಮುಗಿದಿರುತ್ತೆ. ಯಾಕೆ ಅಂದರೆ ಅರ್ಜುನ ಬಿಡುವ ಬಾಣ ಎಷ್ಟು ದೂರಕ್ಕೆ ಹೋಗುತ್ತೆ ಅನ್ನೋ ಮಾತು ಹಲವು ಸಲ ಬಂದಿದೆ. ಜಯದ್ರಥನ ಕಾಲದಲ್ಲಿ ಬಂದಿದೆ. ಅಂದರೆ ಅವನು ಇಲ್ಲಿ ನಿಂತು ಎಲ್ಲಿಗೂ ಬಾಣ ಬಿಡುವ ಸಾಮರ್ಥ್ಯ ಇದ್ದವನವನು ಅಂತ. ಮತ್ತು ಕೃಷ್ಣನ ರಥ ಓಡಿಸೋದು ಕೂಡ ಅತ್ಯಂತ ವೇಗ ಅಂತ ಬಂದಿದೆ. ಅದೆಲ್ಲ ಇರೋದರಿಂದಾಗಿ ಬಂಧನ ಅಸಾಧ್ಯ ಆಗಿತ್ತು. ಬಂಧನ ಆಗಬೇಕು ಅಂದರೆ ಅರ್ಜುನ ಅಲ್ಲಿ ಇರಬಾರ್ದಾಗಿತ್ತು. ಹಾಗಾಗಿ ಕರ್ಣ ಬಂಧನದ ವಿಷಯಕ್ಕೆ ಹೋಗಲಿಲ್ಲ. ಮತ್ತು ಇನ್ನೊಂದು ಅಂತ ಅಂದರೆ ಆ ಪ್ರಶ್ನೆ ಅವ್ರು ಕೇಳಲಿಲ್ಲ, ಬರಬಹುದು. ಯುಧಿಷ್ಠಿರನನ್ನು ಕೊಲ್ಲಬಹುದಿತ್ತಲ್ಲ ಕರ್ಣ ಅನ್ನುವ ಪ್ರಶ್ನೆ ಬರುತ್ತೆ. ಆ ಹಂತಕ್ಕೆ ತಗೊಂಡೋಗಿದ್ದ. ಆದರೆ ಕರ್ಣ ಭೀಮ, ನಕುಲ, ಯುಧಿಷ್ಠಿರ, ಸಹದೇವ ಎಲ್ಲರನ್ನು ಈ ಕ್ಷಣದಲ್ಲಿ ಕೊಂದು ಬಿಡಬಹುದಿತ್ತು ಅನ್ನುವ ಹಂತಕ್ಕೆ ತಗೊಂಡೋಗಿದ್ದ. ಬೇರೆ ಬೇರೆ ಸಲ ಬಂತದು. ಆದರೆ ಕೊಟ್ಟ ಮಾತಿನಂತೆ ನಡ್ಕೊಂಡ ಕರ್ಣ. ಕುಂತಿಗೆ ಮಾತು ಕೊಟ್ಟಿದ್ನಲ್ಲ. ಹಾಗಾಗಿ ಆ 4 ಜನರನ್ನು ಕೊಲ್ಲುವ ಉದ್ದೇಶ ಕರ್ಣನಿಗಿರಲಿಲ್ಲ. ಹಾಗಾಗಿ ಅವನು ಕೊಲ್ಲಲಿಲ್ಲ. ಪ್ರಶ್ನೆ ಬಂದಿಲ್ಲ. ಆದರೆ ಈ ಸಾಧ್ಯತೆ ಒಂದನ್ನು ನಾವು ನೋಡಬೇಕಾಗತ್ತೆ ಅಂತ. ಈ ಸಾಧ್ಯತೆ ಇತ್ತು ಕರ್ಣನಿಗೆ. ಕರ್ಣನ ಶೌರ್ಯಕ್ಕೆ ಈ ಸಾಮರ್ಥ್ಯ ಇತ್ತು, ಈ ಸಾಧ್ಯತೆ ಇತ್ತು, ಆ ಅವಕಾಶವೂ ಸಿದ್ಧವಾಗಿತ್ತು. ಆದರೆ ಕರ್ಣ ಅಲ್ಲಿ ಮಾತಿಗೆ ಬದ್ಧನಾಗಿ ನಿಂತುಕೊಂಡ. ಇಲ್ಲಿ ಒಂದು ಪ್ರಶ್ನೆ, ಇದು ಮಂಜು ಅನ್ನೋರು ಕೇಳಿದ್ದಾರೆ. ಸರ್, ಕೌರವರು 100 ಜನ ಇದ್ದಾರೆ, ಯಾವತ್ತಾದರೂ ಈ ಥರ ಜಗಳ ಮಾಡಿದಾರ ಹೇಳಿ. ಈ ಥರ ಅಂದ್ರೆ ಗೊತ್ತಿಲ್ಲ ಯಾವ ಥರ ಅಂತ. ಸರ್, ಈ ಥರ ಅಂದರೆ ಯುಧಿಷ್ಠಿರ ಅರ್ಜುನ ಜಗಳ ಮಾಡ್ಕೊಂಡ್ರಲ್ಲ, ಆ ಸಂಚಿಕೆ ನೋಡಿ ಹಾಕಿದ್ದಾರೆ. ಆ ದೃಷ್ಟಿಯಿಂದ ಕೌರವರ ಬೆಟರ್ ಅಂತ ಅನ್ಸುತ್ತೆ. ಕೌರವರು ಜಗಳ ಮಾಡಿಕೊಂಡ ಘಟನೆಯನ್ನು ಉಲ್ಲೇಖಿಸಿಲ್ಲ ಮಹಾಭಾರತ. ಅಷ್ಟೇ ಉತ್ತರ ಹೇಳಬೇಕು. ಜಗಳ ಮಾಡ್ಕೊಂಡಿದ್ರ ಇಲ್ವಾ ಅಂದರೆ ಜಗಳ ಮಾಡಿಕೊಂಡೆ ಯಾವುದೇ ಘಟನೆ ಅಲ್ಲಿ ಬಂದಿಲ್ಲ. ಅಂದರೆ ಮಹಾಭಾರತ 98 ಜನ ಕೌರವರ ಬಗ್ಗೆ ಒಂದೇ ಒಂದು ವಾಕ್ಯನೂ ಮಾತಾಡದೆ ಮುಕ್ತಾಯ ಆಗಿದೆಯಲ್ಲ. ಅಂದರೆ 98 ಜನರ ಬದುಕಿನ ಬಗ್ಗೆ ಏನನ್ನೂ ಹೇಳೋದಿಲ್ಲ ಅದು. ಅವ್ರು ಹೆಂಗೆ ಬದುಕಿದ್ರು, ಅವ್ರ ಗುಣ ಹೆಂಗಿತ್ತು, ಅವ್ರ ಸ್ವಭಾವ ಹೆಂಗಿತ್ತು, ಅವ್ರು ಏನು ಮಾಡಿದ್ರು. ದುರ್ಯೋಧನ ದುಶಾಸನ ಇಬ್ಬರ ಬಗ್ಗೆನೇ ಮಾತಾಡುತ್ತೆ. ಒಬ್ಬ ತಮ್ಮ ಈ ಕಡೆ ಬರ್ತಾನಲ್ಲ ಸರ್, ಯುಯುತ್ಸು, ಅವನು 102ನೇ ಆಯ್ತಲ್ಲ. ಅಂದರೆ ಅವನು ಈ ಗಾಂಧಾರಿಯ ಮಗ ಅಲ್ಲ ಅವನು. ಅವನ ಇನ್ನೊಬ್ಬ ಉಪಪತ್ನಿಯ ಮಗ. ವಿಕರ್ಣಂದೊಂದು ಬರುತ್ತೆ, ವಿಕರ್ಣ ಅಲ್ಲಿ ಮಾತಾಡದ ಅಂತ ಒಂದು ಬರುತ್ತೆ. ಉಳಿದಂತೆ ಅವರ ಬದುಕಿನ ಬಗ್ಗೆ ಏನೂ ಇಲ್ಲವೇ ಇಲ್ಲ. ಇಲ್ಲಿ ಕುರುಕ್ಷೇತ್ರದಲ್ಲಿ ಅವರೋಗಿ ಯುದ್ಧ ಮಾಡಿದ್ದು, ಭೀಮನಿಂದ ಸತ್ತಿದ್ದು ಮಾತ್ರ ಇದೆ. ಹಾಗಾಗಿ ಅವರ ಬದುಕಿನ ಯಾವ ಘಟನೆಗಳನ್ನು ಹೇಳದೇ ಇರೋದ್ರಿಂದ ಅವ್ರುಗಳು ಹೆಂಗಿದ್ರು, ಜಗಳ ಮಾಡ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ರ ಅಥವಾ ಜಗಳನೇ ಮಾಡ್ಕೊಳ್ಳದೇ ಇದ್ರ ಅನ್ನೋದೇನು ನಮಗೆ ಗೊತ್ತಾಗೋಲ್ಲ. ಸರ್, ಒಂದು ನನಗೆ ಅನ್ಸೋದು ಅಂದರೆ ಖಂಡಿತ ಜಗಳ ಆಗಿರುತ್ತೆ. ಅದನ್ನು ಅಂದರೆ ಇನ್ ದ ಸೆನ್ಸ್ ಅದನ್ನು ಉಲ್ಲೇಖ ಮಾಡದೇ ಇರಬಹುದು, ಅಥವಾ ಅದು ಮಹತ್ವದ ಆಗಿಲ್ಲದೆ ಇರಬಹುದು. ಒಂದು ಎರಡನೇದೇನೆಂದರೆ, ಒಬ್ಬ ಅಣ್ಣ ಅಂತ ತುಂಬ ಟವರಿಂಗ್ ಪರ್ಸನಾಲಿಟಿ ಆಗಿದ್ದಾಗ ಯೂಶ್ವಲಿ ಏನಾಗುತ್ತೆ ಅಂದರೆ, ಅಣ್ಣ ಏನು ಹೇಳ್ತಾನೆ ಅದನ್ನು ತಮ್ಮಂದ್ರೆ ಕೇಳೋ ಅಂಥ ಒಂದು ಈಗಲೂ ಆ ಥರ ಇದೆ. ಅಣ್ಣ ಹೇಳಿದರೆ, ಅಣ್ಣ ಎಷ್ಟೇ ವಯಸ್ಸಾದರೂ ಕೂಡ ಅಣ್ಣನಿಗೆ ಭಯಪಡೋರು ಮತ್ತು ಅಣ್ಣ ಹೇಳಿದ್ದಾನೆ ಅನ್ನೋರು ನನ್ನ ಸರ್ಕಲಲ್ಲೇ ಇದ್ದಾರೆ. ಇವ್ರಿಗೂ ಮೊಮ್ಮಕ್ಕಳಾದರೂ ಕೂಡ ಆ ಥರ. ಹೀಗಾಗಿ ಅದು ಒಂದು ಕಾರಣ ಇರ್ಬೋದು ಅಂತ. ಆಮೇಲೆ ಇವನು ದುರ್ಯೋಧನ ಬೇರೆ. ಇವನು ಸರ್, 2 ಅಂಶ ಅಲ್ಲಿ ಕಾಣಿಸುತ್ತೆ ನೀವು ಹೇಳಿದ್ರ ಮುಂದುವರಿಕೆಯಾಗಿ. ಆ 100 ಜನ ಕೌರವರಲ್ಲಿ ವೀರ ಧೀರ ಯಾರು ಅಂದರೆ ದುರ್ಯೋಧನನೇ. ದುರ್ಯೋಧನನಷ್ಟು ಶೂರರು ಅವರಲ್ಲ. ಪಾಂಡವರಲ್ಲಿ ಹಂಗಲ್ಲ. ಯುಧಿಷ್ಠಿರನಿಗಿಂತ ಇವರು ಶೂರರು. ಮತ್ತು ಅಲ್ಲಿ ಭಿನ್ನಾಭಿಪ್ರಾಯದ ಅಂಶಗಳು ಬಹಳ ಕಡಿಮೆ ಇದೆ. ಎಲ್ಲಿ? ದುರ್ಯೋಧನನ ಪಕ್ಷದಲ್ಲಿ ಭಿನ್ನಾಭಿಪ್ರಾಯವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಂತ ಈಗ ವಿಕರ್ಣ ಸಿಡಿದು ನಿಂತ ಅಂಶ ಇದೆಯಲ್ಲ, ದುರ್ಯೋಧನನನ್ನು ಒಪ್ಪದೇ ಇರುವಂತಹ ಒಂದು ಇದು ಇತ್ತು ತಮ್ಮಂದಿರಲ್ಲಿ ಅಂತ ಗೊತ್ತಾಗತ್ತೆ. ಹಾಗೆ ಎಷ್ಟು ಜನ ಇದ್ರೋ ನಮಗೆ ಗೊತ್ತಿಲ್ಲ.
ಆದರೆ ಅವರು ತಮ್ಮ ಅಭಿಪ್ರಾಯವನ್ನು ಅಷ್ಟು ಮುಕ್ತವಾಗಿ ದುರ್ಯೋಧನನಿಗೆ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ ಅಲ್ಲಿ. ಇಲ್ಲಿ ಹಂಗಲ್ಲ. ವನವಾಸದಲ್ಲಿದ್ದಾಗ ಭೀಮ ಯುಧಿಷ್ಠಿರನ ಜೊತೆಗೆ ಜಗಳ ಮಾಡ್ತಾನೆ, ಇಲ್ಲಿ ಅರ್ಜುನನ ಜೊತೆಗೆ ಜಗಳ ಆಗತ್ತೆ ಅನ್ನುವಲ್ಲಿ ಒಂದು ಅಷ್ಟು ಮುಕ್ತತೆಯೂ ಇದ್ದಿದ್ದು ಕಾಣಿಸುತ್ತೆ. ಎರಡನೇದು ಶಕ್ತಿಶಾಲಿಗಳು ಇವರು. ಅಣ್ಣನನ್ನು ಇವರು ಒಪ್ಪಿಕೊಳ್ಳುವುದು ಅಣ್ಣ ಅನ್ನುವ ಕಾರಣಕ್ಕೆ, ದುರ್ಯೋಧನನ್ನು ಅವರು ಒಪ್ಪಿಕೊಳ್ಳೋದು ಅವನ ಪರಾಕ್ರಮಕ್ಕೆ ಮತ್ತು ಅವನ ಆ ಒಂದು ಇದಿದೆಯಲ್ಲ, ಗತ್ತು, ಧಾರ್ಷ್ಟ್ಯ, ದರ್ಪ, ಅವುಗಳ ಮುಂದೆ ಇವರ ಆಟ, ಅದರ ಮುಂದೆ ಇವರ ಆಟ ನಡೆಯಲ್ಲ. ಅದೆಲ್ಲ ಅಲ್ಲಿತ್ತು. ಈ ಕರ್ನಾಟಕ ರಾಜಕೀಯದಲ್ಲಿ ಕೂಡ ಒಬ್ಬ ಅಣ್ಣ ಹಾಗೆ ಇದ್ದಾನೆ. ಯಾರಿಗಾರು ನೆನಪಿಗೆ ಬಂದರೆ ನೆನಪು ಮಾಡ್ಕೊಳ್ಳಿ, ಇದು ದುರ್ಯೋಧನ ನೆನಪು ಬರ್ತಾನೆ ನನ್ನ ಕರ್ನಾಟಕ ಆ ವ್ಯಕ್ತಿನ ನೋಡ್ತಾ ಇದ್ರೆ. ಸೊ ಸರ್ಗೂ ಗೊತ್ತಾಯ್ತು ಅನಿಸುತ್ತೆ. ಸೊ ಹಾಗೆ ನೀವು ಹೇಳಿದ್ದು ತುಂಬ ಸರಿ ಇದೆ ಸರ್. ಅಂದರೆ ಅಣ್ಣ ಅಂತ ಒಪ್ಕೊಳ್ಳೋದು, ಅಣ್ಣ ಅಂತ ಒಪ್ಕೊಂಡ್ರು ಕೂಡ ಅಲ್ಲಲ್ಲಿ ಭಿನ್ನಾಭಿಪ್ರಾಯಗಳು ಎಲ್ಲ ಬಂದಿರೋದು ಕೂಡ ಇದೆ. ಆಮೇಲೆ ಒಂದು ಪ್ರಶ್ನೆ ಕೇಳಿ, ಈ ವಿಕರ್ಣಂದು ಏನಾಗುತ್ತೆ ಸರ್? ಅಲ್ಲೇನಾಗಲ್ಲ, ಅವನಷ್ಟು ಮಾತಾಡ್ತಾನೆ, ಅವನಿಗೆ ಅದಲ್ಲಿ ನಿಂತೋಗುತ್ತೆ, ಅವನನ್ನು ಯಾರು ಲೆಕ್ಕಕ್ಕೆ ತಗೊಳ್ಳಲ್ಲ. ಅಲ್ಲಿ ಸ್ಪಷ್ಟ ಕಾಣಿಸುತ್ತೆ ನಮಗೆ. ಹೆಂಗೆ ಅಂದರೆ, ಈಗ ಅರ್ಜುನನೋ ಭೀಮನೋ ಪ್ರಶ್ನಿಸಿದರೆ ಯುಧಿಷ್ಠಿರ ಅದಕ್ಕೆ ಸ್ಪಂದಿಸೋದಿದೆಯಲ್ಲ, ದುರ್ಯೋಧನ ಎಂಥದ್ದು ಅಂದ್ರೆ ಹೊಗಲೆ ಅನ್ನೋ ಥರ, ಅಂದರೆ ನೀ ಏನು ಬೇಕಾದ್ರೂ ಒದರ್ಕ ಅನ್ನೋ ಥರ ನೋಡ್ತಾನೆ ಅವನು. ಅವನಿಗೊಂದು ಉತ್ತರ ಕೊಡೋ ಇದು ಇಲ್ಲ ಅಂತ, ಏನು ಬೇಕಾದ್ರೆ ಹೇಳ್ಕೊಂಡು ಹೋಗು ನೀನು, ಅಂದರೆ ನಿಂದೇನು ನಡೆಯಲ್ಲ ಇಲ್ಲಿ. ವಿಕರ್ಣ ಏನು ಬೇಕಿದ್ರೂ ಹೇಳ್ಬೋದು, ನೀ ಮಾಡಿದ ತಪ್ಪು ಅಂತ ಅನ್ಬೋದು, ನಿನ್ಯಾವನ್ ಕೇಳ್ತಾನೆ ಅನ್ನೋ ಪರಿಸ್ಥಿತಿ ಅಲ್ಲಿರೋದು. ಹಾಗಾಗಿ ದುರ್ಯೋಧನನ ಉತ್ತರನೇ ಕೊಡಲಿಲ್ಲ ಅವನಿಗೆ. ಉತ್ತರ ಕೊಡಲಿಲ್ಲ ಅಂದರೆ ಹೆಂಗೆ ಅಂದರೆ, ಆ ಪ್ರಮಾಣದಲ್ಲಿ ಅಸಡ್ಡೆ ಅಂತ, ಅವನು ಆಡಿದ್ರು ಒಂದೇ, ಆಡದೇ ಇದ್ದರೂ ಒಂದೇ ಅಂತ. ಹಾಗಾಗಿ ವಿಕರ್ಣಂದೇನೂ ಆಗೋಲ್ಲ ಅಲ್ಲಿ. ಹಾಗಂತ ಅವನು ಇಲ್ಲಿ ಯುದ್ಧಕ್ಕೆ ಬರ್ತಾನೆ, ಅವ್ರ ಪರವಾಗಿ ಬರ್ತಾನೆ. ಓಕೆ ಓಕೆ. ಅವ್ರು ಯಾರು ದುರ್ಯೋಧನನ ವಿರುದ್ಧ ಹೋಗಲ್ಲ. ಸೊ ಒಂದು ಪ್ರಶ್ನೆ ಇದೆ, ಟ್ಯೂಬ್ಲೈಟ್ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಯುದ್ಧ ಮುಗಿದ ನಂತರ 18 ದಿನಗಳ ಯುದ್ಧ ಮುಗಿದ ನಂತರ ಅಶ್ವತ್ಥಾಮನನ್ನು ನಾಯಕನನ್ನಾಗಿ ಮಾಡಿ ಯುದ್ಧ ಮುಂದುವರಿಸ್ಬೋದಾಗಿತ್ತಲ್ಲ, ಯಾಕೆ ಶಲ್ಯನೂ ಸತ್ತ ಮೇಲೆ ಯಾಕೆ ಇದು ಆಗಲಿಲ್ಲ ಅಂತ? ಆ ಭಾಗ ಬರುತ್ತಲ್ಲ, ನಾವೀಗ ಮುಂದುವರಿಸ್ತೀವಿ ಅದನ್ನ. ಈಗ ಕರ್ಣವಧೆ ಆಗಿರೋದ್ರಿಂದ ಇನ್ನು ಒಂದು ದಿನದ ಯುದ್ಧ ಇದೆ. ಒಂದು ದಿನ ಅಲ್ಲ, ಇವತ್ತು ಮುಗಿದಿಲ್ಲ, ಇನ್ನು 17ನೇ ದಿನದ್ದು ಸಂಚಿಕೆ. ಆ ಯುದ್ಧದಲ್ಲಿ ನಾವು ಅಲ್ಲಿ ಸ್ಪಷ್ಟ ಆಗ್ತಾ ಹೋಗುತ್ತೆ ಯಾಕೆ ಯುದ್ಧ ಮುಂದುವರಿಲಿಲ್ಲ ಅಂತ. ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ, ಈ ಒಂದು ಪ್ರತಿಜ್ಞೆ ಬಗ್ಗೆ. ಅಂದರೆ ಅರ್ಜುನ ಪ್ರತಿಜ್ಞೆ ಮಾಡಿ, ನನ್ನ ಗಾಂಡೀವವನ್ನು ಯಾರು ನಿಂದಿಸಿದರೆ ನಾನು ಸಾಯಿಸ್ತೀನಿ ಅಂಥೇಳಿ, ಅದ್ರ ಬಗ್ಗೆ ಇದೆ. ಅರ್ಜುನ ಪ್ರತಿಜ್ಞೆ ಮಾಡಿದ್ದು ಯಾಕೆ, ಯಾವ ಸಿಚುವೇಶನಲ್ಲಿ, ಅನ್ನೆಸರಿ ಪ್ರತಿಜ್ಞೆ ಯಾಕೆ ಮಾಡ್ತಾರೆ ಇವರೆಲ್ಲ? ಅಲ್ಲ, ಯಾವಾಗ ಮಾಡ್ದ, ಯಾವ ಸನ್ನಿವೇಶದಲ್ಲಿ ಅಂತ ಇಲ್ಲ. ಇಲ್ಲಿ ಏನಂದರೆ, ಮಹಾಭಾರತ ಯಾವುದನ್ನು ಹಂಗೆ ಹೇಳ್ಕೊಂಡು ಬರಲ್ಲ. ಈಗ ಅರ್ಜುನ ಹಂಗೊಂದು ಪ್ರತಿಜ್ಞೆ ಮಾಡಿದ್ದ ಅನ್ನೋದು ಯಾವಾಗಲೂ ಗೊತ್ತಾಗಲ್ಲ. ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಅದಕ್ಕೊಂದು ಸನ್ನಿವೇಶ ಬಂತಲ್ಲ ಯುಧಿಷ್ಠಿರ, ಆವಾಗ ನಾನು ಪ್ರತಿಜ್ಞೆ ಮಾಡಿದ್ದೆ ಅಂತ ಅವನು ಹೇಳ್ತಾನೆ. ಅದು ಕೂಡ ಯಾವಾಗ ಮಾಡಿದ್ದೆ ಅಂತ ಹೇಳಲ್ಲ. ಹಾಗೇನೆ ದ್ಯೂತಕ್ಕೆ ದ್ಯೂತಕ್ಕೆ ಕರೆದ್ರೆ ನಾನು ಹೋಗದೇ ಇರೋಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ ಅನ್ನೋದು ಯಾವಾಗ ಗೊತ್ತಾಗುತ್ತೆ? ದ್ಯೂತಕ್ಕೆ ಕರೆ ಬಂದಾಗ ಅವನು ಹೇಳ್ತಾನೆ, ಹಿಂಗೊಂದು ಪ್ರತಿಜ್ಞೆ ಇದೆ ನಂದು, ಹೋಗಲೇಬೇಕಾಗಿದೆ ಅಂತ. ಹಾಗಾಗಿ ಇವರು ಅದನ್ನ ಯಾವಾಗ ಮಾಡ್ಕೊಳ್ತಾ ಇದ್ರು, ಯಾಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಒಂದಿಷ್ಟು ಆ ಥರದ್ದನ್ನು ಮಾಡ್ಕೋತಾ ಇದ್ರು, ಅವರು ಅಂದ್ಕೊಳ್ತಾ ಇದ್ರು. ಯಾಕೆ ಅಂತ ಅನ್ನೋದಿದೆಯಲ್ಲ, ಹಿಂದೆ ಒಂದೆರಡು ಸಂಚಿಕೆಯಲ್ಲಿ ಅದನ್ನು ಮಾತಾಡಿದ್ದೀವಿ ನಾವು. ಈಗ ಉದಾಹರಣೆಗೆ, ಕೆಲವುದನ್ನು ನಾವು ಅಂದ್ಕೋತೀವಿ ಪ್ರತಿಜ್ಞೆ ಅಂತ ಅಂದರೆ, ನಾವು ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಈ ನಾಟಕ, ಸಿನಿಮಾ, ಧಾರಾವಾಹಿಗಳೆಲ್ಲ ಪ್ರತಿಜ್ಞೆ ಅಂದರೆ ನಿಂತ್ಕೊಂಡು ಜೋರಾಗಿ ಕೂಗಿ ಹೇಳೋದು ಅಂತ ಇದೆಯಲ್ಲ. ಪ್ರತಿಜ್ಞೆ ಅಂದ್ರೆ ಹಂಗಲ್ಲ, ಅಂದ್ಕೊಳ್ಳೋದು ಅಂತ ಮಾತ್ರ ಅದು. ನಾವುಗಳೇ ಏನೋ ಒಂದಿಷ್ಟು ಅಂದ್ಕೊಂಡಿರ್ತೀವಿ ಸರ್. ಈಗ ನಾನು ನಂದೇ ಉದಾಹರಣೆ ಕೊಟ್ಟಿದ್ದೆ. ನಾನು ನನ್ನ ಇಡೀ ಬದುಕಿನಲ್ಲಿ ಪ್ಯಾಂಟ್ ಹಾಕ್ಕೊಂಡಿಲ್ಲ, ನಾನು ಈ ಪಂಚೆನೇ ಉಟ್ಕೊಳ್ಳೋದು. ನಾನು ವಾಸ್ತವವಾಗಿ ನಾನು ಪ್ಯಾಂಟ್ ಹಾಕಲ್ಲ ಅನ್ನೋದು ನನ್ನ ಪ್ರತಿಜ್ಞೆ. ಯಾಕೆ ಅಂತ ಕೇಳಿದರೆ, ಅದಕ್ಕೊಂದು ವಿಶೇಷ ಕಾರಣ ಬೇಕು ಅಂತಿಲ್ಲ ಅಂತ. ಈಗ ಆಯಿತು, ಭಾರತೀಯ ಉಡುಗೆ ಪಂಚೆ ಅಂತ ಒಪ್ಕೊಳ್ಳೋದಾದರೆ, ಮೇಲೆ ಹಾಕ್ಕೊಂಡಿರೋ ಜುಬ್ಬ ಏನು ಭಾರತೀಯ ಉಡುಗೆ ಅಲ್ಲ. ಜುಬ್ಬ ಭಾರತೀಯ ಉಡುಗೆ ಅಂತ ಇವತ್ತು ಅಂದ್ಕೊಂಡು ಕೂತಿದ್ದೀವಿ. ಟೀ ಶರ್ಟ್ ಹಾಕಿದರೆ ಭಾರತೀಯ ಅಲ್ಲ, ಜುಬ್ಬ ಹಾಕ್ಕೊಂಡ್ರೆ ಭಾರತೀಯ ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಬಿಟ್ಟರೆ ನಮ್ಮಲ್ಲಿ ಮೊದಲು ಈ ಥರದ್ದೇನೂ ಇರಲಿಲ್ಲ. ಭಾರತೀಯವಾಗಿದ್ದೇನೆಂದರೆ, ಅಖಂಡವಾದ ಬಟ್ಟೆ ಉಡಬೇಕು ಅಂತ ನಮ್ಮ ಶಾಸ್ತ್ರಗಳೇ ಹೇಳೋದು. ಅಖಂಡವಾದದ್ದು ಅಂದರೆ ಏನಂದರೆ, ಹರಿದು ಹೊಲಿದಿರದ ಬಟ್ಟೆ ಉಡಬೇಕು ಅಂತ. ಪಂಚೆ, ಸೀರೆ ಎಲ್ಲ ಹಾಗಿರೋದು, ಅದು ಹೊಲಿದಿರೋ ಅಲ್ಲ. ಅದನ್ನು ಹೊಲಿಸ್ಕೊಳ್ತಾರೆ, ಅಂಚು ಹೊಲಿಸ್ಕೊಳ್ಳೋದು ಅಂತೆಲ್ಲ ಮಾಡ್ಕೊಳ್ತಾರೆ, ಅವ್ರು ಫಾಲ್ಸ್ ಹಾಕ್ಕೊಳ್ಳೋದು ಅಂತ ಮಾಡ್ಕೊಳ್ತಾರೆ. ಅದೆಲ್ಲ ಮಾಡದೇ ಇದ್ದಾಗ ಅಖಂಡವಾದದ್ದು. ಅದಕ್ಕೇ ಪಂಚೆ ಉಟ್ಟು ಮೇಲೆ ಶಲ್ಯ ಹೊದ್ಕೋತಾರಲ್ಲ,
ನಮ್ಮಲ್ಲಿ ಈಗ ಇದನ್ನು ಏನು ಪೂಜೆ ಇನ್ನೊಂದು ಮಾಡುವಾಗ ಮಾಡ್ತಾರೆ. ಇಸ್ಲಾಮಲ್ಲಿ ಮೆಕ್ಕಕ್ಕೆ ಹೋದರೂ ಅದೇ ಥರ ಬಟ್ಟೆ ಉಡ್ತಾರೆ ಅವರು. ಆ ಥರದ್ದು ಇದೆಯಲ್ಲ, ಅದೆಲ್ಲ ಏನಂದರೆ ಅಖಂಡವಾದ ಬಟ್ಟೆ ಉಡಬೇಕು ಅನ್ನುವ ಅಂಶ ಇರುವಂಥದ್ದು. ಹಾಗಾಗಿ ಮೇಲೆ ಹಾಕೋದು ಈ ಥರದ್ದು ಇರ್ತಿತ್ತು. ಅವರು ಕಸೆ ಕಟ್ಟೋದು ಅಂತ ಕಟ್ತಾ ಇದ್ದರು ಹಿಂದೆ. ಈಗ ಹಳೆ ಪೌರಾಣಿಕ ಇದರಲ್ಲಿ ನೋಡಿದಾಗ ಸೈನಿಕರೋ ಯಾರೋ ಒಂದು ಬಟ್ಟೆ ಹಿಂಗೆ ಬಂದು ಹಿಂಗೆ ಮಾಡಿ ಹಿಂಗೆ ಕಟ್ಕೊಳ್ತಾ ಇರ್ತಿತ್ತಲ್ಲ, ಆ ಥರ ಇರ್ತಿತ್ತೇ ಹೊರತು ಈ ಥರದ್ದೇನು ಇರಲಿಲ್ಲ. ಆದರೆ ಜುಬ್ಬ ಇವತ್ತಿನ ಪ್ರಕಾರ ಭಾರತೀಯ ಅಂತ. ನಾನೀಗ ಅದನ್ನು ಪಂಚೆ ಉಟ್ಕೊಳ್ಳೋದು ಅಂತ ಮಾಡಿದ್ದೀನಲ್ಲ, ಈ ಪ್ರತಿಜ್ಞೆ ಯಾಕೆ, ಏನು ಇದರಿಂದ ಏನು ಅಂದರೆ ಈಗ ಅದರಿಂದ ನೀವೇನೋ ಅಂದ್ಕೊಂಡಿದ್ದೆಲ್ಲ ಆಗೋಯ್ತಾ ಅಂದರೆ ಹಾಗೆಲ್ಲ ಏನೂ ಅಲ್ಲ. ನಾನು ಅಂದ್ಕೊಂಡಿದ್ದೇನಪ್ಪ ಹಂಗಿದ್ದೀನಿ ಅಂತ. ಹೀಗೆ ಪ್ರತಿ ಮನುಷ್ಯನೂ ಅಂದ್ಕೊಂಡಿರ್ತಾನೆ. ಈಗ ಕೆಲವರು ನೋಡಿ, ಅವ್ರು ಬಿಳಿ ಬಟ್ಟೆ ಬಿಟ್ಟು ಬೇರೆ ಏನೂ ಹಾಕ್ಕೊಳ್ಳಲ್ಲ. ನಿಮ್ಮೂರ ಕಡೆಗೆ ಹೋದ್ರಂತೂ ಅತಿ ಕರ್ನಾಟಕದಲ್ಲಿ ಬಿಳಿ ತುಂಬ ಬಿಳಿ ಬಟ್ಟೆನೇ, ಅವರು ಬೇರೆ ಏನನ್ನೂ ಹಾಕಲ್ಲ, ಅದನ್ನೇ ಹಾಕ್ತಾರೆ. ಇಷ್ಟು ಬಣ್ಣ ಇದೆಯಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ ಹಾಕು ಅಂದ್ರೆ ಹಾಕ್ಕೊಳ್ಳಲ್ಲ. ಇನ್ನು ಕೆಲವರು ಬಿಳಿದೇ ಹಾಕ್ಕೊಳ್ಳಲ್ಲ, ಮತ್ತು ಕೆಲವು ಬಣ್ಣದ್ದು ಹಾಕ್ಕೊಳ್ಳಲ್ಲ, ಕಪ್ಪು ಹಾಕ್ಕೊಳ್ಳಲ್ಲ, ತುಂಬ ಜನ ಕಪ್ಪು ಹಾಕ್ಕೊಳ್ಳಲ್ಲ. ಇಂಥದ್ದು ಏನೇನೋ ಇರುತ್ತೆ. ನಾನು ಕಾಫಿ ಕುಡಿಯಲ್ಲ, ಟೀ ಮಾತ್ರ ಅಂತ ಒಬ್ಬಂದು, ನಾನು ಟೀ ಕುಡಿಯಲ್ಲ, ಕಾಫಿ ಮಾತ್ರ ಅಂತ ಒಬ್ಬಂದು. ಈ ಥರ ಅಂದ್ಕೊಂಡಿರ್ತಾರೆ. ಅದಕ್ಕೆ ಅನುಗುಣವಾಗಿ ಬದುಕ್ತಾ ಇರ್ತಾರೆ ಅವ್ರು. ಯಾವುದೋ ತರಕಾರಿ ತಿನ್ನೋಲ್ಲ, ಏನೇನೋ ಇರುತ್ತೆ ಅವರದ್ದು. ಹೀಗೆ ಅಂದುಕೊಳ್ಳೋದು ಅಂತ ಅನ್ನೋದು ಹಳಬರಿಗಲ್ಲ, ಹೊಸಬರಿಗೂ ಈ ಅಭ್ಯಾಸ ಇದೆ. ಮನುಷ್ಯನ ಅಭ್ಯಾಸಗಳದು. ಯಾವುದ್ಯಾವುದೋ ಕಾರಣಕ್ಕೆ ಅಂದ್ಕೊಂಡಿರ್ತೀವಿ, ಹಾಗೆ ಹೋಗ್ತಾ ಇರ್ತೀವಿ. ಹಾಗಾಗಿ ಅವರು ಚೆನ್ನಾಗಿ ಕೇಳಿದಾರಂತ. ಅನ್ನೆಸೆಸರಿ ಪ್ರತಿಜ್ಞೆ ಎಲ್ಲ ಯಾಕೆ ಮಾಡಿಕೊಂಡು ಬದುಕನ್ನೆಲ್ಲ ಸಂಕಷ್ಟಕ್ಕೆ ದುಡ್ಕೋತೀರಿ ಅಂತ. ಅದಕ್ಕೆ ಕೃಷ್ಣ ಕೂಡ ಅದನ್ನೇ ಹೇಳ್ತಾನೆ ಅಲ್ವಾ, ಬೈತಾನೆ. ಕೃಷ್ಣ ಹೇಳ್ತಾನೆ ಅಂಥದ್ದೆಲ್ಲ ಯಾಕೆ ಅಂತ ಪ್ರತಿಜ್ಞೆಗಳೆಲ್ಲ ಯಾಕೆ ಅಂತ ಕೇಳ್ತಾನೆ ಅವನು. ಅಂದರೆ ಮುಕ್ತವಾಗಿ ಇಟ್ಟುಕೊಳ್ಳಬೇಕಾದ ಬದುಕನ್ನು ಯಾಕೆ ನೀವೇ ಕಟ್ಟಾಕೊಂಡಿದ್ದೀರಿ ಅಂತ. ಕೃಷ್ಣನ ಪ್ರತಿಜ್ಞೆ ಅಂತ ಇಲ್ವಲ್ಲ ಅಲ್ಲೆಲ್ಲೋ. ಹಾಂ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಅಕ್ಷಯ ದೆನ್ನ ಹುಳಿ ಅಂತ, ಯುದ್ಧದಲ್ಲಿ ಯಾವ ಬಗೆಯ ಆಹಾರಗಳಿದ್ವು, ಎಲ್ಲಾದರೂ ಉಲ್ಲೇಖ ಸಿಗುತ್ತದೆಯೇ ಗುರುಗಳೇ? ಅಂದರೆ ಯುದ್ಧ ಸಂದರ್ಭದಲ್ಲಿ ಏನು ಆಹಾರ? ಇಲ್ಲ, ಮಹಾಭಾರತದಲ್ಲಿ ಮತ್ತು ರಾಮಾಯಣದಲ್ಲಿ ಯುದ್ಧ ಸಮಯದ ಆಹಾರದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ಆಯುರ್ವೇದ ಗ್ರಂಥಗಳನ್ನು ನೋಡಿದಾಗ ಯಾವ ಆಹಾರವನ್ನು ಆಯುರ್ವೇದ ಗ್ರಂಥಗಳು ಹೇಳ್ತವೋ ಆ ಆಹಾರಗಳು ಬಳಸ್ತಾ ಇದ್ದರು ಆ ಕಾಲದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಇವತ್ತು ನಾವೇನು ತಂದಿದ್ದೀವಿ ಅಂದರೆ ನಾವಿವತ್ತು ಪಾರಂಪರಿಕ ಆಹಾರ ಅಂತ ಏನು ಹೇಳ್ತೀವಿ, ಅದಕ್ಕಿಂತ ಬಹಳ ಭಿನ್ನವಾದ ಆಹಾರ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಈಗ ಎರಡು ಥರ ಅನ್ನದ ತರಹದ ಒಂದು ಇದಿದೆ, ಬೇಯಿಸಿ ಮಾಡೋದು ಅಂತ. ಎರಡನೆಯದ್ದು ಅದನ್ನು ಹಿಟ್ಟು ಮಾಡಿ ಮಾಡೋದು ಅನ್ನೋ ಥರದ್ದು ಎರಡು ಬಳಸ್ತೀವಿ ನಾವು ಧಾನ್ಯಗಳನ್ನು. ಅಂದರೆ ಅದು ಚಪಾತಿನೋ ರೊಟ್ಟಿನೋ ಏನೋ ಒಂದು ಇಡೀ ಭಾರತದ ಉದ್ದಗಲದಲ್ಲಿ ಎರಡು ಥರದ್ದು ಇದೆ. ಬೇಯಿಸಿ ಹಾಗೆ ಧಾನ್ಯಗಳನ್ನು ತಿನ್ನೋದು, ಅದನ್ನು ಪುಡಿ ಮಾಡಿ ಅದರನ್ನು ಇನ್ನೊಂದು ರೂಪಕ್ಕೆ ತಂದ್ಕೊಂಡು ತಿನ್ನೋದು ಅನ್ನೋದಿದೆ. ಮುದ್ದೆ ತರಹದ್ದು ಅನ್ನೋದು ಇದೆಯಲ್ಲ, ಈ ತರಹದ ಆಹಾರಗಳೇ ಇರ್ತಾ ಇತ್ತು ಅನ್ನೋದು ಗೊತ್ತಾಗತ್ತೆ. ಉಳಿದಂತೆ ಅದಕ್ಕೇನೋ ಒಂದು ತರಕಾರಿಯ ವಿಭಿನ್ನವಾದ ಶೈಲಿಯಲ್ಲಿ ಮಾಡ್ಕೊಳ್ಳೋದು ಅಂತ ಇವತ್ತು ಬಂದಿರೋ ವಿಧಾನವೇ ಇತ್ತು ಅಂತಲ್ಲ, ಇನ್ನಷ್ಟು ಭಿನ್ನವಾಗಿ ಅಲ್ಲಿ ಇರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಕಾಲದ ಆಹಾರ ಅಂತ ಯೋಚಿಸೋದಾದರೆ ಆಯುರ್ವೇದ ಗ್ರಂಥಗಳು ಏನನ್ನು ಉಲ್ಲೇಖಿಸಿವೆಯೋ ಅದು ಆವತ್ತಿನ ಆಹಾರ. ಉದಾಹರಣೆಗೆ ಇದೇ ಥರದ ಆಹಾರಗಳು ಬರುತ್ತೆ. ಅಪೂಪ, ಅನ್ನ ಬರುತ್ತೆ, ಗಂಜಿ ಬರುತ್ತೆ. ಗಂಜಿಯ ವಿಧಗಳನ್ನು ಹೇಳ್ತಾರೆ. ಈಗ ನಾವಿವತ್ತು ಅಷ್ಟೆಲ್ಲ ಮಾಡ್ತಲೇ ಇಲ್ಲ, ನಮಗೆ ಗೊತ್ತೂ ಇಲ್ಲ ಅದು. ಅಂದರೆ ಅಷ್ಟು ಸರಿಯಾಗಿ ಬಳಸಿದರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಥರದ್ದಿದೆ. ಗಂಜಿಯ ವಿಧಗಳು, ಎಷ್ಟು ಬೇಯಿಸಿದಾಗ ಏನಾಗುತ್ತೆ, ಏನು ಯಾವಾಗೂ ಅಂತೆಲ್ಲ ಬರುತ್ತೆ. ಅಪೂಪ ಅಂತೆಲ್ಲ ಆ ಥರದ ಅಂಶಗಳು ಬರುತ್ತೆ. ರೊಟ್ಟಿ ತರಹದ ಇದು ಅಂತ ಪಾಯಸದ ಉಲ್ಲೇಖ ಬರುತ್ತಲ್ಲ, ಇದೇ ತರಹನೇ ಹೆಚ್ಚಿನದಾಗಿ ಇದ್ದಿದ್ದು. ಬಟ್ ಪರ್ಟಿಕ್ಯುಲರ್ ಆಗಿ ಏನು ಮೆನ್ಷನ್ ಮಾಡಿಲ್ಲ ಯುದ್ಧ ಸಮಯದಲ್ಲಿ, ಇಲ್ಲೆಲ್ಲೂ ಮಾಡಿಲ್ಲ. ಇಲ್ಲಿ ಮಾಡಿಲ್ಲ. ಓಕೆ, ಮುಂದಿನ ಪ್ರಶ್ನೆ ಅಂತ ತಗೋಣ. ಹಾಂ, ಒಂದು ಪ್ರಶ್ನೆ ಇದೆ. ಗುರುಗಳೇ, ರಾಮಾಯಣದಲ್ಲಿ 14 ವರ್ಷ ಮತ್ತು ವನವಾಸ, ಮಹಾಭಾರತದಲ್ಲಿ 12 ವರ್ಷ ವನವಾಸ ಯಾಕೆ? ಈ ಸಂಖ್ಯೆಗೆ ರಾಮಾಯಣ ಮಹಾಭಾರತ ಎರಡರಲ್ಲೂ ಕಾರಣ ಹೇಳಿಲ್ಲ, ಅದರ ಉದ್ದೇಶ ಹೇಳಿಲ್ಲ. ನನ್ನ ಅಧ್ಯಾಪಕರೊಬ್ಬರು ಹೀಗಿರಬಹುದು ಅಂತ ಒಂದು ಹೇಳಿದ್ದನ್ನು ನಾನು ನೆನಪಿಸ್ಕೊಳ್ಬೋದು ಅಷ್ಟೇ. ನಮ್ಮ ಧರ್ಮಶಾಸ್ತ್ರಗಳೇನು ಹೇಳ್ತವೆ ಅಂದರೆ, ಒಬ್ಬ ವ್ಯಕ್ತಿ ಕಣ್ಮರೆಯಾಗಿ 12 ವರ್ಷ ಆದರೆ, 12 ವರ್ಷ ಅವನು ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ, ಅವನು ಬಂದೇ ಇಲ್ಲ ಅಂತಂದರೆ ಅವನು ಸತ್ತೋಗಿದ್ದಾನೆ ಅಂತ ತಿಳಿದು ಅವನ ಅಪರಕ್ರಿಯೆಗಳನ್ನೆಲ್ಲ ಮಾಡಬಹುದು ಅನ್ನುವ ಮಾತು ಬರುತ್ತೆ ಧರ್ಮಶಾಸ್ತ್ರಗಳಲ್ಲಿ. ಹಾಗಾಗಿ ಆ ವರ್ಷ
ಅವರು ನಿಗದಿಪಡಿಸಿರಬಹುದು ಅಂತ. ಅಂದರೆ ಅದರ ಅರ್ಥ ಅಷ್ಟು ವರ್ಷ ನೀ ಜೊತೆಗಿಲ್ಲ ಅಂದರೆ ನೀನು ಬದುಕಿಲ್ಲ ಅನ್ನೋ ಭಾವ ಅಂತ, ನಿನಗೆಲ್ಲ ಅಸ್ತಿತ್ವ ಇಲ್ಲ ಅನ್ನೋ ಭಾವ ಅನ್ನೋ ತರಹದ ಇರಬಹುದು ಅಂತ ಒಂದು ಅನುಮಾನವನ್ನು ಅವರು ವ್ಯಕ್ತಪಡಿಸಿದರು. ಅಷ್ಟು ಬಿಟ್ಟು ಉಳಿದಂತೆ ಕಾರಣ ಮಹಾಭಾರತದಲ್ಲಿ ಎಲ್ಲೂ ಕಾಣಿಸಿಲ್ಲ, ಬೇರೆ ಕಡೆಗೂ ನನಗೆ ಸಿಕ್ಕಿಲ್ಲ. ಯಾರಾದರೂ ತಿಳಿದ ವಿದ್ವಾಂಸರು ಹೇಳಬೇಕಷ್ಟೇ ಉತ್ತರ. ಸೊ ಹಾಂ ಸರ್, ಇನ್ನೊಂದು ತುಂಬ ಗಂಭೀರವಾದ ಪ್ರಶ್ನೆ ಇದೆ. ಅಂದರೆ ಬಟ್ ತುಂಬ ಜನಕ್ಕೆ ಅದು ಗೊತ್ತಿರುವಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದು ಪವರ್ಫುಲ್ ಸಂಸ್ಕೃತ ಇದೆ. ಅಂದರೆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವ್ರನ್ನ ಧರ್ಮ ರಕ್ಷಿಸುತ್ತೆ ಅಂತ. ಇದ್ರ ಬಗ್ಗೆ ಹೇಳಿ ಅಂತ ಪ್ರಶ್ನೆನ ಕೇಳಿದ್ದು ಸುರೇಶ್ ಕುಮಾರ್ ಅಂತ. ಸೂಕ್ತವಾಗಿದೆ. ಈ ಸಂಚಿಕೆಗಳಲ್ಲಿ ಬಂದಿದೆ ಧರ್ಮದ ಉಲ್ಲೇಖ ಅಂತ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ, ಯಾರು ಧರ್ಮವನ್ನು ರಕ್ಷಿಸ್ತಾನೋ ಅವನನ್ನು ಧರ್ಮವು ರಕ್ಷಿಸುತ್ತದೆ ಅನ್ನುವ ಮಾತು. ಕರ್ಣ ಹೇಳ್ದ ಕೊನೆ ಹಂತದಲ್ಲಿ ಇದೆಲ್ಲ ಸುಳ್ಳು ಅಂತ ಹೇಳ್ದ. ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತೆ ಅನ್ನೋದು ಸುಳ್ಳು. ಹಾಗಲ್ಲ ಏನೂ ಇಲ್ಲ. ಯಾಕೆಂದರೆ ಧರ್ಮಮಯವಾಗಿ ಬದುಕಿದೆ ನಾನು, ಕೊನೆ ಹಂತದಲ್ಲಿ ಏನಾಯಿತು ಅಂತ ಕರ್ಣ ಪ್ರಶ್ನೆ ಎತ್ತದ. ಅದಕ್ಕೆ ಇವನು ಕೃಷ್ಣ ಉತ್ತರಿಸುವಾಗ ಹೇಳ್ದ, ನಿನ್ನಂಥ ಅವರಿಗೆ ಅಂದರೆ ನೀವು ಸಂಕಷ್ಟಕ್ಕೆ ಸಿಲುಕಿಕೊಂಡಾಗ ಧರ್ಮ ನೆನಪಾಗತ್ತೆ, ಅಂದರೆ ಧರ್ಮ ರಕ್ಷಿಸೋಲ್ಲ ಅನ್ನೋದು ನೆನಪಾಗತ್ತೆ ಅನ್ನೋ ಅರ್ಥದಲ್ಲಿ ಅಂತ ಕೃಷ್ಣ ಉತ್ತರ ಕೊಟ್ಟ. ನಾವು ಆ ಸಂಚಿಕೆಯಲ್ಲಿ ಮಾತಾಡುವಾಗ ಅಷ್ಟೇ ತೊಗೊಂಡು ಹೋಯಿತು, ಅಲ್ಲಿ ವಿವರಕ್ಕೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಇವ್ರ ಪ್ರಶ್ನೆಯಿಂದಾಗಿ ಅದಕ್ಕೆ ಹೋಗ್ಬೋದು ನಾವು. ಇಲ್ಲಿ ಏನು ಅಂತ ಕೇಳಿದರೆ, ಧರ್ಮದಂತೆ ನಡೆದುಕೊಂಡ್ರೆ ಅದು ನಮ್ಮನ್ನು ಕಾಪಾಡತ್ತೆ ಅಂತ. ಹೀಗೆ ಕಾಪಾಡತ್ತೆ ಅಂತ ಅಂದ ಕೂಡಲೇ ಬರೋ ಪ್ರಶ್ನೆ ಧರ್ಮ ಅಂದರೆ ಏನು ಅನ್ನುವಲ್ಲಿಂದ ಆರಂಭ ಆಗತ್ತೆ. ಧರ್ಮ ಅನ್ನೋದನ್ನು ವ್ಯಾಪಕವಾಗಿ ಬಳಸ್ಕೊಳ್ತಾ ಇದ್ದೀವಿ ನಾವು. ಅಂದರೆ ಮತಗಳನ್ನೆಲ್ಲ ಧರ್ಮ ಅಂತ ಕರಿತಾ ಇದ್ದೀವಿ. ಈಗ ಹಾಗೆ ಅಂತಾದರೆ ಒಂದಕ್ಕೊಂದು ವಿರುದ್ಧ ಇದೆ. ಅವನು ರಕ್ಷಿಸ್ಕೊಳ್ತಾನೆ, ಇವನು ರಕ್ಷಿಸ್ಕೊಳ್ತಾನೆ ಅಂದರೆ ಅವುಗಳಿಗಾಗೆ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಈ ಮಾತಿಗೆ ಏನು ಅರ್ಥ ಅಂತ ಕೇಳ್ತಾರೆ. ಧರ್ಮವೇ ಸಾವು ನೋವಿಗೆ ಕಾರಣವಾಗಿದೆ ಅನ್ನೋ ಮಾತುಗಳನ್ನು ಹಲವರು ಆಡ್ತಾ ಇರ್ತಾರೆ. ಅದಕ್ಕೆ ಅರ್ಥ ಧರ್ಮದ ವ್ಯಾಪಕವಾದ ಅರ್ಥ ಇದೆಯಲ್ಲ ಅಥವಾ ನಿಜವಾದ ಅರ್ಥ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿರೋದು. ಅಂದರೆ ನಾವು ಹಾಗೆ ಬದುಕಿದರೆ ಧರ್ಮದಂತೆ ಬದುಕಿದರೆ ಅದು ನಮ್ಮನ್ನು ಕಾಪಾಡತ್ತೆ. ಅಂದರೆ ಹೇಗೆ ಕಾಪಾಡತ್ತೆ ಅಂತ ಅಂದರೆ, ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸೋದಿಲ್ಲ ಅದು, ನಮ್ಮನ್ನು ನೋವಿಗೆ ಸಿಲುಕಿಸೋದಿಲ್ಲ ಅದು ಅಂತ. ನಮ್ಮ ಈ ಪ್ರಾಚೀನವಾದ ಎಲ್ಲ ಗ್ರಂಥಗಳು ಕರ್ಮ ಸಿದ್ಧಾಂತವನ್ನು ಹೇಳ್ತವೆ. ಕರ್ಮ ಸಿದ್ಧಾಂತ ಏನು? ಒಳ್ಳೇದು ಮಾಡಿದರೆ ಒಳ್ಳೆಯದಾಗತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗತ್ತೆ ಅನ್ನೋದನ್ನೇ ಕೊನೆಯವರಿಗೂ ಹೇಳ್ಕೊಂಬಂದಿರೋದು. ಯಾರಿಗೆಲ್ಲ ಕೆಟ್ಟದಾಗಿದೆಯೋ ಆ ಕೆಟ್ಟದ್ದಕ್ಕೊಂದು ಕಾರಣ ತೋರಿಸ್ಕೊಡ್ತಾರೆ ಇವರು. ಮಹಾಭಾರತದಲ್ಲೇ ನೋಡಿದರೆ ಯಾರಿಗೆಲ್ಲ ಏನೇನಾಯಿತೋ ಅದಕ್ಕೊಂದು ಕಾರಣ ತೋರಿಸ್ತಾರೆ, ಯಾಕಾಯಿತು ಅಂತ. ಯಾರಿಗೆಲ್ಲ ಒಳ್ಳೇದಾಯಿತೋ ಒಳ್ಳೇದಾಗಿದ್ದಕ್ಕೂ ಒಂದು ಕಾರಣ ನಮಗೆ ಕಾಣಿಸುತ್ತೆ. ಇಂಥದ್ದು ಮಾಡ್ದೆ ಅದಕ್ಕೆ ಇದಾಯಿತು, ಇಂಥದ್ದು ಮಾಡ್ದೆ ಅದಕ್ಕೆ ಇದಾಯಿತು ಅಂತ. ಅದೇ ಧರ್ಮೋ ರಕ್ಷತೆ ರಕ್ಷಿತಃ ಅನ್ನೋದಕ್ಕೆ ಇರೋದು. ಅದರರ್ಥ ಬರೀ ಒಳ್ಳೆಯದು ಕೆಟ್ಟದ್ದು ಅಂತಂದರೆ ಒಳ್ಳೆ ಕೆಲಸ ಮಾಡೋದು ಅಂದರೆ ಚಾರಿಟಿ ಮಾಡೋದು ಅನ್ನುವ ಅಷ್ಟೇ ಅರ್ಥ ಅಲ್ಲ. ಅದರಲ್ಲಿ ದೇವರ ಉಪಾಸನೆ, ದೇವರ ಮೇಲೆ ನಂಬಿಕೆ ಇವುಗಳು ಸೇರಿಕೊಂಡೇ ಇದೆ, ಅದು ಅಲ್ಲದ್ದು ಅಂತ ಅಲ್ಲ. ಆದರೆ ಒಟ್ಟು ಇದೆಲ್ಲವೂ ಸೇರಿದ ಧರ್ಮ ಇದೆಯಲ್ಲ, ಸರಿಯಾದ ನಡವಳಿಕೆ, ಸರಿಯಾದ ಮಾತು, ಇಂಥವೆಲ್ಲ ಸರಿ ಇದ್ದಾಗ ಅದು ನಮ್ಮನ್ನು ನಮಗೇನು ಕೆಡುಕಾಗದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ. ಈಗ ಉದಾಹರಣೆ ಕರ್ಣನಿಗೆ ಅಂತ ತೊಗೊಂಡ್ರೆ, ನಾವು ಕರ್ಣನ ವಿಷಯದಲ್ಲೇ ಅಂತ ನೋಡಿದ್ರೆ, ಈಗ ಕರ್ಣನಿಗೆ ಅವನಿಗೆ ಎಲ್ಲ ಸಾಮರ್ಥ್ಯ ಇದ್ದೂ ಕೂಡ ರಣಾಂಗಣದಲ್ಲೊಂದು ಸಾವು ಬಂತು. ಈಗ ಸಾವು ಯಾವತ್ತೂ ಬರಲಿ, ಆದರೆ ಯುದ್ಧ ಭೂಮಿಯಲ್ಲಿ ಸಾಯಬೇಕಾದವನಲ್ಲ ಕರ್ಣ. ಯಾಕೆ ಹಾಗೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕರ್ಣನಿಗೆ ತನ್ನನ್ನು ರಕ್ಷಿಸಿಕೊಳ್ಳಬಹುದಾದಷ್ಟು ಶಸ್ತ್ರ ಅಸ್ತ್ರಗಳ ಜ್ಞಾನ ಇದೆ, ಪರಾಕ್ರಮ ಇದೆ, ಶೌರ್ಯ ಇದೆ. ಹಾಗಾಗಿ ಅವನು ಯುದ್ಧ ಭೂಮಿಯಲ್ಲಿ ಸಾಯಿಸೋಕ್ಕಾಗಲ್ಲ ಅವನನ್ನು. ಕರ್ಣ ಹೇಗೆ ಸತ್ತ ಯುದ್ಧ ಭೂಮಿಯಲ್ಲಿ ಅಂತಂದರೆ, ಅವನದೇ 2 ಕರ್ಮಗಳಿಂದಾಗಿ ಸತ್ತ. ಅವನದೇ 2 ಅಧರ್ಮದಿಂದಾಗಿ ಸತ್ತ ಅಂತ ಹೇಳಬೇಕು. ಒಂದು ಗುರುವಿಗೆ ಸುಳ್ಳು ಹೇಳಿದ್ದು, ಇನ್ನೊಂದು ಶಬ್ದವೇದಿಯಿಂದಾಗಿ ಒಂದು ಗೋವನ್ನು ಹತ್ಯೆ ಮಾಡಿದ್ದು. ಈ 2 ಅಧರ್ಮಗಳು ಕೊನೆ ಹಂತದಲ್ಲಿ ಕರ್ಣನನ್ನು ನಾಶ ಮಾಡಿದವು. ಅದೆರಡು ಮಾಡದೇ ಇದ್ದಿದ್ದರೆ ಕರ್ಣನ ಸಾವು ಬರ್ತಾ ಇರಲಿಲ್ಲ. ಅರ್ಜುನನಿಗೆ ಕೂಡ ಕರ್ಣನನ್ನು ಸಂಹರಿಸೋದಕ್ಕೆ ಸುಲಭ ಇರಲಿಲ್ಲ. ಅಂದರೆ ಅದಕ್ಕೆ ಇನ್ನೇನೋ ಒಂದು ಬೇಕಾಗ್ತಾ ಇತ್ತು. ಅಂದರೆ ಅವನಿಗೆ ಭಾರ್ಗವಾಸ್ತ್ರ ಇದ್ದು ಬಿಟ್ಟರೆ ಅವನು ಭಾರ್ಗವಾಸ್ತ್ರ ಪ್ರಯೋಗ ಮಾಡಿದಾಗ ಅದಕ್ಕೇನು ಅಂತ ಒಂದು ನೋಡಬೇಕಾಗತ್ತೆ. ಎರಡನೆಯದ್ದು, ಅವನು ಸದೃಢವಾಗಿ ಶಲ್ಯ ಸಾರಥ್ಯದಲ್ಲಿ ಯುದ್ಧ ಮಾಡ್ತಾ ಇದ್ದಾಗ ಅಷ್ಟು ಸುಲಭ ಅಲ್ಲ ಕೊಲ್ಲೋದು. ಸೋಲಿಸಬಹುದು,
ಕೊಲ್ಲೋದು ಸುಲಭ ಆಗ್ತಿರಲಿಲ್ಲ. ಹಾಗೆ ನೋಡಿದಾಗ ಅವನು ಆ ಥರ ವರ್ತಿಸಿದ್ದಕ್ಕಾಗಿ ಇವನನ್ನು ರಕ್ಷಿಸಲಿಲ್ಲ. ಇದೇನೇ ಮುಂದೆ ಬರುತ್ತೆ. ಯುಧಿಷ್ಠಿರ ಸಶರೀರನಾಗಿ ಸ್ವರ್ಗಕ್ಕೆ ಹೋಗ್ತಾನೆ, ಉಳಿದ ಪಾಂಡವರೆಲ್ಲ ಸಾಯ್ತಾ ಹೋಗ್ತಾರೆ. ಸಾಯ್ತಾ ಹೋದಾಗ ಭೀಮ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ಯಾಕೆ ಅವ್ರು ಯಾಕೆ ಸತ್ರು, ಅವ್ರಿಗೆ ಯಾಕೆ ಸಿಗಲಿಲ್ಲ ಅಂತಂದಾಗ ಅವರ ಒಂದೊಂದು ತಪ್ಪನ್ನು ಹೇಳ್ತಾ ಹೋಗ್ತಾನೆ ಯುಧಿಷ್ಠಿರ, ಒಂದೊಂದು ಅಧರ್ಮವನ್ನು ಹೇಳ್ತಾ ಹೋಗ್ತಾನೆ. ಆದರೆ ಯುಧಿಷ್ಠಿರನಿಗೆ ಹಾಗಾಗಲೇ ಇಲ್ಲ, ಸಶರೀರವಾಗಿ ಅವನಿಗೆ ಮೇಲೆ ಹೋಗುವಂತೆ ಆಯಿತು. ಯಾಕೆ ಅಂದರೆ ಧರ್ಮ ಕೆಲಸ ಮಾಡ್ತವನಲ್ಲಿ, ಧರ್ಮಿಷ್ಠನಾಗಿದ್ದ, ಅಷ್ಟು ಧರ್ಮಿಷ್ಠನಾಗಿದ್ದ, ಅದು ಕೆಲಸ ಮಾಡ್ತವನಲ್ಲಿ. ಮುಂದೆ ಅಲ್ಲಿ ಹೋದಾಗ ಕೂಡ ಅವನು ಒಂದು ಸಲ ನರಕ ನೋಡಬೇಕಾಗಿ ಬಂತು ಅಂದ್ರೇನು, ಆ ಫೀಲ್ ಆಯಿತು ಅವನಿಗೆ. ಅದು ಯಾಕೆ ಅಂದರೆ ಅವನಲ್ಲೂ ಒಂದು ಧರ್ಮ ಇತ್ತು, ಆ ಧರ್ಮ ಅಲ್ಲಿ ಕೆಲಸ ಮಾಡ್ತು. ಧರ್ಮ ರಕ್ಷತೆ ರಕ್ಷಿತ ಅಂದರೆ ಇದೇ ಹೇಳ್ತಾ ಇರೋದು, ತಪ್ಪು ಮಾಡಬೇಡ. ಬಟ್ ನನಗೊಂದು ಸರ್, ನೀವು ಹೇಳ್ತಿರ್ಬೇಕಾದ್ರೆ ಕೃಷ್ಣ ಕರ್ಣನ ತಪ್ಪುಗಳನ್ನ ಮತ್ತು ಅಧರ್ಮದ ಕೆಲಸಗಳನ್ನ ಎತ್ತಿ ಹಿಡಿತಾನೆ. ಇಲ್ಲೊಂದು ಕಡೆ ಇದೆ, ಅಂದರೆ ಅವನು ದ್ರೌಪದಿ ಪ್ರಕರಣ ಇರಬಹುದು, ಜೂಜನ ಪ್ರಕರಣ ಇರ್ಬೋದು, ಅಥವಾ ಸಂಧಾನಕ್ಕೊಪ್ಪದೇ ಇರುವಂಥ ಪ್ರಕರಣಗಳಿರ್ಬೋದು. ಇದು ಒಂದು ಕಡೆ ನೇರವಾದ ಕಾರಣಗಳು, ಈತನನ್ನು ಯಾಕೆ ಶಿಕ್ಷಿಸಬೇಕು ಅಂಥೇಳಿ. ಈತನ ಶಿಕ್ಷೆ ಮಾಡೋದಷ್ಟು ಈಸಿ ಅಲ್ಲ, ಇದಕ್ಕೊಂದು ಉಪಾಯ ಸಿಗಲಿ ಅಂಥೇಳಿ ಒಂದಷ್ಟು ಕಾರಣ, ಅಂದರೆ ಆತನಲ್ಲೇ ಒಂದಷ್ಟು ಲೂಪ್ ಹೋಲ್ಸ್ಗಳಿದೆ. ಚಕ್ರ ಸಿಕ್ಕಾಕೊಳ್ಳೋದು ಅಥವಾ ಅಂದರೆ ಅಸ್ತ್ರ ಮರ್ತು ಹೋಗೋದು, ಇವೆರಡೂ ಒಂದಕ್ಕೊಂದು ಪೂರಕವಾಗಿವೆ ಅಲ್ವಾ? ಹೌದು. ಹೀಗಾಗಿ ಇಲ್ಲಿ ಅಧರ್ಮ ಅಂತಂದರೆ ಸುಳ್ಳು ಹೇಳಿದ್ದು ಮತ್ತು ಗೋವನ್ನು ಕೊಂದದ್ದು ಅಧರ್ಮನ, ಅಥವಾ ಇದು ಈ ಮೊದಲನೇದು ಯಾವುದು ಅಧರ್ಮ? ಇದು ಅದೆರಡು ಅಚಾತುರ್ಯ. ಇದು ಬುದ್ಧಿಪೂರ್ವಕ. ವ್ಯತ್ಯಾಸ ಏನು ಅಂತ ಅಂದರೆ, ಈಗ ಗೊತ್ತಿದ್ದು ಮುಟ್ಟಿದ್ರು ಗೊತ್ತಿಲ್ಲದೆ ಮುಟ್ಟಿದ್ರು ಬೆಂಕಿ ಸುಡತ್ತೆ ಅನ್ನೋದು ನಿಜನೇ. ಆದರೆ ಗೊತ್ತಿಲ್ಲದೆ ಮುಟ್ಟಿ ಹೋಯ್ತಲ್ವ, ಅದಕ್ಕೂ ಗೊತ್ತಿದ್ದು ಮುಟ್ಟೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲೇನಾಗಿದೆ, ಈಗ ಅವನು ಗೋವನ್ನು ಕೊಂದನಲ್ಲ, ಗೋವನ್ನು ಕೊಲ್ಲಬೇಕು ಅಂತ ಕೊಂದಿದ್ದಲ್ಲ. ಅವನು ಯಾರೋ ಬ್ರಾಹ್ಮಣ, ಅವನೊಂದು ಗೋವು ಸಾಕ್ಕೊಂಡಿದ್ದ, ಅವನ ಜೀವನಕ್ಕೆ ದಾರಿಯಾಗಿತ್ತು, ಅದು ಅವನ ಯಜ್ಞಕ್ಕೆ ದಾರಿಯಾಗಿತ್ತು, ಅದನ್ನು ಹಾಳು ಮಾಡಬೇಕು ಅನ್ನೋ ದುರ್ಬುದ್ಧಿಯಿಂದ ಕರ್ಣ ಕೊಂದಿದ್ದಲ್ಲ. ಅವನು ತನ್ನ ಶಬ್ದವೇದಿ ಸಿಕ್ಕಿತ್ತು, ಅದನ್ನು ಪ್ರಯೋಗ ಮಾಡ್ತೀನಿ ಅಂತ ಹೊರಟ. ದಶರಥನೂ ಮಾಡಿದ್ದದೇ ಅಲ್ವಾ? ಹಾಗಾಗಿ ಅಲ್ಲಾಗಿದ್ದನ್ನು ನಾವೇನು ಹೇಳ್ತೀವಿ, ಅಪರಾಧ ಅಂತ ಅಂದಾಗ ಅದು ಅಚಾತುರ್ಯದ್ದಾಯ್ತು. ಈಗ ಆಕ್ಸಿಡೆಂಟಿಗೂ ಕೊಲೆಗೂ ಇದ್ದ ವ್ಯತ್ಯಾಸ. ಪ್ಲ್ಯಾಂಡ್ ಆಗಿ ಕೊಂದಾಗ ಇರುವ ಶಿಕ್ಷೆಗೂ ಆಕ್ಸಿಡೆಂಟಲ್ಲಿ ಕೊಂದಿದ್ದಕ್ಕೂ ಒಂದೇ ಶಿಕ್ಷೆ ಅಲ್ಲ, ಇಬ್ಬರಿಗೂ ಮರಣದಂಡನೆ ಕೊಡೋಲ್ಲ. ಹಾಗೆ ಅದು ಅಚಾತುರ್ಯ. ಅದು ಅಂದರೆ ಎಲ್ಲೋ ಕಾಣುವ ಪ್ರಾಣಿಯನ್ನು ನೀನು ಬಾಣ ಬಿಟ್ಟು ನಿನಗೆ ಕೊಲ್ಲುವ ಸಾಮರ್ಥ್ಯ ಬಂದಿರ್ಬೋದು. ನೀನು ಯಾವಾಗ ಕೊಲ್ಲಬೇಕು ಅಂದರೆ ಪ್ರಾಣಿ ಯಾವುದು ಅಂತ ಗೊತ್ತು ಮಾಡ್ಕೊಳ್ಳುವ ವಿದ್ಯೆ ನೀನು ಗೊತ್ತಾದರೆ, ಪ್ರಾಣಿ ಯಾವುದು ಅಂತ ಗೊತ್ತಾಗಬೇಕು ನಿನಗೆ. ಅದು ಗೊತ್ತಾದಾಗ ಮಾತ್ರ ಬಾಣ ಬಿಡ್ಬೋದೇ ಹೊರತು ದೂರದಲ್ಲಿ ಕಣ್ಣಿಗೆ ಕಾಣದೇ ಇರೋದಕ್ಕೆ ಬಾಣ ಬಿಡೋದಕ್ಕೆ ಬರುತ್ತೆ ಅಂತ ಹೊರಟಿದ್ದಿದೆಯಲ್ಲ, ಇದು ಅಚಾತುರ್ಯ. ಹಾಗೆಯೇ ಪರಶುರಾಮರು ತನಗೆ ವಿದ್ಯೆ ಕೊಡದೇ ಇರಬಹುದು ಅನ್ನುವ ಕಾರಣಕ್ಕೆ ಸುಳ್ಳು ಹೇಳಿದ್ದಿದೆಯಲ್ಲ, ದುಷ್ಟತನ ಅಲ್ಲ. ಅದು ದುಷ್ಟತನ ಅಲ್ಲ, ವಿದ್ಯೆ ಬೇಕು ಅನ್ನುವ ಪ್ರಾಮಾಣಿಕವಾದ ಬಯಕೆ. ನಾನು ಈ ವಿದ್ಯೆಯಲ್ಲಿ ಮಹೋನ್ನತ ಸ್ಥಾನಕ್ಕೆ ಇರಬೇಕು, ಏನೂ ತಪ್ಪಿಲ್ಲ ಅದರಲ್ಲಿ. ಹಾಗಾಗಿ ಅಲ್ಲಿ ಪ್ರಾಯಶಃ ಕರ್ಣ ಸತ್ಯ ಹೇಳಿದ್ರು, ಪರಶುರಾಮರು ವಿದ್ಯೆ ಕೊಟ್ಟಿರ್ತಾಯಿದ್ರು. ಅವ್ರು ಕೊಡ್ತಿರಲಿಲ್ಲ ಅಂತ ಏನೂ ಇಲ್ಲ. ಹಿಂದೆ ಸುಮಾರು ಸಲ ಸ್ಪಷ್ಟಪಡಿಸಿದೆ, ಪರಶುರಾಮರು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕೊಡ್ತಾಯಿದ್ರು, ಬೇರೆಯವ್ರಿಗೆ ಕೊಡ್ತಾ ಇರಲಿಲ್ಲ ಅಂತ ಯಾವುದೊಂದು ಕಥೆ ಇದೆ. ಅದಕ್ಕೇನು ಇದಿಲ್ಲ. ಭೀಷ್ಮ ಕೂಡ ಅವ್ರ ಹತ್ರ ಕಲ್ತವನೇ. ಹಾಗಿರುವಾಗ ಅವ್ರು ಕೊಡ್ತಾರೆ ಎಲ್ಲರಿಗೂ. ಈಗ ಕರ್ಣ ಹೇಳ್ಕೊಂಡಿದ್ದು ಕೂಡ ತಾನು ಕ್ಷತ್ರಿಯ ಅಂತ ಹೇಳ್ಕೊಂಡಿದ್ದ, ಅಲ್ಲ ಅವನು ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ದ, ಅವ್ನು ಕ್ಷತ್ರಿಯ ಅಂತ ಹೇಳ್ಕೊಬೋದಾಗಿತ್ತು ಹಾಗಿದ್ದಿದ್ರೆ. ಹಾಗಾಗಿ ಅಲ್ಲಿ ಏನು ಅಂತ ಅಂದರೆ ಆ ಕಾರಣ ಅಲ್ಲ. ಕರ್ಣ ಯೋಚಿಸಿದ್ದೇನೆಂದರೆ ಅದನ್ನು ಹೇಳಿದಾಗ ಸುಲಭವಾಗಿ ಸಿಗತ್ತೆ ಅಂತ ಅಂದ್ಕೊಂಡ. ಅದು ಅಚಾತುರ್ಯ ಅವೆರಡು. ಆದರೆ ಅಚಾತುರ್ಯವನ್ನು ಕ್ಷಮಿಸಿ ಬಿಡಬಹುದಾ ಅಂದರೆ ಅದಕ್ಕೆ ಬೆಂಕಿ ಉದಾಹರಣೆ ಕೊಟ್ಟಿದ್ದು. ನನಗೆ ಗೊತ್ತಾಗಲಿಲ್ಲ, ಮುಟ್ಬಿಟ್ಟೆ ಬೆಂಕಿ, ನೀ ಸುಡಬೇಡ ಅಂದರೆ ಸುಡತ್ತೆ. ಅದು ಸುಡುವುದು ಅದರ ಧರ್ಮ. ನೀನು ಗೊತ್ತಾಗಿ ಮುಟ್ಟಿದೆಯೋ ಗೊತ್ತಾಗದೆ ಮುಟ್ಟಿದೆಯೋ ಅದು ಸುಡತ್ತೆ. ಆದರೆ ಇವುಗಳಿದೆಯಲ್ಲ, ಇವೆಲ್ಲ ಬುದ್ಧಿಪೂರ್ವಕ. ಈಗ ಕರ್ಣನಂಥ ಕರ್ಣ, ಇಡೀ ಕರ್ಣನ ಬದುಕಿನಲ್ಲಿ ಕರ್ಣನ ಅಂಥ ತಪ್ಪು ಅನ್ನೋದು ಗೊತ್ತಾಗೋದೇ ದ್ರೌಪದಿ ವಸ್ತ್ರಾಪಹರಣದ ಹೊತ್ತಿನಲ್ಲಿ ಅಂತ. ದುರ್ಯೋಧನನ ಜೊತೆಗಿದ್ದ, ಅದಕ್ಕೊಂದು ಕೃತಜ್ಞತೆ ಇತ್ತು, ಇಲ್ಲಿ ಅನ್ನೋದು ಸರಿ ಇರಬಾರ್ದಾಗಿತ್ತು. ಆದರೆ ಯಾರೂ ಕೂಡ, ಕೃಷ್ಣ ಕೂಡ, ನೀನು ಯಾಕೆ ದುರ್ಯೋಧನನ ಜೊತೆಗಿದ್ದೆ, ನೀನು ತಪ್ಪು ಅನ್ನೋ ಮಾತಾಡಿಲ್ಲ. ಅವನು ವಿದುರನೂ ಜೊತೆಗಿದ್ದ, ಆ ಮಾತಾಡಿಲ್ಲ. ಅಲ್ಲಿ ಜೊತೆಗಿರಬಾರ್ದು ಅಂತ ಅಂತಿಮ ಸಂದೇಶನೇ ಇದೆ. ಭೀಷ್ಮ ದ್ರೋಣ ಕರ್ಣಾದಿಗಳು ದುರ್ಯೋಧನ ಜೊತೆ ನಿಲ್ಬಾರ್ದಾಗಿತ್ತು ಅಂತ ನಾವು ಪಾಠ ಕಲ್ತ್ಕೋತೀವಿ. ಆದರೆ ಅದನ್ನು ಅಪರಾಧ ಅಂತ ಯಾರೂ ಹೇಳಿಲ್ಲ. ಅಪರಾಧ ಯಾವುದು ಅಂದರೆ ದ್ರೌಪದಿ ವಿಷಯದಲ್ಲಿ ನಡೆದಿದ್ದು ಅಪರಾಧ. ಹಾಗಾಗಿ ನೀವು ಹೇಳಿದಾಗ ತೂಕ ಅಂತ ತಗೊಂಡ್ರೆ ಅಪರಾಧ ಇದು ನಿಮಿತ್ತ ಆಯ್ತದು. ಆದರೆ ಕೊಲ್ಲುವುದಕ್ಕೆ ಕಾರಣ ಇದು, ಶಿಕ್ಷೆ ಕೊಡೋದಕ್ಕೆ ಕಾರಣವಾದದ್ದು ಇದು.
ಆ ಶಿಕ್ಷಣ ಸುಲಭಗೊಳಿಸಿದ್ದು ಒಂದು ಹಂತಕ್ಕೆ ಆ ಒಂದು ನಿಮಿತ್ತಗಳು, ಎರಡು ಕಾರಣಗಳು. ಇಲ್ಲಿ ಅನುಷಾ ಪರಮೇಶ್ವರಪ್ಪ ಅನ್ನೋರು ಒಂದಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಅದರಲ್ಲಿ ಒಂದು ಪ್ರಶ್ನೆ ಏನಂದರೆ, ಅರ್ಜುನ ಮತ್ತು ಕೃಷ್ಣ ಇವರ ಸ್ನೇಹ, ಇವರ ಬಾಂಧವ್ಯ ಇದು ಹೇಗೆ ಸಾಧ್ಯ ಆಯಿತು? ಯಾವಾಗ ಇವ್ರ ಹತ್ರ ಆದರು? ಪಾಂಡವ್ರಿಗೆ ಆತ ಹತ್ರ ಆಗಿದ್ದು ಹೇಗೆ? ಇದ್ರ ಬಗ್ಗೆ ಹೇಳಿ ಅಂತ. ಕೃಷ್ಣ ಪಾಂಡವರು ಮೊದಲು ಭೇಟಿಯಾಗಿದ್ದು ದ್ರೌಪದಿ ಸ್ವಯಂವರದಲ್ಲಿ ಅಂತ ಮಹಾಭಾರತ ಹೇಳುತ್ತೆ. ಅದಕ್ಕಿಂತ ಮೊದಲು ಅವರು ಭೇಟಿಯಾದ ಅಂಶಗಳು, ಘಟನೆಗಳು ಕಾಣಿಸೋಲ್ಲ. ದ್ರೌಪದಿ ಸ್ವಯಂವರದಲ್ಲಿ ಭೇಟಿಯಾಗಿದ್ದು ಅಂದರೆ ಹೇಗೆ ಭೇಟಿಯಾಗಿದ್ದು? ಬಂದಿದ್ರು ದ್ರೌಪದಿ ಸ್ವಯಂವರಕ್ಕೆ ಎಲ್ಲರಿಗೂ ಆಮಂತ್ರಣ ಇತ್ತಲ್ಲ, ಅವ್ರು ಬಂದಿದ್ರು. ಕೃಷ್ಣನ ಬಂದಿರ್ತಾನೆ. ಹೌದು, ಕೃಷ್ಣ ಬಲರಾಮ ಎಲ್ಲ ಬಂದಿರ್ತಾರೆ. ಆಗ ಭೇಟಿಯಾದರು ಅಂತ ಬರೋದು. ಆಗ ಭೇಟಿಯಾದವರು ಅಲ್ಲಿಂದ ಅವ್ರ ಜೊತೆಗೆ ಮುಂದೆ ಹೋದರು, ಹಾಸ್ತಿನಪುರಕ್ಕೆ ಹೋದರು. ಅಲ್ಲಿ ಇವರದ್ದು ಬೇರೆ ಬೇರೆ ಆದಾಗ ಇಂದ್ರಪ್ರಸ್ಥ ಕಟ್ಟುವಾಗ ಕೃಷ್ಣ ಅಲ್ಲಿ ಕೃಷ್ಣ ನಿಂತ್ಕೊಂಡ. ಅಲ್ಲಿ ಖಾಂಡವ ದಹನ ಆಯಿತು, ಅಲ್ಲೆಲ್ಲ ಕಟ್ಟುವಾಗ ಅವನಿದ್ದ. ರಾಜಸೂಯ ಯಾಗದ ಹೊತ್ತಿನಲ್ಲಿದ್ದ. ಸುಭದ್ರೆಯನ್ನು ವಿವಾಹ ಮಾಡಿಕೊಡುವಾಗಿದ್ದ. ಇಲ್ಲೆಲ್ಲ ಕಾಣಿಸುತ್ತೆ. ಈ ಹತ್ರ ಆಗಿದ್ದು ಅನ್ನೋದು ಇದೇ ಹೊತ್ತಿನಲ್ಲಿ ಅಂತ ಹೇಳಬೇಕು. ಅದಕ್ಕಿಂತ ಮೊದಲು ಹೆಚ್ಚು ಅವರ ಸಂಪರ್ಕದ ಘಟನೆ ಬಂಧುಗಳೇ ಅಲ್ವಾ ಅವರು? ಮೊದಲೇ ಅಣ್ಣ ತಂಗಿ ಮಕ್ಕಳು, ಅಕ್ಕ ತಮ್ಮನ ಮಕ್ಕಳು, ಬಂಧುಗಳೇ. ಕೃಷ್ಣ ಅರ್ಜುನನಿಗೆ ಸೋದರ ಮಾವನ ಮಗ ಆಗಬೇಕು. ಅಂದರೆ ಕೃಷ್ಣನ ಮನೆ ಅರ್ಜುನನಿಗೆ ಅಜ್ಜಿ ಮನೆ ಅಥವಾ ಅಜ್ಜನ ಮನೆ ಅಂತ ಹೇಳ್ತೀವಲ್ಲ, ಹಾಗೆ. ಸೊ ಬಾಲ್ಯದಲ್ಲಿ ಅವರು ಬಾಲ್ಯದಲ್ಲಿ ಕೂಡಿದ ಘಟನೆಗಳ ಉಲ್ಲೇಖ ಕಾಣಿಸಿಲ್ಲ. ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮಹಾಭಾರತ ಏನು ಅಂದರೆ ಯಾವುದೇ ಒಂದು ಘಟನೆಯನ್ನು ಅದು ಉಲ್ಲೇಖಿಸುವಾಗ ಅಲ್ಲೇನೋ ನಡೆದಿರಬೇಕು, ಆವಾಗ ಮಾತ್ರ ಹೇಳ್ತಾರೆ. ನಾವು ಅಷ್ಟನ್ನೇ ಇಟ್ಕೊಂಡು ಅದಕ್ಕಿಂತ ಹಿಂದೆ, ಅದಕ್ಕಿಂತ ನಡುವೆ, ಅದಕ್ಕಿಂತ ಮುಂದೆ ಏನೂ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಒಬ್ರಿಗೊಬ್ರಿಗೆ ಪರಿಚಯನೇ ಇರಲಿಲ್ಲ ಅಂತೆಲ್ಲ ಹೇಳೋದು ಕೂಡ ಕಷ್ಟ ಇರುತ್ತೆ, ಹೇಳೋಕ್ಕಾಗಲ್ಲ ಹಾಗೆ. ಯಾಕೆಂದರೆ ಹಾಗೆ ದಿನಚರಿ ಅಲ್ವಲ್ಲ ಅದು. ಒಂದು ಇದನ್ನು ಬರೆಯುವಾಗ, ಇವತ್ತೇ ನಾವೊಂದು ಕಾದಂಬರಿ ಬರಿತೀವಿ, ಒಂದು ಸಿನಿಮಾ ಮಾಡ್ತೀವಿ ಅಂತ ಅಂದರೆ ಎಲ್ಲವೂ ಹೇಳ್ತಾ ಇರ್ತೀವ? ಇಲ್ಲ. ಇಬ್ಬರು ಭೇಟಿಯಾದರು ಅಂತಂದಾಗ ಭೇಟಿಯಾಗಿದ್ದರಿಂದಾಗಿ ಏನಾದರೂ ಒಂದು ಆಗಬೇಕು, ಆವಾಗ ಮಾತ್ರ ಭೇಟಿಯ ಸನ್ನಿವೇಶವನ್ನು ಚಿತ್ರಿಸ್ತೀವಿ. ಇಲ್ಲ ಅಂದರೆ ಅದನ್ನು ಚಿತ್ರಿಸೋದಿಲ್ಲ. ಸರ್, ಇಲ್ಲಿ ವಯಸ್ಸಿನ ಅಂತರ ಎಷ್ಟು ಇತ್ತು ಅನ್ನೋದ್ರ ಬಗ್ಗೆ ಏನಾದರೂ ಇದೆಯಾ? ಇಲ್ಲ, ಒಂದೇ ಸಮಾನ ಅವರಿಬ್ಬರು. ಅರ್ಜುನ ಕೃಷ್ಣ ಒಂದೇ ವಯಸ್ಸಿನವರು. ಅಂದರೆ ಯುಧಿಷ್ಠಿರನಿಗೆ ಚಿಕ್ಕವನು. ಚಿಕ್ಕವನು. ಹಾಗಾಗಿ ಅವನು ಯುಧಿಷ್ಠಿರನಿಗೆ ಕೃಷ್ಣ ನಮಸ್ಕಾರ ಮಾಡ್ತಾನೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇಲ್ಲಿ ಒಂದು ಕಡೆ ಇವರು ಬಾಲ್ಯದಲ್ಲಿ ಕೌರವರು ಇವರಿಗೆ ಕಿರುಕುಳ ಕೊಡ್ತಿರ್ತಾರೆ, ಇವರು ತಪ್ಪಿಸ್ಕೊಂಡು ಭೀಮನಿಗೆ ವಿಷಪ್ರಾಶನ ಮಾಡುವಂಥದ್ದು, ಆ ಥರದ್ದೆಲ್ಲ ನಾವು ಕೇಳಿದ್ದೀವಿ. ಅಲ್ಲಿ ಒಂದು ಕಡೆ ಕೃಷ್ಣ ಕಂಸನನ್ನು ಸಂಹಾರ ಮಾಡುವಂಥದ್ದು, ಆತ ಬಾಲಲೀಲೆಗಳು, ಅಂದರೆ ಇವೆರಡೂ ಒಂದೇ ಕಾಲಘಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಭೇಟಿಯಾಗುವ ಸನ್ನಿವೇಶ ಇರದೇ ಇದ್ದಿರಲೂಬಹುದು. ಯಾಕೆಂದರೆ ಅವರೂ ಸಮಸ್ಯೆಲಿದ್ದರು, ಇವರು ಸಮಸ್ಯೆಲಿದ್ದರು. ದೊಡ್ಡವರನ್ನು ನೋಡಿದ್ರೆ ಪಾಂಡು ಬಿಟ್ಟು ಕಾಡು ಸೇರಿಬಿಟ್ಟಿದ್ದ, ಅವನು ಯಾರ ಜೊತೆಗೂ ಸೇರುವ ಮನಸ್ಥಿತಿಯಲ್ಲಿ ಇರಲಿಲ್ಲ. 16 ವರ್ಷ ಆಗಿತ್ತು. ಕುಂತಿಯ ಮದುವೆಯಾಗಿ ಸ್ವಲ್ಪ ದಿನಕ್ಕೇ ಅವನು ಹೋಗ್ಬಿಟ್ಟಿದ್ದಾನೆ ಕಾಡಿಗೆ. ಮತ್ತು 15-16 ವರ್ಷ ಅವನು ಕಾಡಲ್ಲೇ ಇದ್ದಿದ್ದು. ಆಮೇಲೆ ಇವರು ವಾಪಸ್ ಬಂದಿದ್ದು ಪಾಂಡವರು. ಅಷ್ಟೊತ್ತು ತನಕ ಯಾರೂ ಭೇಟಿ ಮಾಡದೇನೂ ಇದ್ದಿರಬಹುದಾದ ಸಾಧ್ಯತೆಗಳಿದೆ. ಯಾಕೆಂದರೆ ಅವನು ಎಲ್ಲರನ್ನ ಬಿಟ್ಟುಕೊಂಡು ಹೋಗಿದ್ದಲ್ಲ, ಬಂಧು ಬಾಂಧವರನ್ನು ವಾನಪ್ರಸ್ಥಕ್ಕೆ ಅಂತ ಅನ್ನೋ ತರಹದಲ್ಲಿ ಹೋಗಿದ್ದವನು. ಆಗ ಇಲ್ಲೇನಾಗಿತ್ತು ಅಂದರೆ, ವಸುದೇವ ಮತ್ತು ದೇವಕಿಯರನ್ನು ಅವನು ಕಾರಾಗೃಹಕ್ಕೆ ಹಾಕಿದ್ದ, ಜೈಲಿಗೆ ಹಾಕಿದ್ದ ಕಂಸ. ಅದಾದ ಮೇಲೆ ಅವ್ರು ಕಾರಾಗೃಹದಲ್ಲೇ ಇದ್ದರು. ಆಮೇಲೆ ಕೃಷ್ಣನನ್ನು ಅಲ್ಲಿ ತಗೊಂಡೋಗ್ಬಿದ್ದು ಕೃಷ್ಣ ಬೆಳೆದು ಆಮೇಲೆ ಬಿಡುಗಡೆ ಮಾಡ್ತಾನೆ ಅವನ್ನ. ಅಂದರೆ ಆ ಹಂತದಲ್ಲಿ ಅವರು ಬಂಧುಗಳನ್ನು ಭೇಟಿ ಮಾಡೋದು ಅನ್ನೋ ಥರದಲ್ಲಿ ಇರಲಿಲ್ಲ. ಅಲ್ಲೂ ಸಮಸ್ಯೆಗಳಿದ್ವು. ಆ ಇಡೀ ದೇಶವೇ ಸಮಸ್ಯೆಲಿತ್ತು. ಕಂಸನಿಂದಾಗಿ, ಜರಾಸಂಧನಿಂದಾಗಿ ಇಡೀ ಯಾದವ ಕುಲವೇ ಸಮಸ್ಯೆಯಲ್ಲಿತ್ತು. ಹಾಗಾಗಿ ಅವ್ರ ಸಮಸ್ಯೆಯಲ್ಲಿ ಅವರು, ಇವ್ರ ಸಮಸ್ಯೆಯಲ್ಲಿ ಇವರು ಮುಳುಗಿದ್ರು. ಆ ದೃಷ್ಟಿಯಿಂದಾಗಿ ಭೇಟಿ ಆಗದೇ ಇದ್ದಿರುವ ಸಾಧ್ಯತೆಗಳು ಇರುತ್ತೆ. ಆದರೂ ಎಲ್ಲೋ ಒಂದು ಕಡೆ ಭೇಟಿಯೋ ಇನ್ನೊಂದು ಆಗಿರಬಹುದು. ಬಟ್ ಅರ್ಜುನನ ಬಗ್ಗೆ ಆಗಲಿ ಅಥವಾ ಪಾಂಡವರ ಬಗ್ಗೆ ಆಗಲಿ ಕೃಷ್ಣನಿಗಿರುವಂಥ ಈ ಒಂದು ಅಪರಿಮಿತ ಪ್ರೀತಿ ಇದೆಯಲ್ಲ, ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಕಾರಣಗಳು ಕಾಣುತ್ತಾ? ಇಲ್ಲ, ಅವರು ಭೇಟಿ ಆಗ್ತಾ ಇದ್ದಾಗೇ ಅವ್ರ ನಡುವೆ ಒಂದು ಸ್ನೇಹ ಬೆಳ್ಕೊಂಡು ಹೋಗಿದ್ದು ಕಾಣಿಸುತ್ತೆ. ಪೂರ್ವದ್ದು ಅಂತ ಹೇಳಬೇಕಷ್ಟೆ. ಯಾಕೆಂದರೆ ಅವನಿಗೆ ಅರ್ಜುನನ ಬಗ್ಗೆ ಅಪಾರವಾದ, ಅರ್ಜುನ ಕೃಷ್ಣ ಇಬ್ಬರು ಭಾಳ ಪ್ರೀತಿ ಹುಟ್ಕೊಳತ್ತಲ್ಲ, ಅದು ಅವರು ನರನಾರಾಯಣರು ಒಂದೇ ಅಂತಲೇ ಹೇಳಬೇಕು. ಯಾಕೆಂದರೆ ನಾವು ಈಗ ಅರ್ಜುನ ಅಂದರೆ ಇವನದೇ ಅವತಾರ ಅಂತಲೇ ಇರೋದಲ್ವಾ, ಇವನದೇ ಅಂಶ ಅಂತ. ಈಗ ಶ್ರೀಮನ್ನಾರಾಯಣ ನಾರಾಯಣ ಮುನಿಯಾಗಿ ತಪಸ್ಸು ಮಾಡ್ತಾ ಇದ್ದ. ನಾರಾಯಣ ಮುನಿ ತಾನೇ ನರನಾಗಿ ತನ್ನನ್ನು ಸೃಷ್ಟಿಸಿಕೊಂಡ ಅಂತ ಬರೋದ್ರಿಂದಾಗಿ ಅರ್ಜುನ ಅಂದರೆ ಮತ್ತದು ವಿಷ್ಣುವಿನ ಅಂಶವೇ ಆಗಿ ನಿಂತ್ಕೊಳ್ಳುತ್ತಲ್ಲ, ಆ ಬಂಧ ಅಂತ ಹೇಳಬೇಕು. ಬಿಟ್ಟರೆ ಇಲ್ಲಿ ಅರ್ಜುನ ಕೃಷ್ಣ ಆಗಿದ್ದಾಗ ಅವರಿಬ್ಬರೇ ಬಹಳ ಹತ್ತಿರ ಆಗೋದಕ್ಕೆ ಬೇಕಾಗುವ ಘಟನೆ ಕಾಣಿಸೋಲ್ಲ, ಸ್ವಭಾವ ಒಂದೇ ಥರ ಇತ್ತು ಅಂತ ಹೇಳಬೇಕು. ಕೆಲವೊಬ್ಬರು ಹಾಗೆ ನಮಗೆ
ತುಂಬ ವರ್ಷಗಳಂತೆ ಪರಿಚಯ ಆಗ್ತಾರೆ. ಅದ್ರ ಪರಿಚಯ ಆದ ತಕ್ಷಣ ನಾವು ಬಿಕಮ್ ಫ್ರೆಂಡ್ಸ್. ಅವರು ಬಹಳಷ್ಟು ಹಳೆ ಸ್ನೇಹಿತರಿಗಿಂತ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸೊ ಆ ಥರದ್ದು ಸುಮಾರು ನಾವು ನೋಡಿರ್ತೀವಿ. ಇನ್ನೊಂದು ಅನುಷಾ ಅವರ ಪ್ರಶ್ನೆ, ಅನುಷಾ ಪರಮೇಶ್ವರಪ್ಪ ಅವರ ಪ್ರಶ್ನೆ ಇದೆ. ಸೊ ಆ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕೇನೆಂದರೆ, ಇದು 526ನೇ ಸಂಚಿಕೆ ನಾವು ಮಾತಾಡ್ತಾ ಇರೋದು. ನಾವು ಪ್ರತಿ 50 ಎಪಿಸೋಡ್ಸ್ಗೆ ಮುಂಚೆ 50 ಎಪಿಸೋಡ್ಸ್ಗೆ ಅದಾನಂತರ 25 ಎಪಿಸೋಡ್ಸ್ಗೆ ನಾವು ಪ್ರಶ್ನೆಗಳನ್ನ ತೆಗೆದುಕೊಂಡು ಹೋಗಿದ್ದೀವಿ. ಹೀಗಾಗಿ ದಯವಿಟ್ಟು ಎಲ್ಲ ಸಂಚಿಕೆಗಳನ್ನ ನೀವು ಅಕಸ್ಮಾತ್ ಇತ್ತೀಚೆಗೆ ನೋಡ್ತಾ ಇದ್ದವರು ಮೊದಲಿಂದ ನೀವು ನೋಡ್ಕೊಂಡು ಬನ್ನಿ. ಸೊ ಭಾಳಷ್ಟು ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದೀವಿ, ಆದರೂ ಕೆಲವೊಂದು ಸಲ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಹುಟ್ಕೊಂಡಿದೆ ಅಂತ ಅನಿಸುತ್ತೆ. ಹೀಗಾಗಿ ಇವ್ರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಇತ್ತೀಚೆಗೆ ನೋಡೋಕ್ಕೆ ಶುರು ಮಾಡಿದವರು, ಪ್ರಶ್ನೆಗಳು ಹುಟ್ಕೊಂಡವರು ಮೊದಲನೇ ಸಂಚಿಕೆಯಿಂದ ನೋಡೋಕ್ಕೆ ಶುರು ಮಾಡಿ ನಿಮಗೆ ನಿಮ್ಮ ಬಹುತೇಕ ಪ್ರಶ್ನೆಗಳಿಗೆ ಉತ್ತರಗಳು ಆಯಾ ಸಂದರ್ಭಗಳಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕೊಟ್ಟಿದ್ದೀವಿ. ಕೆಲವೊಂದು ಭಾಳಷ್ಟು ಕೇಳುವಂಥ ಪ್ರಶ್ನೆಗಳು, ಭಾಳಷ್ಟು ಜನ ಭಾಳಷ್ಟು ಸಲ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ನಾವು ಕೊಟ್ಟಿರ್ತೀವಿ. ಅದನ್ನು ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಮತ್ತು ಈ ಒಂದು ಪ್ಲೇಲಿಸ್ಟನ್ನು ಪುನೀತ್ ಅವರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ಇಡೀ ಮಹಾಭಾರತ ನಿಮಗೆ ಒಂದೇ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಅದು ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕಮ್ಯುನಿಟಿ ಪೇಜಲ್ಲಿರುತ್ತೆ, ಅಲ್ಲೂ ಕೂಡ ನೀವು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಒಂದು ಪ್ರಶ್ನೆ ಅನುಷಾ ಅವ್ರದ್ದಿದೆ. ಉತ್ತರ ಗೋಗ್ರಹಣದ ಸಮಯದಲ್ಲಿ ಏಕಾಂಗಿಯಾಗಿ ಎಲ್ಲರನ್ನೂ ಸೋಲಿಸಿದ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ, ದ್ರೋಣ ಮತ್ತು ಕರ್ಣನ ಕೊಲ್ಲಲು ಅಷ್ಟೇಕೆ ಕಷ್ಟಪಡಬೇಕಾಯಿತು? ಮತ್ತೊಂದು ಬ್ರಾಕೆಟಲ್ಲಿ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಆದರೂ ಮತ್ತೆ ಮೋಸ ಮಾಡಬೇಕಾಯಿತು. ಈ ಮೋಸ ಮಾಡಿಲ್ಲ ಅಥವಾ ಮೋಸ ಆಗಿಲ್ಲ ಅನ್ನೋದನ್ನು ಉತ್ತರ ಆಲ್ರೆಡಿ ಇದೆ. ಕರ್ಣನ ಸಾವಿನ ಸಂಚಿಕೆನ ದಯವಿಟ್ಟು ನೋಡಿ ಅಂತ ಕೇಳ್ತೀನಿ. ಬಟ್ ಮೊದಲನೇ ಪ್ರಶ್ನೆಗೆ ಉತ್ತರ ಗೋಗ್ರಹಣದಲ್ಲಿ ಆದಂಥದ್ದು ಇಲ್ಲಿ ಯಾಕೆ ಆಗಲಿಲ್ಲ ಅನ್ನೋದು. ಅದೇ ಮೋಸ ಅಂತ ಅಂದಾಗ ಮೋಸ ಅಂದರೆ ಏನು, ಸತ್ಯ ಅಂದರೆ ಏನು, ಸುಳ್ಳು ಅಂತ ಅಂದರೆ ಏನು ಅನ್ನೋದರ ಚರ್ಚೆ ನಡೆದಿದೆ. ಬಲಾಕ ಮತ್ತು ಕೌಶಿಕ ಬ್ರಾಹ್ಮಣನ ಕಥೆಯನ್ನು ಕೃಷ್ಣನೇ ಹೇಳೋದರ ಮೂಲಕ ಸತ್ಯ ಸುಳ್ಳು ಅಂದರೆ ಅದೇ ಮೋಸ ಅಲ್ವಾ, ಅದನ್ನು ವಿಮರ್ಶೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ಅಲ್ಲಿ ಅದು ಉತ್ತರ ಸಿಗತ್ತೆ. ಮತ್ತು ಇತ್ತೀಚೆಗೆ ಆಮೇಲೂ ಉತ್ತರ ಕೊಟ್ಟಿದೆ. ಭೀಷ್ಮನ ಹೊತ್ತಿನಲ್ಲಿ, ಕರ್ಣನ ಸಾವಿನ ಹೊತ್ತಿನಲ್ಲಿ ಅಲ್ಲೆಲ್ಲೂ ಮೋಸ ಇನ್ನೊಂದು ಏನೂ ನಡೆದೇ ಇಲ್ಲ ಅಂತ. ದ್ರೋಣರ ವಿಷಯದಲ್ಲಿ ಅಲ್ಲಿ ಸುಳ್ಳು ನಡೆದಿದೆ ಅಂತ. ಮತ್ತು ಇನ್ನೊಂದು ಅವರ ಪ್ರಶ್ನೆ, ಅರ್ಜುನ ಯಾಕೆ ಕಷ್ಟಪಡಬೇಕು ಅಂತ. ಅರ್ಜುನ ಯಾಕೆ ಇವ್ರನ್ನ ಕೊಲ್ಲಲು? ಒಂದು, ಭೀಷ್ಮನ್ ಕೊಲ್ಲೋದಕ್ಕೆ ಅರ್ಜುನ ಹೋಗಲೇ ಇಲ್ಲ, ಒತ್ತಾಯ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ರು ಅನ್ನೋದು. ದ್ರೋಣರ ವಿಷಯದಲ್ಲಿ ಯಾವತ್ತೂ ಅರ್ಜುನ ಅವನು ಬಾಣ ಎತ್ತೋಕ್ಕೆ ಸಿದ್ಧನಿಲ್ಲ, ದ್ರೋಣರನ್ನು ಅವನು ಎದುರಿಸಿಯೇ ಇಲ್ಲ ಅರ್ಜುನ. ಹಾಗಾಗಿ ಅರ್ಜುನನ ಪ್ರಶ್ನೆಯೇ ಇಲ್ವಲ್ಲ. ದ್ರೋಣನ್ ಸಾಯಿಸಿದ ಮೇಲೆ ಅರ್ಜುನ ಕೋಪಾವಿಷ್ಟನಾಗಿ ತಮ್ಮವರ ವಿರುದ್ಧನೇ ಜಗಳ ಮಾಡ್ತಾನೆ, ಯುಧಿಷ್ಠಿರನ ವಿರುದ್ಧನೇ ಗಲಾಟೆ ಮಾಡ್ತಾನೆ. ಅವನು ಕೃಷ್ಣನಿಗೂ ಬೈದಂತೆ ಬೈತಾನೆ ಅನ್ನೋ ಥರನೇ ಇದೆ. ಆಮೇಲೆ ಕರ್ಣನ ವಿಷಯದಲ್ಲಿ ಹಾಗೆ ನಡೆದಿಲ್ಲ ಅಂತ ತೋರಿಸಿದೆ. ಆದರೆ ಅವರ ಪ್ರಶ್ನೆಯ ಆಶಯ ಏನು ಅಂದರೆ, ಉತ್ತರ ಗೋಗ್ರಹಣದಲ್ಲಿ ಒಬ್ಬನೇ ಎಲ್ಲರನ್ನು ಸೋಲಿಸಿದಾಗ ಇಲ್ಲಿ ಇಷ್ಟಾದರೂ ಕಷ್ಟ ಯಾಕೆ ಪಡಬೇಕಾಯಿತು ಅನ್ನೋದನ್ನು ನಾವು ತೊಗೋಬೇಕು ಪ್ರಶ್ನೆನ. ಯಾಕೆಂದರೆ ಇಲ್ಲಿ ಸುಲಭ ಆಗಿಲ್ಲ. ಭೀಷ್ಮನ ಎದುರು ಶಿಖಂಡಿ ನಿಲ್ಲಿಸ್ಬೇಕಾಯ್ತು, ದ್ರೋಣರಿಗೆ ಒಂದು ಸುಳ್ಳು ಹುಟ್ಕೋಬೇಕಾಯ್ತು, ಕರ್ಣನಿಗೆ ಅಂತ ಅಂದಾಗ ಕರ್ಣನ ಶಾಪಗಳು ಅಲ್ಲಿ ಬಂದು ಕೆಲಸ ಮಾಡಬೇಕಾಯ್ತು ಅಂತ ಇದೆಯಲ್ಲ. ಅದಕ್ಕೆ ಹಿಂದೊಂದು ಸಲ ಮಾತಾಡಿದ್ದು, ಯಾರು ವೀರರು ಯಾರು ಶೂರರು ಅನ್ನೋ ಅಷ್ಟರ ಮೇಲೆ ಪ್ರತಿ ಯುದ್ಧವು ನಿರ್ಣಯ ಆಗೋಲ್ಲ ಅಂತ. ಸೋಲು ಗೆಲುವು ನಮ್ಮ ಸಾಮರ್ಥ್ಯವನ್ನೇ ಅವಲಂಬಿಸಿಕೊಂಡಿಲ್ಲ ಯಾವುದೇ ಕ್ಷೇತ್ರದಲ್ಲಿ, ಯುದ್ಧ ಇರಲಿ ಮತ್ತೊಂದಿರಲಿ. ಹಾಗೆಯೇ ಆಗಿದ್ದರೆ ಉಕ್ರೇನ್ ಅಂತ ಸಣ್ಣ ದೇಶವನ್ನು ಬಗ್ಗುಬಡ್ದು ಬಿಡ್ತೀನಿ ಅಂದ್ಕೊಂಡ ರಷ್ಯಾ ಯಾವತ್ತೋ ಬಗ್ಗುಬಡಿಬೇಕಾಗಿತ್ತು, ಆಗಿಲ್ಲ. ಚೀನಾಕ್ಕೂ ಕೂಡ ತನ್ನ ಅಕ್ಕಪಕ್ಕದಲ್ಲಿರೋ ಯಾವುದೋ ಸಣ್ಣ ದೇಶಗಳನ್ನು ಸೋಲ್ಸೋಕ್ಕಾಗದೇ ಇರೋ ಕಥೆ ಇದೆ. ಅಮೇರಿಕಕ್ಕೂ ಅಂಥದ್ದನ್ನು ಮಾಡೋಕ್ಕಾಗದೇ ಇರೋ ಕಥೆಗಳಿವೆ, ವಿಯೆಟ್ನಾಂ ಸಂಬಂಧಪಟ್ಟಂತೆ. ಹಾಗಾಗಿ ಸಾಮರ್ಥ್ಯವೇ ಗೆಲ್ಲತ್ತೆ ಅನ್ನೋದು ಮನುಷ್ಯ ಜನಾಂಗದ ಇತಿಹಾಸ ವರ್ತಮಾನ ಎರಡರಲ್ಲೂ ಅಲ್ಲ ಅಂತ ತೀರ್ಮಾನ ಆಗಿರೋದು. ಅಲ್ಲಿ ಅರ್ಜುನ ಮಾಡಿದ್ದೇನೆಂದರೆ, ಅವನು ಯಾರನ್ನೂ ಅಲ್ಲಿ ಸೋಲಿಸಿ ಯುದ್ಧದಲ್ಲಿ ಅಥವಾ ಸಾಯಿಸಿ ಮಾಡಿದ್ದಲ್ಲ. ಉತ್ತರ ಗೋಗ್ರಹಣದಲ್ಲಿ ಅವರೆಲ್ಲರಿಗೂ ನಿದ್ರೆ ಬರುವಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ದ, ಅಷ್ಟೇ ಬೇಕಾಗಿತ್ತು. ಅಲ್ಲಿಗೆ ಗೋ ಬಿಡ್ಸ್ಕೊಂಡು ಹೋಗ್ಬಿಟ್ಟ ಅವನು. ಆ ಯುದ್ಧ ಅಷ್ಟೇ ವಿಷಯ. ಅದು ಗೋವನ್ನು ಯಾರು ತಗೊಂಡು ಹೋಗಬೇಕು ಅಂತ ಅನ್ನೋ ವಿಷಯ. ಗೋವನ್ನು ವಾಪಸ್ ತಗೊಂಡು ಹೋದ, ಇವರೆದ್ದವರು ವಾಪಸ್ ಬಂದರು, ಮತ್ತು ಯುದ್ಧ ಮುಂದುವರಿಸಲಿಲ್ಲ. ಅಲ್ಲಿ ನಡೆದಿದ್ದಷ್ಟೇ. ಇಲ್ಲ, ಹಂಗಲ್ಲ. ಇದು ಸಾವು ಬದುಕಿನ ಯುದ್ಧ. ಈ ಯುದ್ಧವೇ ಭಿನ್ನ. ಸಾವು ಬದುಕಿನ ಯುದ್ಧ ಸುಲಭದ್ದಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಅರ್ಜುನ ಮಹಾವೀರ, ಅವನಲ್ಲಿ ಅಷ್ಟೆಲ್ಲ ಅಸ್ತ್ರಗಳಿತ್ತು ಅನ್ನೋದು ಒಂದು ಕಡೆ ನಿಜ. ಆದರೂ ಇವರೆಲ್ಲ ಏನೂ ಅಲ್ಲ ಅವನೆದುರಿಗೆ ಅಂತಲ್ಲ ಅಂತ. ಅದು ಭೀಷ್ಮನೋ ದ್ರೋಣರೋ ಕರ್ಣನೋ ಏನೂ ಅಲ್ಲ ಅರ್ಜುನನ ಎದುರಿಗೆ ಅನ್ನೋ ತರಹದ್ದಲ್ಲ, ಅಲ್ವೇ ಅಲ್ಲ ಅಂತ. ನಾವು ಆ ಮಹಾವೀರ ಅನ್ನೋದನ್ನು ಒಂದು ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕಬೇಕಾಗಿದೆ ಅಂತ. ಇವರಿಗಿಂತ
1% 2% ಅವನು ಹೆಚ್ಚಿರ್ಬೋದು ಅಂತ ಯೋಚನೆ ಮಾಡಬೇಕಾಗಿದೆ ಹೊರತು ಇವರು ಅಂದರೆ ಸಾಮಾನ್ಯ ಅವನೆದುರಿಗೆ ಅವನು ಮಹಾವೀರ ಅನ್ನೋ ತರಹದ್ದಲ್ಲ. ಮತ್ತು ಯುದ್ಧ ಅನ್ನೋದು ಎಂಥ ವೀರ ಇದ್ದರೂ ಅದು ಯಾವತ್ತೂ 50-50. ಎಸ್, ಯಾಕಂದರೆ ಸಮಯ ಸಂದರ್ಭಗಳು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಥರ ಇರುತ್ತೆ. ದ್ಯೂತದಲ್ಲಿ ಸೋತದ್ದನ್ನು ಧೃತರಾಷ್ಟ್ರ ಹಿಂತಿರುಗಿಸಿ ಪಾಂಡವರಿಗೆ ಕೊಟ್ಟಾಗ ಅವರು ಅದನ್ನು ಸುಮ್ಮನೆ ಭಿಕ್ಷೆ ಅಂತ ತೆಗೆದುಕೊಂಡದ್ದು ಸರಿಯೇ? ಅದು ಒಂದು ರೀತಿ ಬದುಕಿಗೆ ಹೋಗು ಎಂದಂತೆ ಅವರಿಗೆ ಅನ್ನಿಸಲಿಲ್ಲವೇ ಅನ್ನೋ ಒಂದು ಪ್ರಶ್ನೆನ ಕೇಳಿದ್ದಾರೆ. ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ನಡೆಯದೆ ಧೃತರಾಷ್ಟ್ರ ಸೋತಿದ್ದನ್ನು ಹಿಂದಿರುಗಿಸಿ ಕೊಟ್ಟಿದ್ರೆ ಅದು ಭಿಕ್ಷೆ ಆಗಿತ್ತು. ಇಲ್ಲೇನಾಯಿತು, ದ್ರೌಪದಿಯ ವಸ್ತ್ರಾಪಹರಣದ ಪ್ರಯತ್ನ ನಡೀತು, ದ್ರೌಪದಿಗೆ ಅವಮಾನ ಆಯಿತು. ಅವಮಾನ ಅಂತೂ ಆಯಿತು, ವಸ್ತ್ರಾಪಹಾರ ಆಗದೇ ಇದ್ದರು. ಆ ಅವಮಾನವನ್ನು ತಾನು ಸರಿಪಡಿಸ್ಕೊಳ್ಳೋದಕ್ಕೆ ರಾಜ್ಯವನ್ನು ಕೊಟ್ಟಿದ್ದಾನೆಯೇ ಹೊರತು ಪಾಂಡವರಿಗೆ ಉಪಕಾರ ಮಾಡಬೇಕು ಅಂತ ಧೃತರಾಷ್ಟ್ರ ಕೊಟ್ಟಿಲ್ಲ. ವಿದುರ ಮತ್ತು ಗಾಂಧಾರಿ ಮಹಾಪರಾಧ ಆಗಿದೆ, ಇದರಿಂದಾಗಿ ಅತ್ಯಂತ ದೊಡ್ಡ ಪಾಪ ಆಯಿತು, ಇದು ಅತ್ಯಂತ ಅಪಾಯಕಾರಿ ಅಂತ ಯಾವಾಗ ಹೇಳಿದ್ರೋ ಧೃತರಾಷ್ಟ್ರ ಹೆದರಿದಾಗ ದ್ರೌಪದಿಯನ್ನು ಸಂತುಷ್ಟಿಪಡಿಸಿ ಅವಳು ಶಪಿಸದಂತೆ, ಅವಳಿಗಾದ ನೋವು ತಮ್ಮ ಬದುಕಿಗೆ ಬಾಧಿಸದಂತೆ ಆಗಬೇಕು ಅಂತ ಅಂದಾಗ ಪ್ರಾಯಶ್ಚಿತ್ತ ರೂಪದಲ್ಲಿ ಧೃತರಾಷ್ಟ್ರ ಕೆಲಸ ಮಾಡಿದ್ದು. ಹಾಗಾಗಿ ಅದು ಭಿಕ್ಷೆ ಅಲ್ಲ. ನಿಜವಾಗಿ ಹೇಳಬೇಕು ಅಂದರೆ ಇವರು ಧೃತರಾಷ್ಟ್ರನ ಮೇಲೆ ತೋರಿದ ಕರುಣೆ ಅಂತ ಹೇಳಬೇಕು. ದ್ರೌಪದಿ ಒಪ್ಪಲ್ಲ ಅಂತ ಹೇಳಿದರೆ ವಾಸ್ತವವಾಗಿ ಧೃತರಾಷ್ಟ್ರ ಸಿಕ್ಕಾಕ್ಕೊಳ್ತಾ ಇದ್ದ. ಈಗ ಎಷ್ಟೋ ಸಲ ಆಗತ್ತೆ, ಏನೋ ಮಾಡಿಬಿಡ್ತಾರೆ, ಅನ್ಯಾಯ ಮಾಡಿಬಿಡ್ತಾರೆ, ಆಮೇಲೆ ಅದನ್ನು ಸರಿಪಡಿಸ್ಕೋದಕ್ಕೆ ಕರೆದು ಕೂತು ಅದೇನೋ ಆಗೋಯ್ತಪ್ಪ ಬಿಟ್ಬಿಡಪ್ಪ ನಿನಗೆ ಹಿಂಗೆ ಮಾಡ್ತೀವಿ, ತಪ್ಪು ದಂಡ ಕೊಡೋದು, ಏನೋ ಮಾಡ್ತೀವಿ ಅಂತಂದಾಗ ಇವನು ಒಪ್ಕೊಳ್ಳದೆ ಇರ್ಬೋದು. ಎಷ್ಟೋ ಸಲ ಬೇಕಾಗಿಲ್ಲ ನನಗೆ ಅಂತ ಕೆಲವರು ಹೇಳ್ತಾರೆ. ಏನೂ ಬೇಕಾಗಿಲ್ಲ, ಆಗಿದ್ದಾಗ ಹೋಗಿದೆಯಲ್ಲ, ಮುಂದೇನಾಗುತ್ತೋ ನೋಡೋಣ, ನಾನು ತೊಗೊಳ್ಳಲ್ಲ ಇದನ್ನು ಅಂತ ಕೆಲವರು ಹೊರಟು ಬಿಡ್ತಾರೆ. ಹಾಗಾದ್ರೆ ಅಪಾಯ. ಅವ್ರು ಒಪ್ಕೊಂಡ್ರೆ ಅವ್ರು ಕರುಣೆ ತೋರಿಸಿದಂತೆ. ಹಾಗಾಗಿ ಇಲ್ಲಿ ದ್ರೌಪದಿ ಮತ್ತು ಪಾಂಡವರು ಧೃತರಾಷ್ಟ್ರನಿಗೆ ಕರುಣೆ ತೋರಿಸಿದ್ದಾರೆ, ಪ್ರಬುದ್ಧವಾಗಿ ವರ್ತಿಸಿದ್ದಾರೆ. ಇಲ್ಲ ಅಂದರೆ ಅವರು ಆ ರಾಜ್ಯವನ್ನು ಭಿಕ್ಷಾರೂಪದಲ್ಲಿ ಸ್ವೀಕರಿಸಬೇಕಾದ ಇದಿರಲಿಲ್ಲ. ಅವರು ಜೊತೆಗೆ ಇಲ್ಲಿ ಇನ್ನೊಂದು ಮೋಸದಿಂದ ಜೂಜನ್ನ ಆಡಿದ್ದಾರೆ, ಅದು ಕೂಡ ಅವ್ರಿಗೆ ಗೊತ್ತಿದೆ. ಕಿತ್ತುಕೊಂಡಿದ್ದೇ ತಪ್ಪು. ಮೊದಲನೇದು ನೀವು ಹೇಳಿದಾಗೆ ಕಿತ್ತುಕೊಂಡ ವಿಧಾನದಲ್ಲೇ ತಪ್ಪಿದೆ. ಹಾಗಾಗಿ ಹಾಗೆ ಅಂತ ನೋಡಿದಾಗ ಇವ್ರದ್ದು ಹೋಗೇ ಇಲ್ಲ, ಇವರ ರಾಷ್ಟ್ರ ಧೃತರಾಷ್ಟ್ರನಿಗೆ ಹೋಗೇ ಇಲ್ಲ ಅಂತ ಹೇಳಬೇಕು. ಮೋಸ ಮಾಡಿರೋದು ಅದು. ಕಾನೂನುಬದ್ಧವಾಗಿ, ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಇವ್ರ ರಾಜ್ಯ ಅವರಿಗೆ ಹೋಗಿಲ್ಲ. ಅನ್ಯಾಯದಿಂದ ಹೋಗಿದ್ದನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ಭಿಕ್ಷೆ ಆಗಲ್ಲ. ನೀವು ಎತ್ತಿರೋ ಪಾಯಿಂಟ್ ಭಾಳ ಸರಿಯಾಗಿದೆ. ಸೊ ಒಂದು ಪ್ರಸಂಗದಲ್ಲಿ ಬಂದಿರುವಂಥ ಪ್ರಶ್ನೆ ಇದು, ಅಂದರೆ ವಿಷಯ ಇದು. ದ್ಯೂತ ಆಡಬಾರದು, ಅದು ತಪ್ಪು, ನಾನು ಇದ್ದರೆ ಅದನ್ನು ತಡಿತಾ ಇದ್ದೆ ಎಂದು ಹೇಳಿದ ಕೃಷ್ಣ ಯುಧಿಷ್ಠಿರನಿಗೆ ಏನೂ ಹೇಳೋದಿಲ್ಲ, ನೀನು ಯಾಕೆ ಆಡಿದೆ ಎಂದು ಪ್ರಶ್ನಿಸೋದಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ನಮಗೂ ಮತ್ತು ಪ್ರಾಚೀನ ಮನುಷ್ಯರಿಗೂ ಇರುವ ದೊಡ್ಡ ವ್ಯತ್ಯಾಸ ಇದು ಸರ್. ನಮಗೆ ಯಾರಾದರೂ ಸರಿಯಲ್ಲ ಮಾಡಿದ್ದು ಅಂತ ಅನಿಸಿದರೆ ಹೋಗಿ ಅವರನ್ನು ಕೇಳೋದು, ನೀನು ಮಾಡಿದ ತಪ್ಪು ಅಂತ ಜಗಳಾಡೋದು, ಹಂಗೆ ಯಾಕೆ ಮಾಡಿದೆ ಅಂತ ಹೇಳೋದು, ಇದನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಆದರೆ ಪ್ರಾಚೀನರು ಹಾಗೆ ಮಾಡ್ತಾ ಇರಲಿಲ್ಲ. ಒಂದು ಇನ್ನೊಬ್ಬರ ಬದುಕಿಗೆ ಅತಿಕ್ರಮ ಪ್ರವೇಶ ಅನ್ನೋದು ಅವರಲ್ಲಿ ಇರಲಿಲ್ಲ. ಸುಖ ಸುಮ್ಮನೆ ಇನ್ನೊಬ್ಬನ ತಪ್ಪುಗಳನ್ನು ಹೇಳೋದಾಗಲಿ ಇನ್ನೊಂದು ಮಾಡೋದಾಗಲಿ ಅವ್ರು ಹೋಗ್ತಾ ಇರಲಿಲ್ಲ. ಅವನಿಗೆ ಸಹಾಯಕ್ಕೆ ಹೋಗ್ತಾ ಇದ್ದಿರ್ಬೋದು, ಆದರೆ ನೀನು ಸರಿ ಇಲ್ಲ ಅಂತ ಸುಮ್ಮನೆ ಯಾರೂ ಹೇಳ್ತಾ ಇರಲಿಲ್ಲ. ಅದು ಯುಧಿಷ್ಠಿರನಿಗೆ ಅಂತಲ್ಲ, ಅಲ್ಲಿ ತಪ್ಪು ಮಾಡಿದವರು ಯಾರಿಗೂ ಕೃಷ್ಣ ಹೋಗಿ ನೀನು ಇದನ್ನು ತಪ್ಪು ಮಾಡಿದ್ದೆ ಅಂತೆಲ್ಲ ಹೇಳಲಿಲ್ಲ. ಅವನು ಯಾರಿಗೂ ಅಲ್ಲಿ ಗುರುವೂ ಅಲ್ಲ, ಅವನು ಇವ್ರು ಯಾರಿಗೆ ಹಿರಿಯ ಸ್ಥಾನದಲ್ಲೂ ಇಲ್ಲ. ಮತ್ತು ಅವತ್ತು ನೋಡಿದಾಗ ಕೃಷ್ಣ ಭಗವಂತ ಅನ್ನೋ ವಿಷಯ ಬೇರೆ, ಉಳಿದಂತೆ ಯುಧಿಷ್ಠಿರ ದೊಡ್ಡವ ಇವನಿಗಿಂತ. ಹಾಗಾಗಿ ಅದು ಅಂಥ ವಿಷಯಗಳನ್ನು ಮಾತನಾಡೋದಕ್ಕೆ ಹೋಗ್ತಿರಲಿಲ್ಲ. ಸಂದರ್ಭ ಬಂದಾಗ ಇದು ಆಗಬಾರ್ದಾಗಿತ್ತು ಅಂತ ಪ್ರಶ್ನೆ ಬಂದಾಗ, ಸನ್ನಿವೇಶ ಬಂದಾಗ ಕೃಷ್ಣ ಮಾತಾಡಿದ್ದಾನೆ. ನಾವಿವತ್ತಂಥ ತಪ್ಪನ್ನು ಮಾಡ್ತೀವಿ. ಯಾರಾದರೂ ಒಂದು ತಪ್ಪು ಮಾಡಿದ್ರು ಅಂತಂದಾಗ ಹಾಗೆ ಮಾತಾಡೋದು, ಅದು ಹರ್ಟ್ ಮಾಡುತ್ತೆ ವ್ಯಕ್ತಿಗೆ. ಎಷ್ಟು ಸಲ ನಾವು ಮಾತಾಡಬಾರ್ದು. ಈಗ ಆಗೋಗಿದೆ ಜೂಜು, ಯುಧಿಷ್ಠಿರನಿಗೂ ಅರ್ಥ ಆಗಿರುತ್ತೆ ಆಡಬಾರ್ದಾಗಿತ್ತು ಅಂತ. ಇಷ್ಟಾಗಿಯೂ ಪ್ರಶ್ನೆ ಎಲ್ಲಿ ಅಂದರೆ, ಯುಧಿಷ್ಠಿರ ಬಯಸಿ ಹೋಗಿ ಜೂಜಾಡಿದ್ರೆ ಬೈಬೇಕೇ ಹೊರತು ಅನಿವಾರ್ಯಕ್ಕೆ ಸಿಲುಕಿಕೊಂಡು ಹೋಗಿದ್ದವನು ಅಲ್ವಾ. ಇರೋದು ಪ್ರಶ್ನೆ ಏನು, ಪ್ರತಿಜ್ಞೆಯನ್ನು ಭಂಗ ಮಾಡಬಹುದು ಅಂತ ಕೃಷ್ಣನ ನಿಲುವು. ಇಂಥ ಹೊತ್ತಿನಲ್ಲಿ ಪ್ರತಿಜ್ಞೆಯನ್ನು ಮುರಿಯೋದು ತಪ್ಪಲ್ಲ ಅಂತ ಕೃಷ್ಣನ ನಿಲುವು. ಯುಧಿಷ್ಠಿರನ ನಿಲುವದಲ್ಲ, ಬರ್ಕೊಂಡಿರೋದನ್ನು ಅನುಸರಿಸ್ತೀನಿ ಅನ್ನೋದು ಯುಧಿಷ್ಠಿರನ ನಿಲುವು. ಬರ್ಕೊಂಡಿರ್ಬೋದು, ಸನ್ನಿವೇಶಕ್ಕೆ ತಕ್ಕಂತೆ ಸತ್ಯ ಸುಳ್ಳುಗಳ ವ್ಯಾಖ್ಯಾನ ಬದಲಾಗುತ್ತೆ ಅನ್ನೋದು ಕೃಷ್ಣನ ನಿಲುವು. ಆ ಕೃಷ್ಣನ ನಿಲುವಿಗೆ ಯುಧಿಷ್ಠಿರ ಬಂದಿಲ್ಲ.
ಯುಧಿಷ್ಠಿರ ಇಲ್ವೂ ಇಲ್ಲ ನಿಲುವಲ್ಲಿ. ಹಾಗಾಗಿ ಯುಧಿಷ್ಠಿರನದ್ದು ತಪ್ಪು ಅಂತ ಹೇಳೋದಕ್ಕೂ ಸುಲಭ ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ ಹಾಗೆ ಹೇಳೋದಕ್ಕೆ ಹೋಗಿಲ್ಲ. ಅದು ನೀವು ಹೇಳಿದ ಅಂದರೆ ಅರ್ಜುನನ ಪ್ರತಿಜ್ಞೆ ಸಮಯದಲ್ಲೂ ಕೂಡ ಅದನ್ನು ಹೇಳ್ತಾನೆ ಕೃಷ್ಣ. ಪ್ರತಿಜ್ಞೆ ಬೇರೆ ಮತ್ತು ಲೆಟರ್ ಆ್ಯಂಡ್ ಸ್ಪಿರಿಟ್ ಅನ್ನೋದು ಬರುತ್ತೆ ಅಲ್ಲಿ. ಇನ್ನೊಂದು ಪ್ರಶ್ನೆ ಅನುಷಾ ಪರಮೇಶ್ವರಪ್ಪ ಅವ್ರದ್ದು. ದ್ಯೂತದ ಸಭೆಗೆ ದ್ರೌಪದಿಯನ್ನು ಎಳೆದುತ್ತಿರುವಾಗ ಅವಳು ರಜಸ್ವಲೆ ಆಗಿರುವುದಾಗಿ ಉಲ್ಲೇಖ ಇದೆ ಮತ್ತು ಸ್ವತಃ ದ್ರೌಪದಿ ಇದನ್ನು ಮುಕ್ತವಾಗಿ ಹೇಳ್ತಾಳೆ. ಆದರೆ ಇಂದಿನ ಸಂದರ್ಭದಲ್ಲಿ ಈ ಬಗ್ಗೆ ಮಾತಾಡಲು ಕೆಲವರು ಹಿಂಜರಿತಾರೆ. ಆಗ ಇಂಥ ಸಮಯದಲ್ಲಿ ಸ್ತ್ರೀಯರನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ರು, ಅವರಿಗೆ ವಿಶೇಷ ವೈದ್ಯಕೀಯ ಆರೈಕೆ ನೀಡೋ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ? ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರಿ ಕೂಡ ಒಂದು ಪ್ರಸಂಗದಲ್ಲಿ. ಆಗ ಅಂದರೆ ರಜಸ್ವಲೆ ಆಗಿದ್ದೆ ಅನ್ನೋದನ್ನೆಲ್ಲ ಹೇಳ್ಕೊಳ್ಳೋದು ಮುಜುಗರದ ವಿಷಯಗಳು ಅಂತ ಆಗಿರಲಿಲ್ಲ. ನಾವಿವತ್ತು ಯಾವುದನ್ನು ಮುಜುಗರದ ವಿಷಯವಾಗಿ ಮಾಡಿಕೊಂಡಿದ್ದೇವೋ ಅಂತಹ ಸಾಕಷ್ಟು ವಿಷಯಗಳು ಅವತ್ತು ಮುಜುಗರದ ವಿಷಯ ಆಗಿರಲಿಲ್ಲ. ಆದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಸಾಕಷ್ಟು ವಿಷಯಗಳನ್ನು ಮುಕ್ತವಾಗಿ ಇಡೋದು ಸರಿ ಅಂತ ಇದೆಯಲ್ಲ, ಇದೇ ಆ ಕಾಲದ ಮನುಷ್ಯರ ಯೋಚನೆ ಆಗಿತ್ತು ಅನ್ನೋದು ಕಾಣಿಸುತ್ತೆ. ನಾವು ಆಧುನಿಕ ವಿಚಾರಧಾರೆಯನ್ನು ಆಧುನಿಕ ಅನ್ನುವ ಕಾರಣಕ್ಕೆ ಖಂಡತುಂಡವಾಗಿ ಎಷ್ಟೋ ವಿಷಯಗಳನ್ನು ಖಂಡಿಸ್ತೀವಲ್ಲ, ಅದು ಪ್ರಾಚೀನರ ನಿಲುವು, ಪ್ರಾಚೀನರ ಅಭ್ಯಾಸ, ಪ್ರಾಚೀನರ ಕ್ರಮ ಹಾಗೇ ಇದ್ದದ್ದು ಕಾಣಿಸುತ್ತೆ. ಉದಾಹರಣೆಗೆ ಹಲವು ಅಂಶಗಳಲ್ಲಿ ಕಾಣಿಸುತ್ತೆ ಅದು. ಈಗ ಉದಾಹರಣೆಗೆ ಮಧ್ಯಕಾಲದಲ್ಲಿ ಮೈತುಂಬ ಬಟ್ಟೆ ಹಾಕೋದು ಅಂತ ಬಂದಿದೆಯಲ್ಲ, ಪ್ರಾಚೀನ ಕಾಲದಲ್ಲಿ ಆ ಥರ ಮೈತುಂಬ ಬಟ್ಟೆ ಹಾಕೋದು ಅಂತ ಇರಲಿಲ್ಲ. ಇವತ್ತು ನಾವು ಅದು ಬಟ್ಟೆ ಕಡಿಮೆ ಆದ ಕೂಡಲೇ ಭಾಳ ಗಲಾಟೆ ಮಾಡ್ತೀವಿ ಅಂತ. ನಾ ಹಂಗಿರಬೇಕು ಅಂತ ಹೇಳ್ತಾ ಇಲ್ಲ, ನಂದು ಅದಲ್ಲ. ಮೈತುಂಬ ಬಟ್ಟೆ ಇರಬೇಕು ಅನ್ನೋ ಅಂಶವನ್ನು ಒಪ್ಕೊಂಡು ಹೋಗೋಣ. ಉತ್ತರದಲ್ಲಿ ಭಯಂಕರ ಗಲಾಟೆ ನಡೀತಾ ಇದೆ. ಒಬ್ಬರು ಕಥಾವಾಚಕರು ಇದನ್ನು ಮಾತಾಡಿದ್ದಾರೆ ಅಂತ ಭಾರಿ ಗಲಾಟೆ ಆಗಿದೆ ಅದರ ಬಗ್ಗೆ. ಆದರೆ ನಾವು ಶಿಲ್ಪಗಳಲ್ಲಿ ನೋಡ್ತೀವಿ ಇವತ್ತು ಆ ಥರ ಬಟ್ಟೆಗಳು ಕಡಿಮೆ ಇರೋದು ಅಂತ. ಹೇಗೆ ನೀನು ನೋಡ್ತೀವಿ ಮನುಷ್ಯನನ್ನು ಅನ್ನೋದ್ರ ಮೇಲೆ ಅದು ಬರುತ್ತೆ. ಎಷ್ಟು ನಿಯಮಗಳು ಹೆಚ್ಚಾಗುತ್ತಾ ಹೋಗುತ್ತೋ ಅಷ್ಟು ಮನುಷ್ಯ ಕೆಟ್ಟಿದ್ದಾನೆ ಅಂತ ಅರ್ಥ. ಮಧ್ಯಕಾಲದಲ್ಲಿ ಯಾಕೆ ಹಾಗೆ ತಂದರು ಬಟ್ಟೆಯ ವಿಷಯದಲ್ಲಿ ನಿಯಮಗಳನ್ನು ಅಂತ ಅಂದರೆ ಅಷ್ಟು ಕೆಟ್ಟಿದ್ದ ಮನುಷ್ಯ ಅಂತ. ಆವತ್ತಿನ ಬಟ್ಟೆಯನ್ನು ನೋಡಿದಾಗ, ಬಟ್ಟೆ ಉಡೋದನ್ನೆಲ್ಲ ನೋಡಿದಾಗ ಈ ತರಹದ್ದಲ್ಲ ಅಂತ ಕಾಣಿಸುತ್ತೆ. ಇವತ್ತು ನಾವು ಸೀರೆ ಅಂತೆಲ್ಲ ಏನು ತಂದಿದ್ದೀವಿ, ಆ ಕಾಲದಲ್ಲೆಲ್ಲ ಅದು ಹಾಗಿರಲಿಲ್ಲ. ಅದು ಬೇರೆ ಥರದಲ್ಲಿತ್ತು. ಕೆಳಗಡೆ ಒಂದು ಬಟ್ಟೆ ಉಡ್ತಾ ಇದ್ರು, ಮೇಲೊಂದು ಹೊದ್ಗೋತಾ ಇದ್ರು ಅನ್ನೋ ತರಹ ಗೊತ್ತಾಗತ್ತೆ ಅಲ್ಲಿ. ಈ ತರಹ ಎಷ್ಟೋ ಅಂಶಗಳು, ಆಧುನಿಕವಾದ ಅಂಶಗಳಿಗೂ ಅವತ್ತಿಗೂ ಸಾಮ್ಯ ಇದೆ. ಮಧ್ಯಕಾಲದಲ್ಲಿ ಸಮಾಜ ಬದಲಿಸ್ಕೊಳ್ತಾ ಬಂದಿದೆ. ಯಾಕೆಂದರೆ ಮಧ್ಯಕಾಲಕ್ಕೆ ಬೇಕಾಗಿತ್ತದು. ಅವತ್ತಿನ ಸನ್ನಿವೇಶಕ್ಕೆ ತಕ್ಕಂತೆ ಸಮಾಜ ತನ್ನನ್ನು ಪರಿವರ್ತಿಸಿಕೊಳ್ಳುತ್ತೆ. ಹಾಗಂತ ಇವತ್ತು ನಾವು ಏಕಾಏಕಿ ಪ್ರಾಚೀನ ಕ್ರಮದಂತೆ ಹೋಗಿ ನಿಲ್ತೀವಿ ಅಂತ ಹೇಳೋದಕ್ಕೂ ಅವಕಾಶ ಇಲ್ಲ. ಯಾಕೆಂದರೆ ಸುತ್ತಲ ಸಮೂಹ ಪ್ರಾಚೀನ ಕಾಲದಂತೆ ಯೋಚಿಸುತ್ತೆ ಅಂದರೆ ನಾವು ಬದಲಾಯಿಸ್ಕೋಬೋದು ಬದುಕನ್ನು. ಸುತ್ತಲ ಸಮೂಹ ಹಾಗಿಲ್ಲ ಅಂತಂದಾಗ ನಾವು ಈಗೇನಿದೆಯೋ ಅದನ್ನೇ ಮುಂದುವರಿಸಬೇಕೇ ಹೊರತು ಏಕಾಏಕಿ ಹಳೇದು ಇದು ಹೊಂದಿಕೊಳ್ಳತ್ತೆ ಅಂತ ಹೋಗೋಕ್ಕಾಗೋಲ್ಲ. ಹಾಗೆ ಹಲವು ಅಂಶಗಳು ಆಧುನಿಕವಾದದ್ದಕ್ಕೂ ಪ್ರಾಚೀನವಾದದ್ದಕ್ಕೂ ಸಾಮ್ಯ ಇದೆ. ಕೆಲವನ್ನು ಒಪ್ಪಿಕೊಳ್ಬೇಕಾಗತ್ತೆ. ಅದರಲ್ಲಿ ಇಂಥದ್ದು ಕೂಡ ಅವರು ಎತ್ತಿದಾರಲ್ಲ, ಇದರಲ್ಲೆಲ್ಲ ಮುಜುಗರ ಪಡಬೇಕಾದಂತಹ ಅಂಶಗಳೇನೂ ಇಲ್ಲ. ಅದು ಮುಜುಗರ ತರಬೇಕಾದ ವಿಷಯ ಅಲ್ಲ. ಆದರೆ ಅದೇನೋ ಮುಚ್ಚಿಡೋದು, ಅದೇನೋ ಒಂದು ಹೇಳಿಕೊಳ್ಳಬಾರದ್ದು, ಮತ್ತು ಆ ಹೊತ್ತಿನಲ್ಲಿ ಅವಳು ಪ್ರತ್ಯೇಕವಾಗಿರಬೇಕು ಅನ್ನೋದನ್ನು ಅವಳು ಅದನ್ನು ಮೈಲಿಗೆ ಅನ್ನೋ ತರಹದ ಮಟ್ಟಕ್ಕೆ ತಗೊಂಡು ಹೋಗಿದ್ದು. ಸ್ಪರ್ಶ ಮಾಡಬಾರ್ದು ಅನ್ನೋದು, ಅವಳು ಬೇರೆಯವ್ರನ್ನೂ ಸ್ಪರ್ಶ ಮಾಡಬಾರ್ದು, ಅವಳನ್ನು ಬೇರೆಯವರು ಸ್ಪರ್ಶ ಮಾಡಬಾರ್ದು ಅನ್ನೋ ಮಾತುಗಳೆಲ್ಲ ಇವೆ. ಸಕಾರಣವಾಗಿಯೂ ಇವೆ, ಅಲ್ಲಿ ಕಾರಣಗಳಿವೆ. ಅದರ ಅರ್ಥ ಅವಳು ಕನಿಷ್ಠ ಅಂತ ಮಾಡ್ತಾ ಇರೋದಲ್ಲ. ಆದರೆ ಕನಿಷ್ಠ ಅಂತ ಅಂದ್ಕೊಂಡು ಭಾವ ಬಂತಲ್ಲ, ಅದಕ್ಕೆ ವಿರುದ್ಧವಾಗಿ ಅದೇನೋ ಅಂಥದ್ದಲ್ಲ ಅದು ಅನ್ನೋದನ್ನು ಜಾಗೃತಗೊಳಿಸಿ ಅದಕ್ಕೆ ಇರುವ ಮುಜುಗರವನ್ನು ತೆಗಿಬೇಕಾಗಿದೆ. ಅವರಿಗೆ ಅದರ ನೈಜತೆ ಗೊತ್ತಿತ್ತು. ಹಾಗಾಗಿ ಮುಜುಗರ ಪಡ್ಕೋತಾ ಇರಲ್ಲ. ತುಂಬಿದ ಸಭೆಯಲ್ಲೇ ಹೇಳ್ತಾ ಇದ್ರು ಅದನ್ನು, ನಾನು ಇದಾಗಿದ್ದೀನಿ ಅಂತ, ರಜಸ್ವಲೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದರು. ಮುಂದಿನ ಅವರ ಅಂಶ ಏನು ಅಂದರೆ ಚಿಕಿತ್ಸೆ ಇತ್ಯಾದಿಗಳನ್ನೇನಾದರೂ ಇಟ್ಕೊಳ್ತಾ ಇದ್ರಾ ಅನ್ನುವ ಒಂದು ಪ್ರಶ್ನೆ ಅವರದ್ದಿದೆಯಲ್ಲ. ಇವತ್ತು ಅದಕ್ಕೆ ಬೇಕಾದಂತೆ ತುಂಬ ನೋವಾಗುತ್ತೆ ಅನ್ನೋದೆಲ್ಲ ಇದೆಯಲ್ಲ ಸಮಯದಲ್ಲಿ, ಅಂಥದ್ದು ಅವತ್ತಿತ್ತು ಅಂತ ಹೇಳೋದಕ್ಕೆ ಆಧಾರ ಇಲ್ಲ. ಯಾಕೆಂದರೆ ಒಂದು ಸರಿಯಾದ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಇದ್ದರೆ, ಆಹಾರ ವಿಹಾರ ಇದ್ದರೆ ಅದು ಸಮಸ್ಯೆ ಕೊಡೋಲ್ಲ ಅನ್ನೋ ಮಾತನ್ನು ಇವತ್ತು ಕೂಡ ವೈದ್ಯರುಗಳು ಮಾತಾಡ್ತಾ ಇದ್ದಾರೆ. ಆಯುರ್ವೇದದ ತುಂಬ ಇದನ್ನು ಅನುಸರಿಸಿಬಿಟ್ರೆ ಅದು ಆ ಥರ ಇದನ್ನು ಕೊಡೋಲ್ಲ ಅಂಥ ಬದುಕು ಅವತ್ತಿತ್ತು, ಅಂಥ ಅಭ್ಯಾಸ ಇತ್ತು. ಹಾಗಾಗಿ ಇವತ್ತಿದ್ದ ಕಷ್ಟ ಅವತ್ತು ಇತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಬಗ್ಗೆ ಡಾಕ್ಟರ್ ಸುವರ್ಣಿನಿ ಅವ್ರು ಮಾತಾಡಿದ್ದಾರೆ.
ಸೊ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಗಮನಿಸಿ ಆಸಕ್ತರು. ಇನ್ನೊಂದು ಪ್ರಶ್ನೆ ಇದೆ, ಇದು ಸ್ವಲ್ಪ ಭಾಳ ಗಂಭೀರವಾದ ಪ್ರಶ್ನೆ ಅಂತ ಅನಿಸುತ್ತೆ. ನಮ್ಮ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ ಅವರು ಇಮೇಲ್ ID ಮೂಲಕ ಬಂದಿರುವಂಥದ್ದು. ಮಹಾಭಾರತದಲ್ಲಿ ಹಿಂದೂಯಿಸಮ್ ಬಗ್ಗೆ ಎಲ್ಲಿ ಹೇಳಲಾಗಿದೆ ಅನ್ನೋದು ಅವರ ಪ್ರಶ್ನೆ. ಎರಡನೇ ಪ್ರಶ್ನೆ, ಮಹಾಭಾರತ ಹೇಳ್ತಿರ್ಬೇಕಾದ್ರೆ ಧರ್ಮ ಪಾಲನೆ, ಧರ್ಮ ರಕ್ಷಿತ ಇದೆಲ್ಲ ಮಾತಾಡ್ತೀವಿ, ಆ ಧರ್ಮದ ಹೆಸರೇನು ಅನ್ನೋದು ಅವರ ಪ್ರಶ್ನೆ. ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಮಾತಾಡಿರೋ ವಿಡಿಯೋ ಇದೆ, ಇಲ್ಲೇ ಮಾತಾಡಿರೋದು. ಸನಾತನ ಧರ್ಮದ ಒಂದು ವಿವಾದ ಹುಟ್ಟುಕೊಂಡಾಗ ಮಾತಾಡಿರೋದಿದೆ, ಅದನ್ನು ಹಾಕಿದರೆ ಇನ್ನು ವಿಸ್ತಾರವಾಗಿ ಇದ್ರ ಬಗ್ಗೆ. ಅದ್ರ ಲಿಂಕನ್ನು ಪುನೀತ್ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ನಾವು ಯಾವ ಸಮಯದಲ್ಲಿ ಮಾತಾಡಿದ್ದು ಸರ್ ಅದನ್ನು? ಅದು ತಮಿಳ್ನಾಡು ಇವರು ಒಬ್ಬ ಮಿನಿಸ್ಟ್ರು ಅದ್ರ ಬಗ್ಗೆ ಮಾತಾಡಿದಾಗ ಸನಾತನ ಧರ್ಮ ವೈರಸ್ ಕ್ಯಾನ್ಸರ್ ಅಂತ ಹೇಳಿದಾಗ ಅದ್ರ ಬಗ್ಗೆ ಮಾತಾಡಿದ್ದೀವಿ. ಅದನ್ನು ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಸಂಕ್ಷಿಪ್ತವಾದ ಉತ್ತರ ಏನು ಅಂತ ಅಂದರೆ, ಈಗ ಹಿಂದೂ ಧರ್ಮ ಅಂತ ಇವತ್ತು ನಾವು ಯಾವುದನ್ನು ಕರಿತೇವೋ ಅದೇ ಮಹಾಭಾರತ ಕಾಲದಲ್ಲಿ ಇದ್ದಿದ್ದು. ಅದನ್ನು ಮಹಾಭಾರತ ಹಿಂದೂ ಅಂತ ಹೆಸರಿಸಿಲ್ಲ ಮಹಾಭಾರತ ಗ್ರಂಥದಲ್ಲಿ, ಅದನ್ನು ಹಿಂದೂ ಅಂತ ಹೆಸರಿಸಿಲ್ಲ ಅದು. ಆದರೆ ಅವತ್ತು ಹಿಂದೂ ಧರ್ಮ ಇರಲಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಹಿಂದೂ ಪದವನ್ನು ಮಹಾಭಾರತ ಬಳಸಿಲ್ಲ ಅಂತ ಅಷ್ಟೇ. ಅದಕ್ಕೆ ಏನು ಹೆಸರಿಂದ ಕರಿತಾ ಇದ್ರು ಅಂತ ಅಂದರೆ, ಮತ ಮತ್ತು ಧರ್ಮ ಅನ್ನೋದು ಬೇರೆ ಬೇರೆ, ಧರ್ಮ ಅನ್ನೋದು ವ್ಯಾಪಕವಾದ ಅರ್ಥದಲ್ಲಿ ಇರೋದು ಅಂತಂದಾಗ ಅದಕ್ಕೊಂದು ಹೆಸರು ಅಂತ ಬೇರೆ ಇರೋಲ್ಲ ಅಂತ. ಒಂದಕ್ಕಿಂತ ಹೆಚ್ಚು ಬಂದಾಗ ಬರುತ್ತೆ ಹೆಸರುಗಳು. ಯಾವಾಗಲೂ ಒಂದೇ ಇದ್ದರೆ ಅದಕ್ಕೆ ಹೆಸರು ಇರೋಲ್ಲ. ಹೆಸರು ಯಾವಾಗ ಬರುತ್ತೆ? ಮನುಷ್ಯನಿಗೆ ಹೆಸರಿಡೋದಕ್ಕೆ ಯಾಕೆ ಹೊರಟ್ವಿ ಅಂದರೆ, ಒಬ್ಬನೇ ಮನುಷ್ಯ ಇಲ್ಲ. ಭೂಮಿಗೆ ಏನು ಹೆಸರು ಅಂತ ಕೇಳಿದರೆ ಏನು ಹೇಳಬೇಕು? ಭೂಮಿಗೆ ಇನ್ನೊಂದು ಹೆಸರು ಬೇಕಿಲ್ಲ. ಯಾಕೆ ಅಂದರೆ ಒಂದೇ ಭೂಮಿ ಅಂತ. ನಾಳೆ ಇನ್ನೊಂದು ಭೂಮಿ ಇದೆ ಅಂತ ಆದರೆ ಆ ಭೂಮಿಗೆ ಇನ್ನೊಂದು, ಆ ಭೂಮಿಗೊಂದು ಹೆಸರು, ಈ ಭೂಮಿಗೊಂದು ಹೆಸರು ಕೊಟ್ಕೋಬೇಕಾಗತ್ತೆ ನಾವು. ಹೀಗೆ ಅಲ್ವಾ? ಹಾಗಾಗಿ ಧರ್ಮ ಅನ್ನುವ ಶಬ್ದ ವ್ಯಾಪಕವಾದ ಅರ್ಥದಲ್ಲಿ ಬಳಕೆಯಾಗಿರುವಾಗ ಇರೋದು ಒಂದೇ ಧರ್ಮ. ಹಾಗಾಗಿ ಅದನ್ನು ಹೆಸರಿಸುವ ಸಂದರ್ಭ ಬರಲಿಲ್ಲ. ಕಾಲ ಮುಂದುವರೆದಂತೆ ಹಲವು ಮತಗಳು ಹುಟ್ಟಿಕೊಂಡು ಆ ಮತಗಳಿಗೆಲ್ಲ ಬೇರೆ ಬೇರೆ ಹೆಸರು ಬಂದವು. ಹಾಗೆ ಬರ್ತಾ ಏನಾಗೋಯಿತು, ಧರ್ಮ ಮತ್ತು ರಿಲಿಜನ್ ಅನ್ನೋದನ್ನು ಒಂದೇ ಅಂತ ನೋಡ್ತಾ ಬಂದ ಕಾಲಕ್ಕೆ ಏನಾಯಿತು, ಮತಗಳನ್ನೇ ಧರ್ಮ ಅಂತ ಹೆಸರಿಸೋದಕ್ಕೆ ಆರಂಭಿಸಿದಾಗ ಇದಕ್ಕೂ ಒಂದು ಹೆಸರು ಕೊಟ್ಕೊಳ್ಳೇಬೇಕಾಯ್ತು, ಹೇಳಲೇಬೇಕಾಯ್ತು. ಆಗ ನಾವು ಇದನ್ನು ಹಿಂದೂ ರಿಲಿಜನ್ ಅನ್ನೋ ಥರದಲ್ಲಿ ಹೇಳ್ಕೊಡೋದಕ್ಕೆ ಆರಂಭ ಮಾಡಿದ್ವಿ. ಹಾಗಂತ ಹೆಸರನ್ನೇ ಹೇಳಲಿಲ್ಲ ಅಂತಲೂ ಸನಾತನ ಧರ್ಮ ಅನ್ನುವ ಶಬ್ದವನ್ನು ಅಲ್ಲಿ ಬಳಸ್ತಾರೆ. ಏಷ ಧರ್ಮ ಸನಾತನಃ ಅನ್ನುವ ಮಾತು ಹಲವು ಸಲ ಬರುತ್ತೆ. ಯಾವುದೋ ಒಂದು ಅಂಶವನ್ನು ಹೇಳಿ ಇದು ಸನಾತನವಾದ ಧರ್ಮ ಅನ್ನೋ ಮಾತನ್ನು ರಾಮಾಯಣವೋ ಮಹಾಭಾರತವೋ ಹೇಳುತ್ತಾರೆ. ಅದರ ಅರ್ಥ ಏನಲ್ಲಿ? ಸನಾತನ ಅಂತ ಆ ಧರ್ಮಕ್ಕೆ ಹೆಸರು ಕೊಟ್ಕೊಂಡಿದ್ರು ಅಂತಲ್ಲ. ಸನಾತನ ಅಂತ ಅಂದರೆ ತ್ರಿಕಾಲಾಬಾಧಿತವಾದ ಸತ್ಯ ಅಂತ. ಅಂದರೆ ಅದು ಪೂರ್ವಕಾಲದಲ್ಲೂ ಇದು ನಿಜ, ವರ್ತಮಾನ ಕಾಲದಲ್ಲೂ ಇದು ನಿಜ, ಮುಂದೂ ಇದು ನಿಜ ಅಂತ ಆದರೆ ಅದಕ್ಕೆ ಸನಾತನ ಅಂತ ಹೆಸರು. ಅಂದರೆ ಬದಲಿಸಲಾಗದ ನಿಯಮ, ಬದಲಿಸಲಾಗದ್ದು ಅನ್ನುವ ಅರ್ಥದಲ್ಲಿ ಸನಾತನ ಅಂತ ಆ ನಿಯಮಗಳಿಗೆ ಹೇಳ್ಕೊಡ್ತಾಯಿದ್ರು. ಉದಾಹರಣೆಗೆ ಸತ್ಯ ಹೇಳಬೇಕು, ಇದು ಸನಾತನ ಧರ್ಮ. ಕೃತಸ್ಯ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಯಾರಾದರೂ ನಮಗೆ ಉಪಕಾರ ಮಾಡಿದರೆ ಪ್ರತ್ಯುಪಕಾರ ಮಾಡಬೇಕು, ಇದು ಸನಾತನ ಧರ್ಮ. ಇದು ಯಾವತ್ತಿಗೂ ಬದಲಾಗೋಲ್ಲ. ಯಾವುದೋ ಒಂದು ಕಾಲ ಬಂತು, ಮುಂದಿನ ಕಾಲದಲ್ಲಿ ಇಲ್ಲ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬೇಕು, ಇದು ಧರ್ಮ ಅಂತ ಯಾವುದಾದ್ರು ಕಾಲದಲ್ಲಿ ಬದಲಾಗೋಲ್ಲ. ಅದು ಭೂತಕಾಲಕ್ಕೂ ವರ್ತಮಾನ ಕಾಲಕ್ಕೂ ಭವಿಷ್ಯತ್ ಕಾಲದಲ್ಲೂ ಈ ನಿಯಮ ಹೀಗೆ ಇರುತ್ತೆ, ಹೀಗೆ ಇರಬೇಕು ಕೂಡ. ಇಂಥದ್ದನ್ನು ಸನಾತನ ಧರ್ಮ ಅಂತ ಕರಿತಾ ಹೋದರು ಅವರು. ಇಂಥ ವಿಷಯಗಳನ್ನು ಸನಾತನ ಅಂತ ಅನ್ನೋದನ್ನು ಅದರ ಸ್ವಭಾವವಾಗಿ ಹೇಳಿದ್ದು. ಹಾಗಾಗಿ ಮಹಾಭಾರತದಲ್ಲಿ ಹೇಳಿದ್ದು ಯಾವುದನ್ನು ಅಂದರೆ, ಇವತ್ತು ನಾವು ಹಿಂದೂ ಅಂತ ಅಂದುಕೊಂಡು ಯಾವುದನ್ನೆಲ್ಲ ಜೀವನ ಶೈಲಿಯನ್ನೋ, ಸಂಸ್ಕೃತಿಯನ್ನೋ, ವಿಚಾರಧಾರೆಯನ್ನೋ, ಚಿಂತನೆಯನ್ನೋ, ನಂಬಿಕೆಗಳನ್ನೋ, ನಾವು ಆಚರಣೆಗಳನ್ನೋ ಹೇಳ್ತಾ ಇದ್ದೇವೋ, ಇದೇ ಮಹಾಭಾರತದಲ್ಲಿ ಕಾಣ್ತಾ ಇರುವಂಥದ್ದು. ಬಟ್ ಎಲ್ಲ ನಾವು ಈಗ ಹಿಂದುತ್ವವಾದಿಗಳು ಅಂದರೆ ಕೆಲವೊಂದು ಪ್ರಖರ ಹಿಂದುತ್ವವಾದಿಗಳು ಏನು ಮಾತಾಡ್ತಾರೆ, ಅವೆಲ್ಲವೂ ಇರಲಿಲ್ಲ. ಉದಾಹರಣೆಗೆ ಮೈ ತುಂಬ ಬಟ್ಟೆ ಹಾಕೋಬೇಕು ಅನ್ನೋದು ಹಿಂದೂ ಧರ್ಮದ ನಮ್ಮ ಸಂಸ್ಕೃತಿಯ ಲಕ್ಷಣ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಹಾಕೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅಥವಾ ಕುಂಕುಮ ಇಟ್ಕೊಳ್ಬೇಕು, ಬಳೆಗಳನ್ನ ಹಾಕ್ಕೊಳ್ಳೇಬೇಕು, ಈ ಥರದ್ದೆಲ್ಲ ಇದೆಲ್ಲ ಇದು ಕೂಡ ಅಂದರೆ ಇದು ಆ ಟೈಮಲ್ಲಿ ಅದೇ ಥರ ಇತ್ತ ಅನ್ನೋದು ಪ್ರಶ್ನೆ. ಇಲ್ಲ, ಎಲ್ಲವೂ ಎಲ್ಲ ಕಾಲದಲ್ಲೂ ಹಾಗೇ ಇತ್ತು ಅಂತ ಖಂಡಿತವಾಗಿಯೂ ಅಲ್ಲ. ನಿಯಮಗಳನ್ನು ಸಮಾಜ ಆಯಾಯ ಕಾಲಕ್ಕೆ ಬೇಕಾದಂತೆ ಬದಲಿಸಿಕೊಳ್ಳುತ್ತಾ ಹೋಗುತ್ತೆ.
ಆಯಾಯ ಕಾಲಕ್ಕೆ ಬೇಕಂತೆ ಬದಲಿಸಿಕೊಳ್ಳುತ್ತಾ ಹೋಗುತ್ತೆ. ಒಂದು ಉದಾಹರಣೆ ಕೊಡೋದಾದರೆ, ಒಂದು ಕಾಲದಲ್ಲಿ ಸಹಗಮನ ಪದ್ಧತಿ ಅಂತ ಅನ್ನೋದು ನಮ್ಮಲ್ಲಿ ಬಹಳ ವ್ಯಾಪಕವಾಗಿತ್ತು. ಸತಿ ಪದ್ಧತಿಯನ್ನು ನಿಷೇಧಿಸಬೇಕು ಅಂತ ಕಳೆದ ಶತಮಾನ, ಅದಕ್ಕಿಂತ ಹಿಂದಿನ ಶತಮಾನದಲ್ಲಿ ಬಹಳ ಕೆಲಸಗಳು ಇಲ್ಲಿ ನಡೀತು. ಅದನ್ನು ಇಟ್ಟುಕೊಂಡು ಈಗ ನಮ್ಮ ಧರ್ಮದ ನಿಯಮ ಅದು, ನಮ್ಮ ಧರ್ಮದಲ್ಲಿ ಸಹಗಮನ ಅನ್ನೋದು ಕಡ್ಡಾಯ ಅಂತ ಅಂದುಕೊಂಡ್ರೆ ಎಲ್ಲಿ ಕಡ್ಡಾಯ? ದಶರಥ ಸತ್ತ ಮೇಲೂ ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೇಯಿ ಬದುಕೇ ಇದ್ರಲ್ಲ. ಪಾಂಡು ಸತ್ತೋದ್ಮೇಲೆ ಕುಂತಿ ಬದುಕೇ ಇದ್ಲಲ್ಲ. ಪಾಂಡವರು ಇದಕ್ಕೆ ಸ್ವರ್ಗಕ್ಕೆ ಹೋದ್ಮೇಲೂ ಸುಭದ್ರೆ, ಉಲೂಪಿ, ಚಿತ್ರಾಂಗದೆ ಇವ್ರು ಯಾರು ಸಾಯಲೇ ಇಲ್ವಲ್ಲ. ಎಷ್ಟು ಉದಾಹರಣೆ ಬೇಕು? ಅದರ ಅರ್ಥ ಹಾಗಂತ ಸಹಗಮನವೇ ಇಲ್ವಾ? ಮಾದ್ರಿ ಮಾಡಿದಾಳೆ, ಅವಳಿಷ್ಟ ಮಾಡಿದ್ಲು. ಯಾವುದೋ ಒಂದು ಕಾಲ ಬಂದಾಗ ಸಹಗಮನ ಕಡ್ಡಾಯ ಅಂತ ಆಗೋಯ್ತು ಎಲ್ಲೋ ಒಂದು ಕಡೆ. ಕಡ್ಡಾಯ ಅಂತ ಇಡೀ ಭಾರತದಲ್ಲಿ ಆಯಿತು ಅಂತ ಕೂಡ ಅಲ್ಲ. ಉತ್ತರ ಭಾರತದಲ್ಲಿ ಕೆಲವೊಂದು ಕಡೆ ಇತ್ತು, ಸಂದರ್ಭಗಳಲ್ಲಿ. ದಕ್ಷಿಣ ಭಾರತದಲ್ಲಿ ಸಹಗಮನ ಹಾಗೇನೂ ಇರಲಿಲ್ಲ ಅಲ್ವಾ? ಹೀಗೆ ಎಷ್ಟೋ ಅಂಶಗಳನ್ನು ಕಡ್ಡಾಯ ಯಾಕೆ ಮಾಡಿದ್ರು ಸಹಗಮನವನ್ನು ಅಂತ ಅಂದರೆ, ಸಹಗಮನ ಕಡ್ಡಾಯವಾದದ್ದು ಇತಿಹಾಸದ ಸನ್ನಿವೇಶದಲ್ಲಿ. ಇತಿಹಾಸದಲ್ಲಿ ಆಕ್ರಮಣಗಳು ನಡೆದು ಗಂಡನನ್ನು ಕೊಂದು ಹೆಂಡತಿಯನ್ನು ಅಪಹರಿಸಿಕೊಂಡು ತಮ್ಮ ಭೋಗಕ್ಕೆ ಬಳಸ್ಕೊಳ್ಳೋದಕ್ಕೆ ಹೊರಟಾಗ ಸಹಗಮನ ಕಡ್ಡಾಯ ಮಾಡಬೇಕಾಯ್ತು. ಹಾಗಾಗೋದು ಬೇಡ ಅನ್ನೋದಕ್ಕಾಗಿ ಮಾಡೋದು ಅಂತೆಲ್ಲ ಹೊರಟರು. ಹಾಗೆ ಇದು ಒಂದು ಕಾರಣ ಕೊಟ್ಟೆ ನಾನು. ಇಂತಹ ಎಷ್ಟೋ ಅಂಶಗಳು ಬದಲಾಗಿವೆ. ಹೀಗೆ ಯಥಾವತ್ತಾಗಿ ಅವತ್ತಿತ್ತು ಅಂತ ಹೇಳೋಕ್ಕಾಗಲ್ಲ. ವಿಧವಾ ವಿವಾಹ ಉದಾಹರಣೆಗೆ ಇಂಥದ್ದು ಬೇಕಾದಷ್ಟು ಬರುತ್ತೆ. ಅವತ್ತು ಹಾಗೆ ಇತ್ತು ಅಂತ ಹೇಳೋಕ್ಕಾಗಲ್ಲ, ಅದ್ರ ನಂತರ ಕಾಲದಲ್ಲಿ ಹಾಗೆ ಇತ್ತು ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಬದಲಾವಣೆಯನ್ನು ಒಪ್ಪಿಕೊಂಡಿದೆ ಕೂಡ. ಈಗ ಸನಾತನ ಧರ್ಮ ಅಂತಂದಾಗ ಶಾಶ್ವತ ಸತ್ಯಗಳು ಶಾಶ್ವತ ನಿಯಮಗಳು, ಬದಲಾಯಿಸಬಹುದಾದ ನಿಯಮಗಳು ಅನ್ನೋದು ಯಾವಾಗಲೂ ಇದೆ. ಇವುಗಳು ಬದಲಾಗೋಲ್ಲ, ಇದನ್ನು ಬದಲಾಯಿಸಿಕೊಳ್ಳಬಹುದು ಅನ್ನೋ ಅಂಶ ಇದ್ದೇ ಇರುತ್ತೆ. ಈಗ ಸ್ಮೃತಿಗಳನ್ನು ಆಧರಿಸಿ ಬದುಕಬೇಕು ಅಂತ ಹೇಳ್ತವೆ. ಹೇಳುವಾಗ ಕೃತಯುಗಕ್ಕೆ ಮನುಸ್ಮೃತಿ, ಕೃತೌತು ಮಾನವ ಪ್ರೋಕ್ತಃ ಅಂತ ಹೇಳ್ತಾ, ದ್ವಾಪರಕ್ಕೆ ಶಂಖಲಿಖಿತ ಸ್ಮೃತಿ, ಕಲಿಯುಗಕ್ಕೆ ಪಾರಾಶರ ಸ್ಮೃತಿ ಅಂತ ಬರುತ್ತೆ. ಅಂದರೆ ಈ ಕಾಲಕ್ಕೆ ಈ ಗ್ರಂಥದಲ್ಲಿದ್ದಾಗೆ ಬದುಕು, ಈ ಕಾಲಕ್ಕೆ ಈ ಗ್ರಂಥದಲ್ಲಿದ್ದಾಗೆ ಬದುಕು ಅನ್ನೋ ಮಾತು ಬರುತ್ತೆ. ಆ ಗ್ರಂಥ ಈ ಗ್ರಂಥ ಅಂತ ಎರಡು ಯಾಕೆ ಬಂತು? ಎರಡು ಗ್ರಂಥ ಇದೆ. ಎರಡು ಗ್ರಂಥದಲ್ಲಿ ಅದರಂತೆ ಇದರಂತೆ ಅಂತ ಹೇಳ್ತೀವಿ ಅಂದರೆ ಅಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ ವ್ಯತ್ಯಾಸ ಇದೆ ಅಂತಾಯಿತು. ಇದು ಅಧಿಕೃತವಾದ ಮಾತುಗಳು. ವ್ಯತ್ಯಾಸ ಯಾಕೆ ಬಂತು? ಕಾಲಕ್ಕೆ ಅನುಗುಣವಾಗಿ ಕೆಲವನ್ನು ಬದಲಾಯಿಸಿಕೊಳ್ಬೇಕು ಅಂತಾಯಿತು. ಹಾಗೆ ಆ್ಯಸ್ ಇಟ್ ಈಸ್ ಒಂದೇ ಕಾಲದ್ದು ಇನ್ನೊಂದು ಕಾಲಕ್ಕೆ ಇರೋಲ್ಲ. ರಾಮಾಯಣ ಕಾಲದಲ್ಲಿದ್ದು ಮಹಾಭಾರತ ಕಾಲದಲ್ಲಿರಲಿಲ್ಲ, ಮಹಾಭಾರತ ಕಾಲದಲ್ಲಿದ್ದು ಮುಂದ್ಯಾವುದೋ ಕಾಲದಲ್ಲಿರಲಿಲ್ಲ, ಆ ಕಾಲದ್ದು ಈ ಕಾಲಕ್ಕೆ ಇರಲಿಲ್ಲ. ಆದರೆ ಕೆಲವು ಶಾಶ್ವತ ನಿಯಮಗಳಿರುತ್ತಲ್ಲ, ಅವು ಬದಲಾಗೋಲ್ಲ. ಆ ಬದಲಾಗದೇ ಇರೋದು ಯಾವುದೋ ಅದು ಕಂಟಿನ್ಯೂ ಆಗಬೇಕು. ಬದಲಾಯಿಸಬಹುದಾದದ್ದನ್ನು ಕಾಲಕ್ಕೆ ಬದಲಾಯಿಸಿಕೊಳ್ಳಬೇಕು. ಸರ್, ನೀವು ಎರಡು ವಿಚಾರ ಹೇಳಿದ್ರಿ. ಬಹುಶಃ ಅದನ್ನು ಮುಂದೆ ಒಂದಿನ ಮಾತಾಡ್ಬೋದು, ಈಗಲೇ ಹೇಳ್ಬೋದು. ಅಂದರೆ ಕೃತಯುಗದಲ್ಲಿ ನೀವು ಮನುಸ್ಮೃತಿ ಅಂತ ಹೇಳಿದ್ರಿ, ದ್ವಾಪರ ಯುಗದಲ್ಲಿ ಶಂಖ ಲಿಖಿತ ಸ್ಮೃತಿ, ಮತ್ತು ಈಗ ಪರಾಶರ ಸ್ಮೃತಿ ಅಂತ ಅಂದರೆ ಕಲಿಯುಗದಲ್ಲಿ. ಈ ಎರಡರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್, ಅದನ್ನು ಮುಂದೊಂದಿನ ಹೇಳ್ತೀರಾ ಸರ್? ಅದು ಆಗ್ಬೋದು. ಈಗ ಉದಾಹರಣೆಗೆ ಕೆಲವು ಪಂಚಬಿವರ್ಜಯೇತ್ ಅನ್ನೋ ಒಂದು ಮಾತು ಬರುತ್ತೆ. ಈ ನಿಯೋಗ ಪದ್ಧತಿ ಅಂತ ಇತ್ತಲ್ಲ, ಕಲಿಯುಗದಲ್ಲಿ ನಿಯೋಗ ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ. ನಿಯೋಗ ಅಂತ ನಾವು ಮಹಾಭಾರತದಲ್ಲೇ ಬಂದಿದೆಯಲ್ಲ, ಅಲ್ಲೂ ಏನು ಕಾಯಮ್ಮಾಗಿ ಮಾಡ್ತಾ ಇದ್ರು ಅಂತಲ್ಲ, ಅದ್ರ ಒಂದು ಅವಕಾಶ ಇತ್ತಲ್ಲ. ಕಲಿಯುಗದಲ್ಲಿ ನಿಯೋಗ ಇಲ್ಲ, ನಿಯೋಗ ಮಾಡಬಾರದು ಅಂತ. ಈ ತರಹ ಅಮೆಂಡ್ಮೆಂಟ್ ಅಂತ ಹೇಳ್ತೀವಲ್ಲ, ಅಮೆಂಡ್ಮೆಂಟ್ಗಳನ್ನು ತಂದಿದ್ದಾರೆ ಅದರಲ್ಲಿ ಸಾಕಷ್ಟು. ಈ ತರಹದ್ದು ಬೇಕಾದಷ್ಟಿವೆ ಸರ್. ಜೊತೆಗೆ ನೋಡಿ, ಅಂದರೆ ಇದು ನಮ್ಮ ಸನಾತನ ಧರ್ಮದ ನಮ್ಮದೇ ಇದೇ ನೆಲದಲ್ಲಿ ಆದಂಥದ್ದು. ಆದರೂ ಕೂಡ ನಾವೇನು ಮಾಡ್ಕೊಂಡ್ವಿ, ನಾವೆಲ್ಲ ಸೇರಿಕೊಂಡು ಸ್ವಾತಂತ್ರ್ಯೋತ್ತರದಲ್ಲಿ ನಾವೇನು ಮಾಡಿದ್ವಿ, ನಾವು ಕಾನ್ಸ್ಟಿಟ್ಯೂಷನ್ ಅಂತ ಮಾಡ್ಕೊಂಡ್ವಿ. ಓಕೆ, ಅದನ್ನೇ ಮುಂದುವರಿಸ್ಬೋದಾಗಿತ್ತಲ್ಲ? ಇಲ್ಲ. ನಮ್ಮ ಆಧುನಿಕ ಜಗತ್ತಿಗೆ ತಕ್ಕಂತೆ ಒಂದಷ್ಟು ಏನು ಬದಲಾವಣೆಗಳು ಮಾಡ್ಕೊಳ್ಬೇಕು, ಏನು ಹೊಸ ವಿಚಾರಗಳು ಬಂದಿದೆಯೋ ಅದನ್ನೆಲ್ಲ ಅಳವಡಿಸ್ಕೊಂಡು ನಮ್ಮದು ಪ್ರಜಾಪ್ರಭುತ್ವದ ಪರಿಕಲ್ಪನೆ, ನಮ್ಮ ಸಮಾನತೆಯ ಪರಿಕಲ್ಪನೆ, ಇದು ಈಕ್ವಾಲಿಟಿ, ಫ್ರೆಟರ್ನಿಟಿ, ಇದೆಲ್ಲವನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ ಅಲ್ವಾ? ಸೊ ಹಾಗೆ ಬದಲಾವಣೆ ಅನ್ನೋದು ಈ ಕಾಲದ ಒಂದು, ಅಂದರೆ ಈ ಒಂದು ನೆಲದ ಈ ನೆಲದ ಅಂದರೆ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶಗಳು ಖಂಡಿತ ಇದೆ. ಆದರೆ ಯಾವುದು ಬದಲಾಗಬೇಕು, ಯಾವುದು ಬದಲಾಗಬಾರದು ಅನ್ನೋ ವಿಷಯದಲ್ಲಿ ನಿಶ್ಚಿತತೆ ಇದೆ, ಚಿಂತನೆ ಬೇಕಿದೆ. ಬದಲಾಯಿಸಬಾರದ್ದನ್ನು ಬದಲಾಯಿಸೋದಕ್ಕೆ ಹೋಗಬಾರದು ಅನ್ನುವ ಅಂಶ ಇದೆ. ಈಗ ರಾಜನೀತಿ ಇದೆ, ನೀವು ಸಂವಿಧಾನ ಅಂತ ಹೇಳಿದ್ರಿಂದ ರಾಜನೀತಿ ಅಂತ ಇದೆ.
ರಾಜನೀತಿಗಳಲ್ಲಿ ಶುಕ್ರ ನೀತಿ ಇತ್ತು, ಬೃಹಸ್ಪತಿ ನೀತಿ ಇತ್ತು. ಈಗ ರಾಮ ರಾಜನೀತಿಯನ್ನು ಹೇಳ್ತಾನೆ, ಭೀಷ್ಮ ರಾಜನೀತಿಯನ್ನು ಹೇಳ್ತಾನೆ, ಮುಂದೆ ಬಂದು ಚಾಣಕ್ಯ ರಾಜನೀತಿಯನ್ನು ಹೇಳ್ತಾನೆ. ಇವುಗಳಲ್ಲಿ ಬದಲಾವಣೆಗಳಿವೆ, ಬೇರೆ ಬೇರೆ ಥರ ಇದೆ. ಆ ಕಾಲಕ್ಕೆ ಬೇಕಾದ್ದನ್ನು ಈಗ ಚಾಣಕ್ಯ ಈ ಕಾಲದಲ್ಲಿ ಬಂದು ಅಂದರೆ 2,500 ವರ್ಷದ ಹಿಂದೆ ಬಂದು ಚಾಣಕ್ಯ ಅಂದರೆ ಅರ್ಥಶಾಸ್ತ್ರವನ್ನು ಬರಿಬೇಕಾಗಿಲ್ಲ, ಕೌಟಿಲ್ಯ ಅರ್ಥಶಾಸ್ತ್ರವನ್ನು, ರಾಜನೀತಿಯನ್ನೇ ಬರೆದಿರೋದು ಅವನು. ಹಳೆ ಪುಸ್ತಕ ಇದೆಯಲ್ಲ, ಮತ್ತ್ಯಾಕೆ ಬರೆಯೋದು? ರಾಮನೇ ಹೇಳಿದ ರಾಜನೀತಿ ಇದೆ, ಭೀಷ್ಮ ಹೇಳಿದ ರಾಜನೀತಿ ಇದೆ, ಶುಕ್ರನದ್ದಿದೆ, ಬೃಹಸ್ಪತಿಯದ್ದಿದೆ, ಕಾಮಂದಕನದ್ದಿದೆ, ಬೇಕಾದಷ್ಟು ರಾಜನೀತಿಗಳಿವೆ. ಚಾಣಕ್ಯ ಬರೀತಾನೆ ಅದನ್ನು. ಅದು ಒಪ್ಪಿತ ಆಗತ್ತೆ, ಅದು ಅಂಗೀಕೃತ. ಅದು ಅವನು ವಿರೋಧಿ ಅಲ್ಲ, ಹಳೆಯದ್ದನ್ನು ವಿರೋಧಿಸಿ ಬರೀತಾ ಇಲ್ಲ ಚಾಣಕ್ಯ. ಈ ಕಾಲಕ್ಕೇನೋ ಬದಲಾವಣೆಗಳು ಬೇಕು, ಈ ಕಾಲಕ್ಕೆ ಅದನ್ನು ಸಮ್ಮತಗೊಳಿಸಬೇಕು. ಈ ಪ್ರಕ್ರಿಯೆ ಎಲ್ಲ ವಿಷಯಕ್ಕೂ ಇರಬೇಕು. ಹಾಗಿರೋದೇ ಸನಾತನ ಧರ್ಮದ ಬ್ಯೂಟಿ. ಇದಕ್ಕಿಂತ ಚೆನ್ನಾಗಿ ಹೇಳಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಆದರೂ ಕೂಡ ಆ ಗ್ರಂಥಗಳಲ್ಲಿ ಏನಿದೆ ಅನ್ನೋದನ್ನು ಯಾವಾಗ ಒಂದ್ಸಲ ಮಾತಾಡ್ಬೋದು ಅನಿಸುತ್ತೆ. ಅದಾದ ನಂತರ ಅದು ಸನಾತನ ಹೋಗಿ ಹಿಂದೂ ಆಗಿದ್ದು ನಮಗೆ ಬ್ರಿಟಿಷರು ಕಾಲದಲ್ಲಿ ಇದು ಸಿಂಧೂ ನದಿ ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. ಹೌದು. ಆಮೇಲೆ ಒಂದು ಹೆಸರು ಕೊಡಬೇಕಾದ ಅನಿವಾರ್ಯತೆ ಬಂದಾಗ ಅದನ್ನು ಕೊಟ್ಕೊಳ್ತಾ ಹೋದರು. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಆ ವಿಡಿಯೋದಲ್ಲೇ ಒಂದು ಡಿಸ್ಕ್ರಿಪ್ಷನ್ ಹಾಕಿದ್ವಿ, ಅದರಲ್ಲಿ ಕೂಡ ಮಾತಾಡಿದ್ವಿ, ಆಸಕ್ತರು ನೋಡಿ ಅಂತ ಹೇಳ್ತಾ. ಇಲ್ಲೊಂದು ಪ್ರಶ್ನೆ ಇದೆ. ಕರ್ಣ ಅಂಗರಾಜ್ಯದ, ಇದನ್ನು ಕೇಳಿದ್ದು ಚಿದಾನಂದನವರು, ಕರ್ಣ ಅಂಗರಾಜ್ಯದ ರಾಜನನ್ನಾಗಿ ಮಾಡುವುದಕ್ಕಿಂತ ಮುಂಚೆ ಆತ ರಾಜನೇ ತಾನೇ, ದುರ್ಯೋಧನ ಆತನನ್ನು ರಾಜನನ್ನಾಗಿ ಮಾಡುವ ವಿಷಯ ಯಾಕೆ ಬಂತು? ಹಾಗಿದ್ದರೆ ಅಂದರೆ ಆತ ಮುಂಚಿನ ರಾಜ ಆಗಿದ್ದರೆ ಕರ್ಣ ದುರ್ಯೋಧನಿಗೆ ವಿಧೇಯನಾಗಿ ಯಾಕೆ ಇರಬೇಕಿತ್ತು? ಕರ್ಣ ಮೊದಲು ರಾಜ ಅಲ್ಲ. ಅಂಗರಾಜ್ಯವನ್ನು ಅವನಿಗೆ ಕೊಡುವವರೆಗೆ ಕರ್ಣ, ಅವನ ತಂದೆ ಅಧಿರಥ, ಅವನು ಸೂತ. ಅಂದರೆ ರಥಗಳನ್ನು ನಿರ್ಮಿಸುವ, ರಥವನ್ನು ನಡೆಸುವ, ರಥದ ಬಗ್ಗೆ ಸಮಗ್ರವಾಗಿ ಗೊತ್ತಿರುವಂಥ ಒಂದು ಜನಾಂಗ ಅದು ಸೂತರು ಅಂತ. ಅಂದರೆ ಅವರು ರಾಜ್ಯಗಳಲ್ಲಿ ಮಂತ್ರಿಗಳವರೆಗೂ ಆಗ್ತಾಯಿದ್ರು, ಆಪ್ತ ಸಚಿವರು, ನರ್ಮ ಸಚಿವರೆಲ್ಲ ಆಗ್ತಾಯಿದ್ರು, ಆಪ್ತ ಸಚಿವರಾಗಿರ್ತಾಯಿದ್ರು, ಸಾರಥ್ಯ ಮಾಡ್ತಾಯಿದ್ರು, ದೌತ್ಯ ಮಾಡ್ತಾಯಿದ್ರು, ರಾಯಭಾರಿಗಳಾಗ್ತಾಯಿದ್ರು, ಹಿಂಗಿದ್ದೆಲ್ಲ ಏನೇನೋ ಮಾಡ್ತಾಯಿದ್ರು ಆ ಕಾರ್ಯಗಳನ್ನು. ಈಗ ರಾಮಾಯಣದಲ್ಲಿ ಸುಮಂತ್ರ ಬರ್ತಾನೆ, ಅವನು ಇಡೀ ಇದರಲ್ಲಿ ನಂಬರ್ 2 ಅಂತ. ದಶರಥನ ಕಾಲದಲ್ಲೂ ರಾಮನ ಕಾಲದಲ್ಲೂ ನಿಜವಾಗಿ ರಾಜ್ಯಭಾರ ಮಾಡ್ತಾ ಇದ್ದಿದ್ದು ಅವನು ಈ ಸೂತ ವಂಶದವನೇ ಅವನು. ಇಂಥ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ರು. ಹಾಗಾಗಿ ಕರ್ಣ ಮೊದಲು ರಾಜ ಅಲ್ಲ. ಅವರು ಎಲ್ಲಿಯ ಇದನ್ನು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮಹಾಭಾರತದ ಪ್ರಕಾರ ಅವನಿಗೆ ರಾಜ್ಯ ಕೊಟ್ಟಿದ್ದು ದುರ್ಯೋಧನನೇ. ಅವನು ದುರ್ಯೋಧನನಿಗೆ ಇಷ್ಟ ಆಗಿರೋದಕ್ಕೆ ಅದೇ ಕಾರಣ. ಅವನಿಗೆ ಅತ್ಯಂತ ಅವಮಾನವಾಗ್ತಾ ಇದ್ದ ಹೊತ್ತಿನಲ್ಲಿ ದುರ್ಯೋಧನ ಅವನನ್ನು ರಾಜನನ್ನಾಗಿಸಿ ಅವನನ್ನು ಅವಮಾನದಿಂದ ತಪ್ಪಿಸಿದ್ದು ಅನ್ನೋದಿದೆಯಲ್ಲ. ರಾಜ್ಯ ಕೊಟ್ಟ, ತನಗೆ ಸಂಪತ್ತು ಬಂತು ಅಂತ ಅಲ್ಲ ಕರ್ಣನ ನಿಷ್ಠೆ. ಅವಮಾನಿತನಾಗ್ತಾ ಇದ್ದ ಹೊತ್ತಿನಲ್ಲಿ ಅವನನ್ನು ಎತ್ತರದ ಸ್ಥಾನಕ್ಕೆ ಏರಿಸಿದ ಅನ್ನೋದು ಕರ್ಣನ ದುರ್ಯೋಧನ ನಿಷ್ಠೆಗೆ ಕಾರಣ. ರಘು ಪೂಜಾರ್ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ದೇವಸ್ಥಾನಗಳ ಉಲ್ಲೇಖ ಎಲ್ಲೂ ಕಂಡು ಬಂದಿರುವುದಿಲ್ಲ. ದೇವಸ್ಥಾನಗಳ ಉಲ್ಲೇಖ ಇಲ್ಲವೇ? ದೇವಸ್ಥಾನಗಳು ಇರಲಿಲ್ವಾ? ಮತ್ತು ದೇವರ ಆರಾಧನೆ ಹೇಗೆ ಆಗ್ತಾಯಿತ್ತು? ಅಥವಾ ಇದು ಮಹಾಭಾರತ ರಾಮಾಯಣ ಕಾಲದ ನಂತರದ ಅನ್ವೇಷಣೆಯೇ ಅನ್ನೋದು ಪ್ರಶ್ನೆ. ಅವರು ರಾಮಾಯಣ ಮಹಾಭಾರತಗಳ ಕಾಲದಲ್ಲಿ ದೇವಾಲಯಗಳು ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ದೇವಾಲಯಗಳು ಇರ್ತಾ ಇದ್ವು. ಇವತ್ತಿನಷ್ಟು ವ್ಯಾಪಕವಾಗಿ ದೇವಾಲಯಗಳು ಇರಲಿಲ್ಲ ಅಂತ ಹೇಳ್ಬೋದು. ದೇವಾಲಯಗಳು ಅನ್ನೋದು ಆಯಾ ಕಾಲದಲ್ಲಿ ಬೆಳೆದಿದೆ. ಈಗ ಒಂದು ಕಾಲದಲ್ಲಿ ದೇವಾಲಯಗಳನ್ನು ದೊಡ್ಡದಾಗಿ ಕಟ್ಟಿಕೊಳ್ಳುವ ಅಭ್ಯಾಸ ಇತ್ತು. ಆವಾಗ ಕಡಿಮೆ ದೇವಾಲಯಗಳಿರ್ತಿದ್ವು, ದೊಡ್ಡದಾಗಿ ಕೆಲವೇ ಇರ್ತಿದ್ವು. ಈಗ ತುಂಬ ದೇವಾಲಯಗಳನ್ನು ಕಟ್ಕೊಳ್ತೀವಿ ನಾವು. ಅದೆಲ್ಲ ಆಯಾ ಕಾಲದ ಇದು. ವ್ಯಕ್ತಿಗತವಾದ ಉಪಾಸನೆ ಆರಾಧನೆಗಳು ಮುಖ್ಯವಾದದ್ದು ಅನ್ನೋದೇ ಒಟ್ಟು ಇರೋದು. ಅಂದರೆ ಸನಾತನ ಧರ್ಮದ ಆಶಯ ವ್ಯಕ್ತಿಗತವಾದ ಅವನ ಉಪಾಸನೆ ಆರಾಧನೆಗಳು ಅನ್ನೋದೇ ಮುಖ್ಯವಾಗಿರೋದು, ಸಮೂಹದ್ದು ಅಂತಲ್ಲ. ಆದರೆ ಕಾಲ ಕಳೆದಾಗ ಸಮೂಹ ಆರಾಧನೆ ಅನಿವಾರ್ಯ ಆದಾಗ ಸಮೂಹದ ಆರಾಧನೆಗಳಿಗೆ ಒತ್ತು ಬರ್ತಾ ಹೋಗಿ ದೇವಸ್ಥಾನಗಳು ಅದರ ಬೆಳವಣಿಗೆ ಇತ್ಯಾದಿಗಳಾಗಿದೆ. ಅದಕ್ಕೆ ಐತಿಹಾಸಿಕವಾದ ಕಾರಣಗಳು ದೇವಸ್ಥಾನಗಳು ಹೆಚ್ಚು ಕಡಿಮೆ ಆಗೋದಕ್ಕೆ ಅಂತ ಇದೆ. ಉಳಿದಂತೆ ತೀರ್ಥಕ್ಷೇತ್ರಗಳು ಅನ್ನುವ ಪರಿಕಲ್ಪನೆ ರಾಮಾಯಣ ಮಹಾಭಾರತಗಳಲ್ಲಿ ಎಲ್ಲ ಕಡೆಯಲ್ಲೂ ಇದೆ. ಮಹಾಭಾರತದಲ್ಲಂತೂ ಇಡೀ ವನವಾಸವೇ ತೀರ್ಥಕ್ಷೇತ್ರಗಳ ದರ್ಶನ. ಅಂದರೆ ಯುಧಿಷ್ಠಿರ ಮಾಡಿದ್ದೇ ಇಡೀ ವನವಾಸದ ಹೊತ್ತಿನಲ್ಲಿ. ಅಂದರೆ ಅವನೊಂದು 10-11 ವರ್ಷ ಅವನು ತೀರ್ಥಕ್ಷೇತ್ರ ಓಡಾಡಿದ್ದಾನೆ ಯುಧಿಷ್ಠಿರ. ಅಂದರೆ ತೀರ್ಥಕ್ಷೇತ್ರಗಳೆಲ್ಲ ಇದ್ವಲ್ಲ ಆಗ. ಹಾಗಾಗಿ ಅವೆಲ್ಲವೂ ಇದ್ವು, ತೀರ್ಥಕ್ಷೇತ್ರಗಳೆಲ್ಲ ಇದ್ವು, ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗಿದ್ದಂತೆ ಇದ್ವಾ ಈಗಿನಂತೆಯೇ ಅಂತಲ್ಲ, ಆಯಾ ಕಾಲಕ್ಕೆ ಬೇರೆ ತರಹ ಅದಿದ್ವು.
ಇನ್ನು ಪೂಜೆ ಉಪಾಸನೆ ಅಂತ ಅಂದರೆ ಇವೆಲ್ಲವೂ ಇತ್ತು. ಯಜ್ಞಗಳಿದ್ದವು, ಪೂಜೆ ಇತ್ತು, ತಪಸ್ಸಿತ್ತು, ಜಪ ಇತ್ತು. ಅವೆಲ್ಲ ಈಗೇನಿದೆಯೋ ಇದಿಷ್ಟು ಆ ಕಾಲದಲ್ಲೂ ಇತ್ತು. ಬಟ್ ಆಗಿನ ಕಾಲದಲ್ಲಿ ಇದು ಯಜ್ಞ ಆಗಾದಿಗಳು ಜಾಸ್ತಿ ಇದ್ವು, ಈಗ ಕಡಿಮೆ ಆಗಿದೆ. ಜಪ ತಪಗಳು ಕೂಡ ಈಗ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಹಾಂ, ಅದು ಕಡಿಮೆ ಆಗಿರೋದು ಹೌದು. ಈಗ ಕಡಿಮೆ ಆಗಿರೋದ್ರ ಪರಿಣಾಮ ಏನಾಗಿದೆ, ಅವರು ಪ್ರತಿನಿತ್ಯ ಅದನ್ನು ನಿಶ್ಚಿತವಾಗಿ ಮಾಡ್ತಾಯಿದ್ರು. ಅದು ಯಜ್ಞ ಮಾಡ್ತಾಯಿದ್ರು ಅಥವಾ ಜಪ ಮಾಡ್ತಾಯಿದ್ರು. ಈಗೇನು ಮಾಡಿದ್ದೀವಿ, ಅದನ್ನು ನಾವು ಸಾಂದರ್ಭಿಕ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಹಬ್ಬಗಳ ವೈಭವ ಜಾಸ್ತಿ ಆಯಿತು. ಪ್ರತಿನಿತ್ಯ ಮಾಡದೇ ಇರೋದರಿಂದಾಗಿ ವಾರಕ್ಕೊಮ್ಮೆನೋ 15 ದಿವಸಕ್ಕೊಮ್ಮೆನೋ ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ದೊಡ್ಡ ಸಮರ್ಪಣೆ ಮಾಡೋದು, ಅಲ್ಲೇನೋ ಮಾಡಿಸೋದು ಅನ್ನೋದು ಶುರುವಾಯಿತು. ಸುಲಭ ಅಂತ ಮಾಡ್ಕೊಂಡೆವು ನಾವು. ಒಂದು ದಿವಸ ಹೋಗಿ ದೇವಸ್ಥಾನಕ್ಕೆ ಹೋಗಿ ಏನೋ ಮಾಡಿಬಿಡೋದು ಅಂತ ಅಂದ್ಕೊಂಡ್ವಿ. ಇದಕ್ಕಿಂತ ವ್ಯಕ್ತಿಗತವಾಗಿ ಬಹಳ ಕಟ್ಟುನಿಟ್ಟಾಗಿ ಆಚರಿಸ್ಕೊಂಡು ಬರೋ ಕ್ರಮಗಳು ಅವತ್ತು ಹೆಚ್ಚಿತ್ತು. ಎಸ್, ಕನ್ಸಿಸ್ಟೆಂಟ್ ಆಗಿ. ಸೊ ಇದು ನಮ್ಮ ಈ ಸಂದರ್ಭದ ಕೊನೆಯ ಪ್ರಶ್ನೆ. ಇದನ್ನು ಕೇಳಿರೋರು ವಿಚಾರ ಪ್ರಪಂಚ ಅನ್ನೋ ಅವ್ರು ಕೇಳಿರ್ತಾರೆ. ಅಂದರೆ ಅವ್ರ ಮೇಲೆ ಹಿಡಿಯೋದು, ನನ್ನ ಬಳಿ ಒಂದು ಪ್ರಶ್ನೆ ಇದೆ ಗುರುಗಳೇ, ಈವರೆಗೂ ಸಮಂಜಸವಾದ ಉತ್ತರ ಸಿಕ್ಕಿಲ್ಲ. ನಿಮ್ಮ ಬಳಿ ಸಿಗುವ ಆಶಯದಿಂದ ಈ ಪ್ರಶ್ನೆ ಕೇಳುತ್ತಿದ್ದೇನೆ. ಕುಂತಿ, ಗಾಂಧಾರಿ, ದ್ರೌಪದಿ, ಸೀತೆ ಎಲ್ಲ ಪತಿವ್ರತೆಯರು ಹೆಂಡತಿಯಾಗಿ ತಮ್ಮ ಇಡೀ ಸರ್ವಸ್ವವನ್ನು ಗಂಡನಿಗೆ ಧಾರೆ ಎರೆದಿರುತ್ತಾರೆ. ಹೀಗಿರುವಾಗ ನಮ್ಮ ಇತಿಹಾಸ ಪುಟದಲ್ಲಿ ಕೇವಲ ಗಂಡನಿಗೆ ಮಾತ್ರ ಪತಿ ದೇವೋಭವ, ಪತಿ ಪರಮೇಶ್ವರ ಎಂಬ ಭಾವನೆ ಇದೆ. ಪತ್ನಿಯ ತ್ಯಾಗ, ಸೇವೆ, ಅವಳ ಪ್ರೀತಿಗೆ ಬೆಲೆ ಇಲ್ಲವೇ? ಪತ್ನಿ ದೇವೋಭವ ಎಂದು ಯಾಕೆ ಕರೆಯಲಿಲ್ಲ? ಸುದೀರ್ಘವಾಗಿ ಉತ್ತರಿಸಬೇಕಾದಂತಹ ಪ್ರಶ್ನೆ. ಸಂಕ್ಷಿಪ್ತವಾಗಿ ಉತ್ತರಿಸ್ತೀನಿ. ಹಾಗಾಗಿ ಈ ಉತ್ತರ ಎಲ್ಲರಿಗೂ ಸಮಾಧಾನ ತರದೇ ಇರ್ಬೋದು. ಇನ್ನೊಮ್ಮೆ ಇದರ ಬಗ್ಗೆ ಸುದೀರ್ಘವಾಗಿ ಮಾತಾಡೋಣ. ಸ್ತ್ರೀಗೆ ಬಹಳ ಮುಖ್ಯವಾದ ಸ್ಥಾನ ಇತ್ತು ಪ್ರಾಚೀನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ನೂರಾರು ಉದಾಹರಣೆಗಳು ಅದಕ್ಕೆ ಸಿಕ್ಕೇ ಸಿಗುತ್ತವೆ. ಈಗ ಪತಿವ್ರತೆಯರು ಅಂತ ಹೇಳಿದ ಹಾಗೆ ಪತ್ನಿವ್ರತ ಅನ್ನುವ ಮಾತು ಕೂಡ ಅಲ್ಲಿದೆ, ನಾವು ಗಮನಿಸದೆ ಬಿಟ್ಬಿಟ್ಟಿದ್ದೀವಿ. ರಾಮನಿಗೆ ಏಕಪತ್ನಿ ವ್ರತಸ್ಥ ಅಂತ ಕರಿತೀವಿ, ಪತ್ನಿ ವ್ರತಸ್ಥ ಅಂತಲೇ ಕರಿತಾ ಇರೋದು. ಪತಿವ್ರತೆ ಅಂದ ಹಾಗೆ ರಾಮ ಪತ್ನಿ ವ್ರತ ಅವನು ಮಾಡ್ತಾ ಇರೋದು ಅಂತ ಆಯ್ತಲ್ವಾ. ಅಂದರೆ ಒಬ್ಬ ಹೆಂಡತಿಗೆ ನಿಷ್ಠನಾಗಿರುವುದನ್ನು ಪತ್ನಿವ್ರತ ಅಂತ ಕರಿತಾ ಇದ್ದಾರೆ. ಪತಿವ್ರತೆ ಅಂದ್ರೆ ಅದೇನೆ, ಒಬ್ಬ ಗಂಡನಿಗೆ ನಿಷ್ಠವಾಗಿರೋದು ಪತಿವ್ರತೆ ಅಂತ. ಮುಂದೆ ಬಂದಿರೋ ಕಥೆಗಳಲ್ಲಿ ನಮಗದನ್ನು ಸಿನಿಮಾದಲ್ಲೆಲ್ಲ ಯಾವುದ್ಯಾವುದರಲ್ಲೋ ತೋರಿಸಿ ಪತಿವ್ರತೆ ಅಂದ್ರೆ ಹಂಗಿರ್ತಾಳೆ, ಗಂಡನ ಪೂಜೆ ಮಾಡ್ತಾಳೆ ಅಂತ ಹೋಗಿದೆಯಲ್ಲ, ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಪತಿವ್ರತೆ ಪತ್ನಿವ್ರತ ಅಂತ ಅನ್ನೋದು ನಿಷ್ಠೆಯ ಕುರಿತು ಹೇಳ್ತಾ ಇರೋದು, ಒಬ್ಬರ ಕುರಿತು. ಹಾಗೆ ಬಂದಿರೋದು, ಅದರ ಭಾವ ಬೇರೆ, ಅದರ ಆಶಯಗಳು ಬೇರೆ ಅಂತ. ಆದರೆ ಪತಿವ್ರತೆ ಅಥವಾ ಪತಿವ್ರತೆ ಅನ್ನೋದಿರ್ಬೋದು, ಪತಿವ್ರತೆನ ತುಂಬ ವ್ಯಾಪಕವಾಗಿ ಬಳಕೆ ಆಗುತ್ತೆ. ಯಾಕೆಂದರೆ ಗಂಡನಿಗೆ ಅಂದರೆ ಸುಮಾರು ಜನ ಹೆಂಡತಿರಿಗೆ ಒಬ್ಬನೇ ಗಂಡ ಇರ್ತಿದ್ದ, ಅವರೆಲ್ಲ ಪತಿವ್ರತೆಯರಾಗಬೇಕಾಗಿತ್ತು. ಮತ್ತು ಒಬ್ಬ ಗಂಡಸಿಗೆ ಸುಮಾರು ಜನ ಪತ್ನಿಯರಿದ್ದದ್ದು ನಾವು ನೋಡಿದ್ದೀವಿ. ಹೀಗಾಗಿ ಏಕಪತ್ನಿ ವ್ರತಸ್ಥ ಅನ್ನೋದು ಒಂದು ಎಕ್ಸೆಪ್ಷನ್, ರಾಮ ಮಾತ್ರ ಕಾಣ್ತಾನೆ ಅಲ್ವಾ. ಹೀಗಾಗಿ ಇದು ಅಂದರೆ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಇದು ಇಲ್ಲ, ರಾಜಾನೋ ಬಹುವಲ್ಲಭಾಹ ಅಂತ ಮಾತು. ಅಂದರೆ ಜನಸಾಮಾನ್ಯರಿಗೆ ಜಾಸ್ತಿ ಜನ ಇರ್ತಾರೆ. ಇಲ್ಲ, ರಾಜರುಗಳು ಹೆಚ್ಚು ಮಾಡ್ಕೊಳ್ತಾ ಇದ್ರು ಅನ್ನೋದು ಬಿಟ್ಟರೆ ಎಲ್ಲರೂ ಹಾಗೆ ಮಾಡ್ಕೋತಾ ಇದ್ರು ಅಂತ ಅಲ್ಲ. ಈಗ ನಾವು ಇಷ್ಟು ಋಷಿಗಳ ಹೆಸರು ಕೇಳ್ತೀವಲ್ಲ, ಋಷಿಗಳ ಹೆಂಡತಿಯರೆಲ್ಲ ಒಬ್ಬರಿಗೊಬ್ಬರೇ ಇರೋದಲ್ವಾ. ಒಬ್ಬ ಋಷಿಗೆ ಒಬ್ಬ ಹೆಂಡತಿ ಅಂತಲೇ ಇರೋದಲ್ಲ, 4 ಜನ ಹೆಂಡತಿಯರಿದ್ದರು. ಇದ್ದ ಕಥೆನೂ ಇದೆ, ಇಲ್ಲ ಅಂತಲ್ಲ. ಈಗ ಕಶ್ಯಪರಿಗೆ ಜಾಸ್ತಿ ಪತ್ನಿಯರಿದ್ದರು ಅಂತ ಬರುತ್ತೆ, ಎಲ್ಲ ಋಷಿಗಳಿಗೂ ಆಗಿಲ್ಲ. ಹಾಗಾಗಿ ಅದೊಂದು ಕಾಮನ್ನಾದ ವಿಷಯವಾಗಿ ಅವತ್ತೂ ಆಗಿರಲಿಲ್ಲ, ಕಾಮನ್ನಾದ ವಿಷಯ ಅಲ್ಲ. ಅವೆಲ್ಲವೂ ಕಾಲಕಾಲದಲ್ಲಿ ಬದಲಾವಣೆಗಳಾಗಿವೆ. ನನಗೆ ಇತ್ತೀಚೆಗೆ ಈ ಒಂದು ರೀಲ್ಸ್ ನೋಡಿದೆ ನಾನು. ಉತ್ತರದ ಯಾರೊಬ್ಬರು ಸಂತರು ಹೇಳ್ತಾ ಇದ್ದರು, ಈಗ ಪತಿ ಪರಮೇಶ್ವರ ಅಂತ ಅಂದರೆ, ಪತಿ ಪರಮೇಶ್ವರ ಅನ್ನೋದು ಹಿಂದಿ, ಅದು ಅವ್ರ ಧಾರಾವಾಹಿಯಿಂದ ನಮಗೆ ಅನುವಾದ ಆಗಿ ಬಂದಿದೆ. ಪತಿ ಪರಮೇಶ್ವರ ಅಂತ ಕನ್ನಡದಲ್ಲಿ ಏನು ಭಾಳ ಬಳಕೆ ಇರಲಿಲ್ಲ. ಪತಿ ಪರಮೇಶ್ವರ ಅಂತ ಅವ್ರು ಹೇಳ್ತಾರಲ್ಲ, ಆ ಸಂತರು ಭಾಳ ಚೆನ್ನಾಗಿ ಕೇಳ್ತಾರೆ. ಈ ಪತಿ ಪರಮೇಶ್ವರ ಆದರೆ ಪತ್ನಿ ಏನಾಗ್ತಾಳೆ ಅಂತ, ಪತ್ನಿ ಪಾರ್ವತಿ ಆಗಬೇಕಲ್ವ ಅವಾಗ ಅಂತ. ಅಂದರೆ ಅವರ ಧ್ವನಿ ಚೆನ್ನಾಗಿದೆ. ಅವ್ರು ಹೇಳ್ತಾ ಇರೋದು, ಪತಿಯನ್ನು ಶಿವನ ಸ್ಥಾನಕ್ಕೆ ಏರಿಸಿದ ಮೇಲೆ ಅವನ ಹೆಂಡತಿ ಮನುಷ್ಯರಾಗೋಕ್ಕೆ ಸಾಧ್ಯ ಇಲ್ಲ. ಅವನು ಪರಮೇಶ್ವರ ಆದರೆ ಪತ್ನಿ ಪಾರ್ವತಿನೇ ಆಗಬೇಕು, ಮತ್ತು ಅವಳು ದೇವಿನೇ ಆಗಬೇಕಲ್ವಾ ಅಂತ. ಹಾಗಾಗಿ ಆ ಬಳಕೆ ಆಗಿಲ್ಲ. ನೀವು ಉತ್ತರ ಭಾರತದಲ್ಲಿ ಒಂದು ಸಭೆ ಸಮಾರಂಭಗಳಲ್ಲಿ ಸಭೆಯನ್ನು ನಾವು ಇದು ಮಾಡ್ತೀವಲ್ಲ, ಉಲ್ಲೇಖಿಸ್ತೀವಲ್ಲ, ದೇವಿಯೋ ಸಜ್ಜನೋ ಅಂತ ಬರುತ್ತೆ. ಅಲ್ಲಿ ಒಂದು ಅಮಿತಾಬ್ ಬಚ್ಚನ್ ಅವರ ಕೌನ್ ಬನೇಗ ಕರೋಡ್ಪತಿ ಇದೆಯಲ್ಲ, ಅದೇ ಹೆಸರಲ್ಲಿ ಇದೆಯಾ ಅದು? ಹೌದು. ಹಾಂ, ಅದರಲ್ಲಿ ಒಂದು ಸಣ್ಣ ಹುಡುಗಿ ಕೇಳ್ತಾಳೆ ಅಮಿತಾಬ್ ಬಚ್ಚನ್ನ, ನೀವೀಗ ದೇವಿಯೋ ಸಜ್ಜನೋ ಅಂತ ಶುರು ಮಾಡ್ತೀರಿ ಪ್ರತಿ ಸಲಲು. ಈಗ ದೇವಿಯೋ ಆದಮೇಲೆ ನೀವು
ಗಂಡಸರನ್ನು ದೇವರು ಅಂತ ಕರಿಬೇಕಲ್ಲ, ಅದ್ಯಾಕೆ ಸಜ್ಜನರು ಅಂತ ಕರಿತೀರಿ ಅಂತ ಒಂದು ಪ್ರಶ್ನೆ ಕೇಳ್ತಾಳೆ. ಭಾಳ ಚೆನ್ನಾಗಿದೆ, ಅದೆಲ್ಲ ಹುಡುಕಿದ್ರೆ ಸಿಗ್ಬೋದು ರೀಲ್ಸು, ಅದು ಚೆನ್ನಾಗಿದೆ ಅದು. ಈಗ ಅವರನ್ನೆಲ್ಲ ದೇವಿ ಅಂತ ಕರೆದ ಮೇಲೆ ಇವರನ್ನು ಸಜ್ಜನರು ಅಂತ ಮಾತ್ರ ಕರೆದಿದ್ದೀರಿ ಅಂತ ಅಂದರೆ ಇವರು ಜನ, ಸಜ್ಜನ ಅಂತಂದಾಗ ಗಂಡಸರು ಜನ ಅಂತ. ನಾವು ಪತಿ ಪರಮೇಶ್ವರ ಮಾತ್ರ ಹಿಡ್ಕೊಂಡ್ವಿ, ದೇವಿಯ ಸಜ್ಜನ ಯಾಕೆ ಬಿಟ್ವಿ ಅಂದರೆ ಸಂಸ್ಕೃತಿಯಲ್ಲಿ ಅಂದರೆ ಹೆಣ್ಣಿನ ಮೇಲೆ ಶೋಷಣೆ ಆಗಿಲ್ಲ, ಹೆಣ್ಣನ್ನು ಇದು ಮಾಡಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಸಂಸ್ಕೃತಿಯ ಆಶಯ ಏನು, ಸಂಸ್ಕೃತಿ ದಾರಿ ತಪ್ಪಿದ್ದೆಲ್ಲಿ ಅಂತ ನೋಡಬೇಕು ಅಂತ. ಆಶಯ ಅಂತ ನೋಡಿದಾಗ ಆ ಥರದ್ದು ಕಾಣಿಸೋದಿಲ್ಲ. ಈಗ ಹೆಣ್ಣಿನ ತ್ಯಾಗಕ್ಕೆ, ಹೆಣ್ಣಿನ ಸೇವೆಗೆ ಬೆಲೆ ಇಲ್ಲ ಅನ್ನೋದಾಗಲಿ, ಅವಳಿಗೆ ಸ್ಥಾನ ಇಲ್ಲ ಅನ್ನೋದಾಗಲಿ ರಾಮಾಯಣ ಮಹಾಭಾರತಗಳಲ್ಲಿ ಕಾಣಿಸೋದೇ ಇಲ್ಲ. ಅಂದರೆ ಅಲ್ಲಿ ಇರುವ ಈ ಎಲ್ಲ ಸ್ತ್ರೀಯರ ಬದುಕಿನ ಕಥೆಗಳನ್ನು ನೋಡಿದಾಗ ಅವರಿಗೆ ಆ ಪ್ರಾಧಾನ್ಯ ಅನ್ನೋದು ಇದ್ದಿದ್ದು ಗೊತ್ತಾಗುತ್ತೆ ನಮಗೆ. ಮಹಾಭಾರತದಲ್ಲೇ ಅದನ್ನು ಎಲ್ಲ ಸ್ತ್ರೀಯರ ಬದುಕಿನಲ್ಲೂ ಕಾಣಿಸೋದಕ್ಕೆ ಸಾಧ್ಯ ಇದೆ, ಎಲ್ಲ ಸ್ತ್ರೀಯರ ಬದುಕಿನಲ್ಲೂ. ಅಂದರೆ ಯಾರ್ಯಾರ ಕಥೆ ಇದು ಸತ್ಯವತಿಯಿಂದ ಆರಂಭ ಮಾಡಿ, ಈಗ ಸತ್ಯವತಿಗಾಗಿ ಒಂದು ನಿಯಮ ಬರುತ್ತೆ, ನಿಯಮವನ್ನು ಒಪ್ಪಿಕೊಳ್ತಾರೆ. ಅವಳ ಮಕ್ಕಳೇ ರಾಜರಾಗಬೇಕು ಅನ್ನೋದು ಸತ್ಯವತಿಯ ಮಾತು. ಅದಕ್ಕೊಂದು ಬೆಲೆ ಇದೆ, ಅಲ್ಲಿ ಬೆಲೆ ಇದೆಯೇ ಇಲ್ವೋ ಅದಕ್ಕೆ ಅಂತ ಬೆಲೆ ಇದೆ. ಗಂಗೆ ಬಂದು ಶಂತನು ಮದುವೆ ಆಗ್ತಾಳೆ, ನಾನು ಮಗುನ ತಗೊಂಡೋಗಿ ನದಿಗೆ ಬಿಡ್ತೀನಿ, ನನ್ನನ್ನು ಇನ್ನು ಪ್ರಶ್ನಿಸಬಾರದು, ಒಪ್ಕೋತಾನೆ ಶಂತನು. ಇದೆಲ್ಲ ಏನು ಅರ್ಥ ಇದು? ಇದಕ್ಕೆ ಅಂದರೆ ಅವಳು ಏನೂ ಅಲ್ಲ ಅಂತ ಅಂದುಕೊಂಡ ಕಾಲಘಟ್ಟವೂ ಇತ್ತು. ಆದರೆ ಅವತ್ತು ಆ ಕಾಲಘಟ್ಟ ಅಲ್ವಲ್ಲ, ಹೆಂಡತಿ ಮಾತನ್ನು ಕೇಳದೇ ಇರೋರು ಅಂತ ಅಲ್ವಲ್ಲ ಅಂತ. ಈಗ ಕುಂತಿಯ ವಿಷಯದಲ್ಲಿ ಪಾಂಡು ಹೇಳಿದಾಗ ಕುಂತಿ ನಿಯೋಗಕ್ಕೆ ಒಪ್ಕೊಳ್ಳೋದಿಲ್ಲ, ಕಷ್ಟಪಟ್ಟು ಒಪ್ಪಿಸಬೇಕಾಗತ್ತೆ. ಕುಂತಿ ಮಾದ್ರಿ ಹೇಳ್ತಾರೆ ನೀ ಸನ್ಯಾಸಿ ಆಗಬೇಡ ಅಂತ, ಪಾಂಡು ಒಪ್ಕೋತಾನೆ. ಗಾಂಧಾರಿ ಹೇಳಿದ ಎಷ್ಟು ಮಾತುಗಳನ್ನು ಧೃತರಾಷ್ಟ್ರ ಒಪ್ಪಿಕೊಂಡ ಕಥೆ ಇಲ್ಲ. ದ್ರೌಪದಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಪಾಂಡವರು ಬದುಕ್ತಾರೆ. ಇಂತಹ ಎಷ್ಟೋ ಉದಾಹರಣೆಗಳು ಇವೆ. ಹಂಗಂತ ಸ್ತ್ರೀ ಪ್ರಧಾನ ಪುರುಷ ಅಪ್ರಧಾನ ಅಂತಲೂ ಅಲ್ಲ, ಪುರುಷ ಪ್ರಧಾನ ಸ್ತ್ರೀ ಅಪ್ರಧಾನ ಅಂತಲೂ ಅಲ್ಲ. ಅದು ಒಟ್ಟಿಗೆ ಹೋಗುವ ಒಂದು ವಿಷಯ. ಯಾವುದೋ ಒಂದಕ್ಕೆ ಅವರು ಮುಖ್ಯ, ಯಾವುದೋ ಒಂದಕ್ಕೆ ಇವರು ಮುಖ್ಯ ಅನ್ನೋ ಥರ ಹೋಗ್ತಾ ಇದ್ದಿದ್ದದು. ಕಾಲ ಕಳೆದಂತೆ ಪುರುಷ ಪ್ರಧಾನವಾಗಿ ಸಮಾಜವನ್ನು ರೂಪಿಸಿಲ್ವಾ ಅಂದರೆ ರೂಪಿಸಿರೋದು ಹೌದು. ಹೆಣ್ಣನ್ನು ನೀನು ಅಡುಗೆ ಮನೇಲಿರು, ನೀನು ಯಾವುದೇ ನಿರ್ಣಯಕ್ಕೆ ಬರಬಾರದು ಅಂತ ಕಳಿಸಿರೋ ಗಂಡಸರುಗಳನ್ನು ಈ ತಲೆಮಾರಲ್ಲಿ ಕಡಿಮೆ ಆಗಿರ್ಬೋದು. ನಮ್ಮ ತಲೆಮಾರಲ್ಲಿ, ನಮ್ಮ ಹಿಂದಿನ ತಲೆಮಾರಿನವರೆಲ್ಲ ಈ ದರ್ಪ ತೋರಿಸಿದ್ದಾರೆ. ಅದರಲ್ಲಿ ಯಾವ ಇದೂ ಇಲ್ಲ, ಯಾವುದಕ್ಕೂ ಬೆಲೆ ಇಲ್ಲದೆ ಅಂತ. ಆದರೆ ಮನುಸ್ಮೃತಿಯಲ್ಲಿ ಬಂದಿರೋ ಮಾತು, ಅರ್ಥಸ್ಯ ಸಂಗ್ರಹೇ ಚೈನ ವ್ಯಯೇ ಚೈವ ನಿಯೋಜಯೇತ್. ಹಣದ ಸಂಗ್ರಹ ಮತ್ತು ಖರ್ಚು ಎರಡು ಹೆಂಡತಿಯ ಕರ್ತವ್ಯ ಅಂತ ಮನು ಹೇಳ್ತಾನೆ. ಅದರ ಅರ್ಥ ಏನು ಅಂದರೆ, ಗಂಡ ದುಡಿದು ತರಬೇಕು, ತಂದ ಅಷ್ಟೂ ಹಣವನ್ನು ಹೆಂಡತಿಗೆ ಕೊಡಬೇಕು. ಅದನ್ನು ಎಷ್ಟು ಉಳಿಸ್ಬೇಕು, ಎಷ್ಟು ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋ ನಿರ್ಣಯ, ಕೆಲಸ ಯಾರಿದ್ದು? ಹೆಂಡತಿಯದ್ದು ಅಂತ ಅಲ್ಲಿದೆ. ಹಂಗೆ ನಡೆದಿದೆಯಾ ಅಂತ ಕೇಳಿದ್ರೆ ನಡೆದಿಲ್ಲ. ಹಂಗೆ ನಡ್ಕೊಂಡಿದ್ದಾರಾ ಅಂದರೆ ಕಾಲಾಂತರದಲ್ಲಿ ಹಂಗೆ ನಡ್ಕೊಂಡಿಲ್ಲ. ಇದರ ಅರ್ಥ ಏನು? ನಮ್ಮಲ್ಲಿ ದಾನ ಮಾಡುವಾಗ, ಏನನ್ನಾದರೂ ಕೊಡುವಾಗ ಹೆಂಡತಿ ಹೀಗೆ ನೀರು ಹಾಕಬೇಕು ಅಂತ ಒಂದು ಕ್ರಮ ಇದೆ ಎಲ್ಲ ಕಡೆಗೂ. ಪತ್ನಿ ಪಕ್ಕದಲ್ಲಿ ಕುಳಿತು ನೀರು ಹಾಕಬೇಕು. ಪತ್ನಿ ನೀರು ಹಾಕದೇ ಇದ್ರೆ ದಾನ ಕೊಡೋಕ್ಕಾಗಲ್ಲ ಅಂತ ಸೈನಿಂಗ್ ಅನ್ನೋ ಅರ್ಥ ಅದು. ಅದರ ಧ್ವನಿ ಅವಳ ಅನುಮತಿಯ ಮೇರೆಗೆ ಅವನು ಹಿಡ್ಕೊಂಡಿದ್ದಾನೆ. ಈಗ ನಾನು ಇದನ್ನು ಇವರಿಗೆ ಕೊಡುತ್ತಿದ್ದೇನೆ, ಸೈನಿಂಗ್ ಅವಳು. ನೀರು ಹಾಕಿದರೆ ಕೊಡ್ಬೋದು, ಇಲ್ಲ ಅಂದರೆ ಇಟ್ಟಕ್ಷತೆ ಜೇಬಿಗೆ ಹಾಕ್ಕೋಬೇಕಷ್ಟೇ ಅವನು. ಅಂದರೆ ಇವೆಲ್ಲ ಸುಮ್ಮನೆ ಬಂದಿಲ್ಲ ಇವು. ಹಾಗಂತ ಈ ಆಶಯಗಳನ್ನೆಲ್ಲ ಗಾಳಿಗೆ ತೂರಿ ದರ್ಪ ತೋರಿಸಿಲ್ವಾ ಅಂದರೆ ಪದೇ ಹೇಳ್ತೀನಿ, ಅಂಥದ್ದೆಲ್ಲ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಸೀತೆಯ ಮಾತಿಗೆ ರಾಮ ಬೆಲೆ ಕೊಟ್ಟ ಕಾಲದಲ್ಲಿ ರಾವಣ ಅವನ ಹೆಂಡತಿಗೆ ಬೆಲೆ ಕೊಟ್ಟಿದ್ದ ಅಂತ ಹೇಳೋಕ್ಕಾಗಲ್ಲ. ಇದು ಯಾವ ಕಾಲಘಟ್ಟದಲ್ಲೂ ಇದ್ದೇ ಇದೆ, ಇದು ಯಾವ ಕಾಲದಲ್ಲೂ ಇದ್ದೇ ಇದೆ. ಆದರೆ ಮಹಾಭಾರತ ಕಾಲದಲ್ಲೋ ರಾಮಾಯಣ ಕಾಲದಲ್ಲೋ ಅಂತ ನೋಡಿದಾಗ ಸ್ತ್ರೀಯನ್ನು ಎರಡನೆಯ ದರ್ಜೆ ಅಂತ ನೋಡಿಲ್ಲ. ಆದರೆ ಪತಿಯನ್ನು ಗೌರವಿಸಬೇಕು ಅನ್ನುವ ಆ ಮಾತುಗಳಿವೆ, ಬೇಕಾದಷ್ಟಿವೆ. ಆದರೆ ಇವತ್ತು ಅಂದ್ಕೊಂಡಂಗಲ್ಲ. ಇವತ್ತು ನೋಡಿ, ಕನ್ನಡದಲ್ಲಿ ಎಲ್ಲ ಹೇಗಿದೆ, ಭಾರತೀಯ ಭಾಷೆಗಳಲ್ಲಿ ಹೆಂಡತಿ ಗಂಡನನ್ನು ಬಹುವಚನದಲ್ಲಿ ಕರಿಬೇಕು, ಗಂಡ ಹೆಂಡತಿಯನ್ನು ಏಕವಚನದಲ್ಲಿ ಕರೆಯೋದು. ಇದೆಲ್ಲ ರಾಮಾಯಣ ಮಹಾಭಾರತದಲ್ಲಿಲ್ಲ. ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಏಕವಚನದಲ್ಲೇ ಕರೆಯೋದು. ಮಹಾಭಾರತ ರಾಮಾಯಣದಲ್ಲ, ಸಂಸ್ಕೃತ ಭಾಷೆಯಲ್ಲೇ ಇಲ್ಲ. ಹೌದಾ? ಹಾಂ, ಸೀತೆ ರಾಮನನ್ನು ರಾಮ ಅಂತಲೇ ಕರೆಯೋದು. ನಮಗೆ ಇವತ್ತು ನಾವು ಇನ್ನೊಂದು ಚರ್ಚೆ ಮಾಡಿದ್ವಿ, ಆಧುನಿಕವಾದ ಎಷ್ಟೋ ಅಂಶಗಳು ಪುರಾತನಕ್ಕೆ ತಾಳೆ ಆಗುತ್ತೆ ಅಂತ.
ಇವತ್ತು ಹೆಸರಿಡಿದು ಕರಿಬಾರ್ದು ಅನ್ನೋದೊಂದು ದೊಡ್ಡ ವಿಷಯ. ಆಧುನಿಕವಾಗಿ ಯಾರೋ ಹೆಣ್ಮಕ್ಳು ಗಂಡನ ಹೆಸರಿಡಿದು ಕರೀತಾರೆ, ಏಕವಚನ ಅಂದರೆ ಇವತ್ತು ತಲೆ ಕೆಡಿಸ್ಕೊಳ್ಳೋರಿದ್ದಾರೆ. ರಾಮಾಯಣ ಮಹಾಭಾರತ ಪುರಾಣಗಳಲ್ಲಂತೂ ಆ ಉಲ್ಲೇಖಗಳಿಲ್ಲ, ಅವ್ರು ಅದೇ ಹೆಸರಲ್ಲೇ ಕರೀತಾರೆ. ದ್ರೌಪದಿ ಅರ್ಜುನ ಅಂತಲೇ ಅಂತಾಳೆ. ಸೀತೆ ಅಂತೂ ಎಷ್ಟು ಕಡೆಯಲ್ಲಿ ಎಷ್ಟು ಲೋಕ ಕೊಡಬೇಕು ನಾನು, ರಾಮ ಅಂತಲೇ ಹೇಳಿ ಕರೆದಿರೋದು. ಮತ್ತು ಏಕವಚನವೇ ಇತ್ತು. ಅಷ್ಟು ಆ ಥರ ಎಲ್ಲ ಇರಲಿಲ್ಲ. ಅದೆಲ್ಲ ಕಾಲಾಂತರದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದು, ಕಾಲಾಂತರದಲ್ಲಿ ಮಾಡ್ಕೊಂಡ್ಬಂದಿದ್ದು. ಸರ್, ಜೊತೆಗೆ ಇನ್ನೊಂದು ನಾನು ಆವಾಗಲೇ ಕೇಳಬೇಕು ಅಂದ್ಕೊಂಡಿದ್ದೆ. ಆಧುನಿಕ ಮತ್ತು ಪುರಾತನ ವಿಚಾರಗಳು ಬದಲಾಗ್ತಿರೋದು. ನಮ್ಮಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಒಂದು ಹೊಸ ಟ್ರೆಂಡ್ ಶುರು ಆಗಿರೋದು ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಂತ. ಅದನ್ನು ಮತ್ತು ಹಿರಿಯರು ಅದನ್ನು ತುಂಬ ಆಕ್ಷೇಪಣೆಯಿಂದ ನೋಡ್ತಾರೆ. ಅದು ಏನಾದರೂ ಆ ರೆಫರೆನ್ಸ್ ಇದೆಯಾ ಸರ್? ಕೆಲವರಲ್ಲಿ ಈಗ ಅಪ್ಸರೆಯರು ಅಂತ ಏನಿದ್ದಾರೆ ಅಲ್ಲಿ ಲಿವಿಂಗ್ ಅನ್ನೋದು ಒಂದು ಕಾಣಿಸುತ್ತೆ. ಆದರೆ ಮನುಷ್ಯರಲ್ಲಿ ಅದನ್ನು ನಿಷೇಧ ಮಾಡ್ಕೊಂಡಿದ್ರು. ಈ ನಿಷೇಧ ಮಾಡ್ಕೊಂಡಿದ್ದು ಅಂದರೆ ಸಮಸ್ಯೆ ಆಗುತ್ತೆ ಅಂತ ನಿಷೇಧ ಮಾಡ್ಕೊಂಡಿದ್ದು ಅಂತ. ಈಗ ಉಲೂಪಿ ಮತ್ತು ಅರ್ಜುನರ ವಿಷಯ ಬರುತ್ತಲ್ಲ, ಅವಳು ನಾಗಲೋಕದವಳು. ಅಲ್ಲಿ ಅದು ಆ ಥರದ್ದೇ ಇತ್ತು ಅನ್ನೋದು ಅಂತ ನಾವು ಕಲ್ಪನೆ ಮಾಡ್ಬೋದು. ಮನುಷ್ಯರಲ್ಲಿ ಇರಲಿಲ್ಲ ಅದು. ಒಂದೇ ದಿನ ಒಂದು ರಾತ್ರಿ ಮಾತ್ರ ಅರ್ಜುನ ಅವಳ ಜೊತೆಗೆ ಇದ್ದಿದ್ದು. ಆಮೇಲೆ ಬಂದಮೇಲೆ ಅವರೇನು ಒಟ್ಟಿಗೆ ಇರಲಿಲ್ಲ. ಓಕೆ. ಅವಳು ತನಗೊಂದು ಮಗು ಬೇಕು ಅಂತ ಪಡ್ಕೊಂಡು ಅಷ್ಟೇ ಮುಗಿಸ್ಬಿಟ್ಲು ಅವಳು. ಒನ್ ನೈಟ್ ಸ್ಟ್ಯಾಂಡ್ ಅಂತ. ಹಾಂ, ಆ ಥರ ಇದೆಯಲ್ಲ ಹಾಗೆ. ಹಂಗಂತದ್ದು ಅವತ್ತಿನ ಕಾಲದಲ್ಲಿ ವ್ಯಾಪಕವಾಗಿತ್ತು ಅಂತಲ್ಲ. ಮನುಷ್ಯರಿಗೆ ಅದು ನಿಷೇಧ ಇತ್ತು. ಅದು ಮನುಷ್ಯರಲ್ಲಿ ಅದು ನಿಷೇಧ ಇತ್ತು. ದೇವತೆಗಳಲ್ಲಿ ಅದಿತ್ತು, ಅಪ್ಸರೆಯರ ವಿಷಯದಲ್ಲಿತ್ತು, ನಾಗಲೋಕದಲ್ಲಿತ್ತು. ಈ ತರಹದ್ದೆಲ್ಲ ಕಾಣಿಸುತ್ತೆ ಅಲ್ಲಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಅವರ ಪ್ರಶ್ನೆಗೆ ವಾಪಸ್ ಬರ್ತೀನಿ ನಾನು. ನೋಡಿ, ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ, ಮದುವೆ ಆದ ಕೂಡಲೇ ಹೆಂಡತಿ, ನಾನು ಸುಮಾರು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತೇನೆ, ಯಾಕಂದರೆ ತುಂಬ ಜನಕ್ಕೆ ತಲುಪಬೇಕಿದೆ ನನಗಿದು. ಹೆಂಡತಿ ಗಂಡನ ಹೆಸರನ್ನು ತನ್ನ ಹೆಸರಿನ ಜೊತೆ ಜೋಡಿಸ್ಕೋಬೇಕು. ಹಂಗೆ ಜೋಡಿಸ್ಕೊಂಡಿಲ್ಲ ಅಂದರೆ ನಮ್ಮ ಹಿರಿಯರಿಗೆಲ್ಲ ಭಾಳ ಸಿಟ್ಟು ಬಂದುಬಿಡುತ್ತೆ. ಏನು ಮಾಡರ್ನ್ ಆಗ್ಬಿಟ್ಟಿದ್ದಾರೆ, ಇಟ್ಕೊಳ್ಳಲ್ಲ ಅಂತಲ್ಲ. ಭಾರತದಲ್ಲಿ ಹಂಗೊಂದು ಕ್ರಮನೇ ಇಲ್ಲ. ಹೌದಾ? ಹಾಂ, ಭಾರತದಲ್ಲಿ ಏನು ಕ್ರಮ ಅಂದರೆ, ಗಂಡ ಹೆಂಡತಿ ಹೆಸರನ್ನು ತನ್ನ ಹೆಸರಿಗಿಂತ ಮೊದಲು ಇಟ್ಕೊಳ್ಳೋದು ಭಾರತದ ಕ್ರಮ, ಪ್ರಾಚೀನ ಭಾರತದ ಕ್ರಮ. ಸರ್, ಸೀತಾರಾಮ ಅಂದರೆ ಸೀತೆನ ರಾಮನ ಸರ್? ಸೀತಾರಾಮ ಅಂತ ಯಾರಿಗೆ ಹೆಸರಿಡ್ತೀವಿ? ಗಂಡಸಿಗ ಹೆಂಗಸಿಗ? ಗಂಡಸಿಗೆ. ಹಾಂ. ರಾಧಾಕೃಷ್ಣ ಅಂದರೆ ಕೃಷ್ಣನ ರಾಧೆನ? ಉಮಾಮಹೇಶ್ವರ ಅಂದರೆ ಪಾರ್ವತಿನ ಶಿವನ? ಶಿವ. ಲಕ್ಷ್ಮೀನಾರಾಯಣ ಅಂದರೆ ವಿಷ್ಣುನ ಲಕ್ಷ್ಮಿನ? ವಿಷ್ಣು. ಗಂಡಸರಿಗೆ ಇಡೋದು ಲಕ್ಷ್ಮೀನಾರಾಯಣ ಅಂತ ಹೆಸರನ್ನು. ಸರ್, ಇಂಥದ್ದೊಂದು 1000 ಹೆಸರಿದೆ ಭಾರತದಲ್ಲಿ, 1000 ಹೆಸರಿದೆ. ಅಂದರೆ ದೇವಾನುದೇವತೆಗಳಿಂದ ಹಿಡಿದು ಎಲ್ಲರೂ ತನ್ನ ಹೆಸರಿನ ಮೊದಲು ಹೆಂಡತಿ ಹೆಸರು ಇಟ್ಕೊಳ್ಳೋ ಕ್ರಮ ನಮ್ಮಲ್ಲಿ ಕಾಣಿಸಿದೆ. ಎಲ್ಲಾದರೂ ಒಂದು ಕಡೆ ಕುಂತಿ ಪಾಂಡು, ದ್ರೌಪದಿ ಅರ್ಜುನ್, ಎಲ್ಲಾದರೂ ಒಂದು ಉಲ್ಲೇಖ ತೋರಿಸಿ ಸರ್. ದ್ರೌಪದಿ ಯುಧಿಷ್ಠಿರ್ ಅಂತ ಒಂದು ತೋರಿಸಿ ಸರ್. ಸರ್, ಇದು ಎಲ್ಲಿಂದ ಬಂದಿದೆ ಅಂದರೆ ಬ್ರಿಟಿಷರು ಬಂದ ಮೇಲೆ ಬಂದಿದೆ. ಇದು ಅಲ್ಲಿಂದ ತಂದಿದ್ದಾರೆ ನಮಗಿದನ್ನು. ನಾವಿವತ್ತು ಅದನ್ನು ನಮ್ಮ ಸಂಸ್ಕೃತಿ ಅಂದ್ಕೊಂಡು ಕೂತಿದ್ದೀವಿ. ನಮ್ಮ ಸಂಸ್ಕೃತಿ ಅಂತ ಅಂದ್ಕೊಂಡು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಬೆಲೆ ಇಲ್ಲ ಅಂತ ಶುರು ಮಾಡ್ಕೊಂಡಿದ್ದೀವಿ. ಯಾರಂದಿದ್ದು ಹೀಗೆ ಅಂತ? ಸರ್, ಇಂಥದ್ದೊಂದು 1000 ಕೊಡ್ತೇನೆ ಸರ್ ನಾನು. ಅವರ ಪ್ರಶ್ನೆಗೆ ಉತ್ತರ ಇಂಥದ್ದು 1000 ತೋರಿಸ್ತೀನಿ ನಾನು, ಇದೆ ಅಂತ. ನಾವು ಮಧ್ಯಕಾಲದಲ್ಲಿ ಏನೇನೋ ಅಲ್ಲ ಸೇರಿಸ್ಕೊಂಡು ಮರದಲ್ಲಿ ಹುಟ್ಟಿದ ಬಂದಳಿಕೆಯನ್ನೇ ಮರದ ಎಲೆ ಅಂತ ಅಂದ್ಕೊಂಡು ಕೂತಿದ್ದೀವಿ. ಮರಕ್ಕೊಂದು ಬಂದಳಿಕೆ ಅಂತ ಬರುತ್ತೆ. ಮರಗಳಲ್ಲಿ ಅದರಲ್ಲೇ ಒಂದು ಬೀಜ ಹುಟ್ಟುಕೊಂಡು ಒಂದು ಬಳ್ಳಿ ಥರ ಹುಟ್ಕೊಂಡ್ಬಿಡತ್ತೆ ಸರ್, ಮರದ ಮೇಲೆ. ಅದು ಹೆಂಗೆ ಅಂದರೆ ಇಡೀ ಮರನ ವ್ಯಾಪಿಸ್ಕೊಂಡು ಅದೇ ಬೆಳ್ಕೊಂಡಿರುತ್ತೆ. ಅದು ಎಲೆ ಎಲ್ಲ ಇರುತ್ತೆ, ಅದರಲ್ಲಿ ಹಸಿರಾಗಿರುತ್ತೆ. ಬಂದಳಿಕೆ ಅಂತ ಕರೀತಾರೆ ಅದಕ್ಕೆ. ಆ ಬಂದಳಿಕೆ ಬಂದು ಹಿಂಗೆ ನೀವು ಮರ ನೋಡಿದರೆ ಮರವೇ ಕಾಣಿಸಲ್ಲ, ಬಂದಳಿಕೆನೇ ಕಾಣಿಸುತ್ತೆ. ಬಂದಳಿಕೆನ ಹಾಗೆ ಬಿಟ್ಟರೆ ಇದು ಬೆಳೆದು ಅದಕ್ಕೆ ಬೇರೆ ಸಾರ ತಗೊಳ್ಳಲ್ಲ. ಅದು ಬಂದಳಿಕೆ ಇದರ ಸಾರವನ್ನೇ ಇದರ ಕೊಂಬೆಗಳಿಂದ ತಗೊಳುತ್ತೆ. ತಗೊಂಡು ಮರ ಸತ್ತೋಗುತ್ತೆ ಬಹಳ ಕಾಲ ಹಾಗೆ ಬಿಟ್ಟರೆ, ಬಂದಳಿಕೆ ಬಂದಿದ್ದು. ಹಾಗಾಗಿ ಬಂದಳಿಕೆ ಬಂದ ಕೂಡಲೇ ಕೀಳ್ತಾರೆ ಅದನ್ನು. ಪರಾವಲಂಬಿ ಅದು ಬಂದಳಿಕೆ ಅನ್ನೋದು ಒಂದು ಸಸ್ಯ. ಯಾಕಂದ್ರೆ ಆ ಬಂದಳಿಕೆ ಆಕ್ಚುಲಿ ಇರಬೇಕಾಗಿದ್ದು ನೆಲದಿಂದ ತಗೋಬೇಕು. ಹಾಂ, ಅದೇನು ಮಾಡುತ್ತೆ, ಇದರಿಂದ ತಗೊಳ್ತಾ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಈ ಕ್ಯಾನ್ಸರ್ ಸೆಲ್ಸ್ ಇತ್ಯಾದಿಗಳಿಗೆ ಹೇಳ್ತಾರಲ್ಲ, ಹಾಗೇನೆ ಅದು ನಮ್ಮ ಇದನ್ನು ಹೀರ್ಕೊಳ್ತಾ ಹೋಗುತ್ತೆ ಅನ್ನೋ ಥರ. ಹಾಗೆ ಅದು ಪರಾವಲಂಬಿ ಆಗುತ್ತೆ ಬಂದಳಿಕೆ. ಹಾಗೆ ಸರ್, ಆಮೇಲೆ ಒಂದು ದಿವಸ ಹೋಗಿ ನೋಡಿದರೆ ಮಾವಿನ ಮರಕ್ಕೆಲ್ಲ ಬರುತ್ತೆ, ಮಾವಿನ ಎಲೆನೇ ಕಾಣಿಸಲ್ಲ, ಬಂದಳಿಕೆ ಎಲೆನೇ ಕಾಣಿಸುತ್ತೆ. ಮಾವಿನ ಮರ, ಮಾವಿನ ಎಲೆ ಅಂತ ಅಂದ್ಕೊಳ್ಳೋ ಹಂಗಿರುತ್ತೆ ಗೊತ್ತಿಲ್ಲದೆ ಇರೋನು. ಹಾಗೆ ಸರ್, ಯಾವುದ್ಯಾವುದೋ ಕಾಲದಲ್ಲಿ ಏನೇನನ್ನೋ ತಪ್ಪಾಗಿ ಗ್ರಹಿಸಿ ಇನ್ಯಾರದೋ ಪ್ರಭಾವಕ್ಕೊಳಗಾಗಿ ಸೇರಿಸ್ಕೊಂಡಿದ್ದನ್ನೆಲ್ಲ ಇವತ್ತು ಎದುರಿಗಿಟ್ಕೊಂಡು ಇದು ನಮ್ಮದು ಅಂತ ಅಂದ್ಕೊಂಡು ಕೂತಿದ್ದೀವಿ. ಹಳೇದನ್ನು ಇಟ್ಕೊಂಡು ನೋಡ್ತಾನೇ ಇಲ್ಲ ಯಾವುದು ನಮ್ಮದು ಅಂತ. ಹಾಗಾಗಿ ಬಹಳ ಪ್ರಮುಖವಾಗಿ ಅವತ್ತು ಹೆಣ್ಣಿಗೆ ಏನು ಸ್ಥಾನ ಇತ್ತು ಅಂದರೆ, ಗಂಡನ ಹೆಸರಿಗಿಂತ ಮೊದಲು ಹೆಂಡತಿ ಹೆಸರಿಟ್ಕೊಳ್ಳೋದು ಅವತ್ತಿನ ಕ್ರಮ ಆಗಿತ್ತು. ಇವತ್ತು
ಎಲ್ಲಿಯದ್ದೋ ಬಂದಿದೆ, ಅವಳು ಆ ಕಡೆ ಹೋದ ಕೂಡಲೇ ಬದಲಾಗತ್ತೆ ಅಂತ. ಎಲ್ಲ ಬದಲಾಯಿಸ್ತಾ ಇದ್ದೀವಿ, ಅವಳ ಹೆಸರು ಅಷ್ಟನ್ನು ಬದಲಾಯಿಸ್ತೀವಿ, ಅವಳು ಅಲ್ಲಿದ್ದು ಇಟ್ಕೋಬೇಕು ಅಂತ. ಹೆಸರು ಚೇಂಜ್ ಮಾಡ್ತಾರೆ ಕೆಲವೊಬ್ರು. ಹೆಸರು ಚೇಂಜ್ ಮಾಡೋದು ಬೇರೆ ಇದೆ. ಹಾಂ, ಆದರೆ ರಾಮಾಯಣ ಮಹಾಭಾರತ ಹೆಸರುಗಳನ್ನು ನಾನು ಹಲವು ಸಲ ಮಾತಾಡಿದ್ದೀನಿ, ಮತ್ತೆ ಮಾತಾಡ್ತೀನಿ. ಕೆಲವರಿಗೆ ಹೆಸರೇ ಇಲ್ಲ ಸರ್, ತವರೂರೇ ಅವರ ಹೆಸರು. ಸರ್ ಕೌಸಲ್ಯ ಅಂತ ಹೆಸರು, ಕೋಸಲದವಳು ಅಂತ. ಅವಳ ಹೆಸರೇನು ಅಂತಲೇ ಗೊತ್ತಿಲ್ಲ. ಅವಳನ್ನು ಕರೆದಿದ್ದ ಅಯೋಧ್ಯೆಯವಳು ಅಂತಲ್ಲ. ಇವತ್ತು ನಾವು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಇದು ನಮ್ಮ ಸಂಸ್ಕೃತಿ ಅಂತ ಅವಳನ್ನು ಆ ಊರಿಗೆ ಸೇರಿಸ್ತಾ ಇದ್ದೀವಲ್ಲ. ಕೌಸಲ್ಯ ಅಂತ ಕರೀತಾರೆ ಸರ್ ಕೊನೆಯವರೆಗೂ, ಆಯಿತಾ. ಕೈಕೇಯಿ ಅಂತ ಕರೀತಾರೆ, ಅವಳ ಹೆಸರೇನು ಗೊತ್ತಿಲ್ಲ. ಕೇಕಯ್ಯದವಳು ಅಂತ ಅರ್ಥ ಕೈಕೇಯಿ ಅಂದರೆ. ಕುಂತಿ ಅಂತ ಕರಿತೀವಿ ಸರ್, ಕುಂತಿ ದೇಶದವಳು ಅಂತ, ಅವಳ ಹೆಸರು ಪೃಥ ಅಂತ, ಆ ಹೆಸರೇ ಗೊತ್ತಿಲ್ಲ. ಮಾದ್ರಿ ಅಂತ ಕರಿತೀವಿ, ಮದ್ರ ದೇಶದವಳು ಅಂತ, ಅವಳ ಹೆಸರು ಗೊತ್ತಿಲ್ಲ. ಗಾಂಧಾರಿ ಅಂತಲೇ ಕರೆದಿದ್ದೀವಿ, ಅವಳ ಹೆಸರೇನು ಅಂತ ಗೊತ್ತಿಲ್ಲ, ಗಾಂಧಾರ ದೇಶದವಳು ಅಂತ. ಅಂದರೆ ದ್ರೌಪದಿ ಕೂಡ ನಾವು ದ್ರೌಪದಿಯ ಹೆಸರು ಕೂಡ ಏನು ಅಂತ ಇವತ್ತಿಗೂ ಗೊತ್ತಿಲ್ಲ. ಕೃಷ್ಣ ಅಂತ ಕರೆದಿದ್ದಾರೆ. ಆ ಕೃಷ್ಣ ಅಂತ ಹೆಸರಿಟ್ರೋ ಅವಳ ಬಣ್ಣ ಹಾಗಿತ್ತಲ್ಲ, ಕಪ್ಪಲ್ಲ. ಅನ್ನೋದು ಕೂಡ ಹಾಗೆ. ಪಾಂಚಾಲಿ ಅನ್ನೋದು ಪಾಂಚಾಲ ದೇಶದವಳು, ದ್ರೌಪದಿ ಅನ್ನೋದು ದೃಪದನ ಮಗಳು. ಯಾರ ಹೆಂಡತಿ ಅಂತಲ್ಲ ಸರ್ ಗುರ್ಸೋದು, ಯಾರ ಮಗಳು ಅಂತ. ಜಾನಕಿ ಅಂತಲೇ ಸೀತೆ ಕರೆದಿರೋದು. ಜಾನಕಿಯನ್ನು, ಸೀತೆಯನ್ನು ಕರೆದಿರೋದೇನು ಸರ್, ಸೀತಾ ಅಂತ ಕರೆದ್ವಿ. ಜಾನಕಿ ಅಂತ ಕರೆದ್ವಿ. ಮೈಥಿಲಿ ಅಂತ ಕರೆದ್ವಿ. ಮೈಥಿಲಿ ಅಂದರೆ ಮಿಥಿಲ ದೇಶದವಳು. ಜಾನಕಿ ಅಂದರೆ ಜನಕನ ಮಗಳು. ಸೀತಾ ಅಂದರೆ ಅವಳಿಗಿಟ್ಟ ಹೆಸರು. ರಾಮನ ಜೊತೆಗೆ ಸೀತೆನ ಯಾವಾಗ ಕರೆದ್ವಿ ಸರ್? ದ್ರೌಪದಿನ ಪಾಂಡವರ ಜೊತೆಗೆ ಯಾವತ್ತು ಕರೆದ್ವಿ ಸರ್? ಪಾಂಚಾಲಿ, ದ್ರೌಪದಿ ಎಲ್ಲ ಅಲ್ಲಿಂದ ಬಂದಿದ್ದು ಅಂತ. ಇದೆಲ್ಲ ಏನು ಹೇಳುತ್ತೆ ಅಂದರೆ ಅವಳ ಅಸ್ತಿತ್ವ, ಅದು ಅವಳ ಹುಟ್ಟು, ಅವಳ ತಂದೆ, ಅವಳ ಹುಟ್ಟೂರು ಅನ್ನೋದು ಅವಳ ಅಸ್ತಿತ್ವ. ಅವಳ ಅಸ್ತಿತ್ವದಲ್ಲೇ ಅವಳನ್ನು ಗುರುತಿಸಬೇಕು ಅನ್ನೋದು ಬಿಟ್ಟರೆ, ಸಂಪೂರ್ಣವಾಗಿ ಗಂಡನೇ ಮನೆ ಬಂದ ಕೂಡಲೇ ಅವಳು ಊರು ಅದಲ್ಲ, ಹಳೇದಲ್ಲ, ಅವಳ ತಂದೆ ಇಂಥವ್ರ ಮಗಳು ಅಂತಲೂ ಹೇಳಬಾರದು, ಇಂಥವಳು ಹೆಂಡತಿ ಅಂತ ಹೇಳಬೇಕು ಅನ್ನೋದಲ್ಲ. ಹೊರಗಡೆಯಿಂದ ಆಮದಾದ ಪದಾರ್ಥ, ಇದನ್ನು ನಮ್ಮ ಸಂಸ್ಕೃತಿ ಅಂತ ಅಂದ್ಕೊಂಡಿದ್ದೀವಿ. ದೌರ್ಭಾಗ್ಯ. ಇದರ ಜೊತೆಗೆ ಸರ್ ಪುರುಷ ಪ್ರಧಾನ ಯಾವುದು ಅಂತ ತೋರಿಸ್ತೀನಿ. ಪ್ರತಿ ಮಕ್ಕಳನ್ನು ಇಂಥವನ ಮಗ ಅಂತಲೇ ಹೇಳೋ ಅಭ್ಯಾಸ ಮಾಡ್ಕೊಂಡಿದ್ದೀವಿ, ರಿಜಿಸ್ಟರ್ಗಳಿಂದ ಆರಂಭ ಮಾಡಿ. ಪ್ರಾಚೀನ ಕಾಲದಲ್ಲಿ ಹೆಂಗೆ ಅಂದರೆ ಸರ್, ಪಾಂಡವ ಅಂತ ಕರೆದಂಗೆ ಕೌಂತೆಯ ಅಂತಲೂ ಕರೀತಾರೆ ಅವರನ್ನು. ಪಾರ್ಥ ಅಂತ ಕರೀತಾರೆ ಪಾಂಡವರೆಲ್ಲರಿಗೂ. ಅರ್ಜುನನಿಗೆ ಪ್ರಸಿದ್ಧ ಆಗಿದೆ. ಪಾರ್ಥ ಅಂದರೆ ಏನು? ಪೃಥಾಳ ಮಗ ಅಂತ. ಓ ಹೌದಾ, ಓಕೆ. ಗಾಂಧಾರೆ ಅಂತಲೇ ದುರ್ಯೋಧನನ ಕರೆಯೋದು. ಇಡೀ ಮಹಾಭಾರತದಲ್ಲಿ ಅತಿ ಹೆಚ್ಚು ಪ್ರಯೋಗ ಆಗಿದ್ದು ದುರ್ಯೋಧನನಿಗೆ ಗಾಂಧಾರೆ ಅಂತ, ಗಾಂಧಾರಿಯ ಮಗ ಅಂತ. ಕೌಸಲ್ಯ ನಂದನ, ಯಶೋಧ ನಂದನ, ದೇವಕಿ ನಂದನ, ಎಲ್ಲ ಇಂಥವಳ ಮಗ ಅಂತ ಕರೆಯೋದನ್ನು ಇಂಥವನ ಮಗ ಅಂತ ಹೇಳುವಷ್ಟೇ ಪ್ರಶಸ್ತಿ ಇದೆ. ದಾಶರಥಿ ಅಂತ ಕರೆದಷ್ಟೇ ಕೌಸಲ್ಯಾನಂದನ ಅಂತ ರಾಮಾಯಣದಲ್ಲಿ ಉಲ್ಲೇಖಿಸ್ತಾರೆ. ಅಂದರೆ ಅಲ್ಲೆಲ್ಲ ತಂದೆಯ ಹೆಸರನ್ನು ಎಷ್ಟು ಉಪಯೋಗಿಸ್ತಾ ಇದ್ರೋ ತಾಯಿಯ ಹೆಸರನ್ನು ಅಷ್ಟೇ ಉಪಯೋಗಿಸ್ತಾ ಇದ್ದಾರೆ. ಅದರ ಅರ್ಥ ಏನು? ಎರಡೂ ಮುಖ್ಯ, ಎರಡೂ ಸಮಾನ ಅಂತ. ಇವತ್ತು ತಾಯಿಯ ಹೆಸರಿನ ಜೊತೆಗೆ ರಿಜಿಸ್ಟ್ರೇಷನ್ನೇ ಆಗಲ್ವಲ್ಲ. ನಾವು ಇವತ್ತು ಬಹಳ ಸಮಾನತೆಯ ವ್ಯವಸ್ಥೆ ತಂದ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಲ್ಲ. ಯಾರು ಹೇಳಿದ್ರು ಅದು ಬೇಕಿತ್ತು ಅಂತ? ತಂದೆ ಹೆಸರಿಂದಲೇ ಮಗುವನ್ನು ಹೆಸರಿಸಬೇಕು ಅಂತ ಯಾರು ಹೇಳಿದ್ರು? ಇಲ್ವಲ್ಲ, ಪ್ರಾಚೀನದಲ್ಲಿ ಇಲ್ವೇ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ನಿಷೇಧ ಅಂತಲ್ಲ. ಅವನ ಮಗಳೂ ಹೌದು, ಅವಳ ಮಗನೂ ಹೌದಲ್ವ ಅವನು. ಆವಾಗ ಸಮಾನತೆ ಬರುತ್ತೆ. ಹಾಗೇ ಇತ್ತು. ಮತ್ತು ಅದು ಭಾಳ ಮುಕ್ತವಾಗಿತ್ತು. ಅಲ್ಲೇನು ಪರ್ಸೆಂಟೇಜ್ ಹುಡ್ಕೋದು ಇನ್ನೊಂದು ಅಂತ ಇರಲಿಲ್ಲ. ಅವನಿಗೂ ಮಗ, ಅವಳಿಗೂ ಮಗ, ಯಾವುದೋ ಒಂದು ಹೆಸರಲ್ಲಿ ಕರೀತಾ ಇದ್ರು. ಇಂತಹ ಎಲ್ಲ ಅಂಶಗಳನ್ನು ನೋಡಿದಾಗ, ನಾನು ಅದು ಕೇಳಿದೆ, 1000 ಕಾರಣಗಳನ್ನು ತೋರಿಸ್ತಾ ಹೋಗಬಲ್ಲೆ ನಾನು ಅಂತ. ಇವುಗಳನ್ನೆಲ್ಲ ನೋಡಿದಾಗ ಪ್ರಾಚೀನ ಕಾಲ ಇದೆಯಲ್ಲ, ಪ್ರಾಚೀನ ಕಾಲ ಹೀಗೆ ನೋಡ್ಕೊಂಡು ಬಂದಿದೆ. ಈ ಉತ್ತರದಿಂದ ಪ್ರಾಚೀನ ಕಾಲದಲ್ಲಿ ಹೀಗಿತ್ತು ಅಂತ ಅಂದ್ಕೊಂಡು ಸಮಾಧಾನ ಆಗೋದ್ರಲ್ಲಿ ಏನು ಅರ್ಥ ಇಲ್ಲ. ನಾವು ಬದಲಾಗಬೇಕಾಗಿದೆ ಪ್ರಾಚೀನ ಕಾಲದ ಯೋಚನೆಗಳಿಗೆ ಈ ವಿಷಯಗಳಲ್ಲಿ. ಈ ಥರದ ಹಠಮಾರಿತನಗಳನ್ನೆಲ್ಲ ಸಂಸ್ಕೃತಿ ಅಂತ ಅಂದ್ಕೊಳ್ಳೋದನ್ನು ಬಿಟ್ಟು, ಆ ಹೆಣ್ಣಿಗೆ ಪ್ರಾಚೀನರು ಯಾವ ಸ್ಥಾನಮಾನ ಕೊಟ್ಟಿದ್ರೋ ಅದನ್ನು ಕೊಡೋದನ್ನು ಆರಂಭ ಮಾಡಬೇಕು. ಭಾಳ ಚೆನ್ನಾಗಿದೆ ಸರ್. ಇದು ನನ್ನ ಪ್ರಕಾರ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ಹಿಂದೂ ಸನಾತನವಾದಿ ಅಂತ ತಮ್ಮನ್ನು ತಾವು ಕರೆಯುವಂಥ ನಾಯಕರುಗಳು ಕೂಡ ಇದು ನೋಡಬೇಕು. ಯಾಕಂದರೆ ನಾವು ಅಂದರೆ ಇನ್ಫ್ಲೂಯೆನ್ಸರ್ಗಳು ನೋಡಬೇಕು ಇದನ್ನು. ಯಾಕಂದರೆ ತಪ್ಪುದು ಎಷ್ಟು ತಿಳುವಳಿಕೆಗಳಿದೆ ಅಂತ ಇಲ್ಲಿ ಒಂಚೂರು ಸೇರಿಸ್ಬಿಡ್ತೀನಿ ಸರ್. ವರದಕ್ಷಿಣೆ ಅಂತ ಬಂತು ಮಧ್ಯದಲ್ಲಿ. ಬಹಳ ಹೆಣ್ಣೆತ್ತವರನ್ನು ತುಳಿತು, ಭಾಳ ಕಷ್ಟ ಕೊಟ್ಟರು ಹೆಣ್ಣೆತ್ತವರಿಗೆ. ಇವತ್ತೂ ಮುಗಿದಿಲ್ಲ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಸರ್, ಸ್ಮೃತಿಗಳಲ್ಲೆಲ್ಲ ಕಡೆ ಕನ್ಯಾದಾನ ಅಂತ ಬರುತ್ತೆ. ಕನ್ಯಾದಾನ ಅಂತ ಮದುವೆ ಮಾಡಿ
ಕಳಿಸುವಾಗ ಅವಳಿಗೆ ಅಂತ ಮೊತ್ತ ಕೊಡ್ತಾ ಇದ್ರು, ಕನ್ಯಾಧನ. ಧನ. ಓ, ಕನ್ಯಾದಾನ ಅಲ್ಲ, ದಾನ ಅಲ್ಲ, ಕನ್ಯಾಧನ ಅಂತ ಕೊಡ್ತಾ ಇದ್ರು ಸರ್. ಅದ್ರ ಬಗ್ಗೆ ಸುದೀರ್ಘ ವಿಮರ್ಶೆಗಳನ್ನು ಈ ಸ್ಮೃತಿಗಳು ಮಾತಾಡ್ತವೆ. ಏನು ಅಂದರೆ ಕನ್ಯಾಧನದ ಮೇಲೆ ಗಂಡನಿಗೆ, ಗಂಡನ ಮನೆಯವರಿಗೆ ಹಕ್ಕಿಲ್ಲ ಅಂತ. ಓಹೋ, ಓಕೆ. ತವರು ಮನೆಯಿಂದ ಅವಳಿಗೆ ಅವರು ಕಳಿಸಿಕೊಟ್ಟ ಮೊತ್ತದ 1 ಪೈಸೆ ಕೂಡ ಹಕ್ಕು ಅವಳಿದ್ದು ಅಂತ ಮಾತಾಡುತ್ತೆ ಸರ್. ಆರ್ಥಿಕ ಸ್ವಾತಂತ್ರ್ಯಕ್ಕೆ ಇನ್ನೇನು ಬೇಕು? ನಾನು ಮನುಸ್ಮೃತಿದಂತೂ ಉದಾಹರಿಸಿದೆ. ಹಣ ತಂದು ಅವಳ ಕೈ ಕೊಡಬೇಕು, ಎಷ್ಟು ಉಳಿಸ್ಬೇಕು, ಎಷ್ಟು ಖರ್ಚು ಮಾಡಬೇಕು ಅಂತ ಅವಳು ನೋಡಬೇಕು. ಅಂದರೆ ಆರ್ಥಿಕ ಸ್ವಾತಂತ್ರ್ಯ ಯಾವ ಮಟ್ಟದ್ದು ಅವಳದ್ದು? ರಾಮಾಯಣದಲ್ಲಿ ಕೌಸಲ್ಯಗೆ ಆದ ಗ್ರಾಮಗಳಿದ್ವು, ಕೌಸಲ್ಯ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ಲು ಅಂತೆಲ್ಲ ಉಲ್ಲೇಖ ಬರುತ್ತೆ. ಅವಳದ್ದೇ ಪ್ರತ್ಯೇಕ ಅಂತ, ಅವಳದ್ದೇ ಬೇರೆ ಅಕೌಂಟು ಅಂತ. ಸರ್, ಇಂತಹ ಎಷ್ಟಾರು ಅಂಶಗಳು ಅಲ್ಲಿ ಸ್ತ್ರೀಯರ ಬದುಕು ಹೇಗಿತ್ತು ಅನ್ನೋದನ್ನು ತೋರಿಸಿಕೊಡ್ತಾರೆ. ಬಟ್ ಜೊತೆಗೆ ಇನ್ನೊಂದು ಶಬ್ದ ಕೂಡ ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅಂತ ಒಂದು ಹೌದು, ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ಳದೆ ತಪ್ಪಿದ್ದಾರೆ ಸರ್. ಅದು ಏನು ಹೇಳುತ್ತೆ? ಅದು ಮನುಸ್ಮೃತಿಯಲ್ಲಿ ಬಂದ ಮಾತು. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥಾವರೇ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಬಂದಿರೋದು. ಪಿತಾ ರಕ್ಷತಿ ಕೌಮಾರೆ, ಅವಳು ಮಗು ಆಗಿದ್ದಾಗ ಹದಿಹರೆಯದವರೆಗೆ ಅವಳನ್ನು ತಂದೆ ರಕ್ಷಿಸಬೇಕು, ತಂದೆ ಕಾಪಾಡಬೇಕು. ಭರ್ತಾ ರಕ್ಷತಿ ಯೌವನೆ, ಅವಳು ಯೌವನದಲ್ಲಿದ್ದಾಗ ಗಂಡ ಅವಳನ್ನು ರಕ್ಷಿಸಬೇಕು. ರಕ್ಷಂತಿ ಸ್ಥಾವರೇ ಪುತ್ರಾಹ, ಅವಳಿಗೆ ವಯಸ್ಸಾದಾಗ ಮಕ್ಕಳು ಅವಳನ್ನು ರಕ್ಷಿಸಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಇರೋದು. ರಕ್ಷಿಸಬೇಕು ಅಂದರೆ ಏನು ಅಂದರೆ ಪ್ರೊಟೆಕ್ಟ್ ಮಾಡು ಅಂತ ಸರ್. ರಕ್ಷಣೆ ಅಂದರೆ ಪ್ರೊಟೆಕ್ಟ್ ಮಾಡೋದು. ರಕ್ಷಣೆ ಅಂದರೆ ಜೈಲಿಗೆ ಹಾಕೋದಲ್ಲ ಸರ್. ಈಗ ಪೊಲೀಸರು ಒಬ್ಬ ಅಪರಾಧಿಯ ಸುತ್ತಲೂ ಪೊಲೀಸರು ಇರ್ತಾರೆ, ಮುಖ್ಯಮಂತ್ರಿ ಸುತ್ತಲೂ ಪೊಲೀಸ್ ಇರ್ತಾರೆ, ಪ್ರಧಾನಮಂತ್ರಿ ಸುತ್ತಲೂ ಪೊಲೀಸ್ ಇರ್ತಾರೆ ಸರ್. ಈ ಪೊಲೀಸರ ರಕ್ಷಣೆಯ ಭದ್ರಕೋಟೆ ಒಳಗೆ ಪ್ರಧಾನಿ ಮುಖ್ಯಮಂತ್ರಿ ಇದ್ದಾರೆ. ಅಷ್ಟು ಭದ್ರತೆ ಅಪರಾಧಿಗೂ ಇಲ್ಲ ಸರ್. ಹಣದ ವ್ಯಾನು ATMಗೆ ತುಂಬೋಕೆ ಅಂತ ಹೋಗ್ತಾ ಇದ್ದರೆ ಗನ್ಮ್ಯಾನ್ಗಳು ವಾಹನ ತಗೊಂಡು ಹೋಗ್ತಾರೆ ಸರ್. ಆ ಮುಂದೆ ಹೋಗ್ತಾನಲ್ಲ, ಹಣ ತಗೊಂಡು ಹೋಗ್ತಾ ಇದ್ದಾನಲ್ಲ, ಸ್ವಾತಂತ್ರ್ಯ ಇಲ್ಲ ಸರ್ ಅವನಿಗೆ. ಅವನನ್ನು ಕಂಟ್ರೋಲ್ ಮಾಡ್ತಾನೆ. ಅವನು ಯಾವುದೋ ರೋಟಲ್ಲಿ ಹೋಗಂಗಿಲ್ಲ. ಈಗ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದಕ್ಕೆ ಅರ್ಥ ಏನು ಸರ್? ಅದು ಮೌಲ್ಯ ಅಂತ. ಮೌಲ್ಯ ಅಂದ್ರೆ ಅರ್ಥ ಏನು? ಅದನ್ನು ಬೇರೆಯವರು ಕದೀತಾರೆ ಅಂತ, ಕದಿಯದಂತೆ ಕಾಪಾಡಬೇಕು ಅಂತ ಸರ್. ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಅಮೇರಿಕದಂಥ ಮುಂದುವರೆದ ದೇಶದಿಂದ ಹಿಡಿದು ಇಡೀ ಜಗತ್ತು ಅದಕ್ಕೆ ಬೇಕಾದ ಸಂವಿಧಾನವನ್ನು ರೂಪಿಸ್ಕೊಂಡು ಬದುಕ್ತಾ ಇದೆ. ಹೆಣ್ಣಿಗೆ ವಿದ್ಯೆ ಕೊಟ್ಟಿದೆ, ಎಲ್ಲವೂ ಮಾಡಿದೆಯಲ್ಲ ಸರ್. ಇವತ್ತು ಒಬ್ಬ ಹೆಣ್ಣು ಒಂಟಿಯಾಗಿ ಹೋದರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ಇತಿಹಾಸಕ್ಕಿಂತ ಬರ್ಬರವಾದ ಬದುಕು ಇವತ್ತಿಂದಲ್ವ ಸರ್. ಮೊನ್ನೆ ನಡೆದಿದೆ. ತೆಲುಗಿನಲ್ಲಿ ಒಬ್ಬ ನಟಿಯನ್ನು ಗುಂಪಲ್ಲಿ ಅವಳಿಗೆ ಕಾರ್ಯಕ್ರಮ ಮುಗಿಸಿ ಕಾರ್ ಹತ್ತೋದಕ್ಕೆ ಹೋದರೆ ಯಾವ ಥರದಲ್ಲಿ ನಡೆಸ್ಕೊಂಡಿದ್ದಾರೆ ಜನ. ಅಭಿಮಾನಿಗಳು ಅಂತ ಬೇರೆ ಬರೀತಾರೆ ಇವರು. ಅವ್ರು ಏನು ಅಭಿಮಾನಿಗಳು ಅವರು ಅಂತ. ಅಂದರೆ ಕಂಡಲ್ಲಿ ಕೈ ಹಾಕಿ ಮುಟ್ಟಿದ್ದಾರೆ ಸರ್. ಇವತ್ತು ಅದಕ್ಕೆ ಏನು ಮಾಡಬೇಕಾಯ್ತು ನೆಕ್ಸ್ಟಿಂದ? ಅವಳನ್ನು ನೀನು ಗುಂಪಲ್ಲೆಲ್ಲ ಹೋಗಬೇಡಮ್ಮ, ನೀನು ಸೆಲೆಬ್ರಿಟಿ, ನೀನು ಬೌನ್ಸರ್ನ ಸುತ್ತ ಇಟ್ಕೋ, ನಿಂಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಬೇಕಾಯ್ತು. ಅದರ ಅರ್ಥ ಏನು ಅಂದರೆ ನಿಂಗೆ ಸ್ವಾತಂತ್ರ್ಯ ಇಲ್ಲ. ಈ ಆಶಯ ಸರ್ ಅದರದ್ದು. ಯಾಕೆ ಅಂದರೆ ಅಷ್ಟು ಸ್ವತಂತ್ರವಾಗಿ ನೀನು ಹೋಗೋದಕ್ಕೆ ಹೊರಗಡೆ ವ್ಯವಸ್ಥೆ ಶುದ್ಧವಾಗಿಲ್ಲ ಅಂತ ಹೇಳ್ತಾ ಇದೆ ಅದು. ಆದ್ದರಿಂದ ನಿನ್ನನ್ನು ರಕ್ಷಿಸುವ ಹೊಣೆಯನ್ನು ಇವರೆಲ್ಲ ಹೊರಲಿ ಅಂತ ಅವಳಿಗೆ ಹೇಳ್ತಾ ಇರೋದಲ್ಲ, ನೀವು ನೋಡ್ಕೋಬೇಕು ಅವಳನ್ನು ಅಂತ ಹೇಳ್ತಾ ಇರೋದು. ಯಾಕೆ ಅಂದರೆ ಈಗ ಯಾರೋ ಸೆಲೆಬ್ರಿಟಿಗಳಿಗೆ ಸರ್ಕಾರ ರಕ್ಷಣೆ ಕೊಡ್ಬೋದು ಸರ್. ಪ್ರತಿ ಮನೆಯ ಹೆಣ್ಣಿಗೆ ಯಾರು ರಕ್ಷಣೆ ಕೊಡೋಕ್ಕಾಗತ್ತೆ? ಹೊಲಕ್ಕೆ ಹೋದಾಗ ಏನೋ ಮಾಡಿದ್ರು, ಇನ್ನೊಂದಾಗ ಏನೋ ಮಾಡಿದ್ರು ಅಂತ ಈಗಲೇ ಇಷ್ಟು ಬರುತ್ತಲ್ಲ. ಇವ್ರಿಗೆಲ್ಲ ನಾವು ಹೇಳ್ಬೋದು ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ. ಹೇಗೆ ಮಾಡೋಕ್ಕಾಗತ್ತೆ ಸರ್? ಆಗ ಏನು ಅಂದರೆ ಕುಟುಂಬದವ್ರ ಕರ್ತವ್ಯ ಅಂತ ಹೇಳ್ತಾ ಇದೆ ಅದು. ಅಂದರೆ ನೀನು ನಿನ್ನ ವೃತ್ತಿ, ನಿನ್ನ ಪ್ರವೃತ್ತಿ, ನಿನ್ನ ಸಂತೋಷ ಅಷ್ಟೇ ಮಾಡ್ತಾ ಇಡೋದಲ್ಲ ಅಂತ ಪುರುಷರ ಗುಂಪಿಗೆ ಹೇಳ್ತಾ ಇದೆ. ನಿಮ್ಮ ಮನೆಯ ಹೆಂಗಸರನ್ನು ಕಾಪಾಡಿಕೊಳ್ಬೇಕಾದ ಜವಾಬ್ದಾರಿ ನಿನಗಿದೆ ಅಂತ. ಅದು ಮೂರನೇವರ ಕರ್ತವ್ಯ ಅಲ್ಲ, ಅದನ್ನು ಸರಿ ನೋಡ್ಕೋ ಅಂತ. ಒಂದು ಹೆಣ್ಣಿನ ಮೇಲೆ ಏನಾದರೂ ಆಗಿದೆ ಅಂದರೆ ಆ ಮನೆಯ ಗಂಡಸರು ಅಸಡ್ಡೆ ಮಾಡಿದ್ದಾರೆ ಅಂತ ಅರ್ಥ, ಅವರು ವಿಫಲರಾಗಿದ್ದಾರೆ ಅಂತ ಅರ್ಥ ಅಂತ. ಈ ಅರ್ಥದಲ್ಲಿ ಬಂದಿರುವಂಥ ಮಾತದು. ಯಾಕೆಂದರೆ ಅದೇ ಮಾತುಗಳು ಬರುವಾಗಲೇ ಎಷ್ಟು ಮಾತುಗಳು ಸ್ತ್ರೀಯ ಬಗ್ಗೆ ಬರುತ್ತೆ ಅಂದರೆ ಅಲ್ಲಿ ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೋ ಆ ಮನೆ ಹಾಳಾಗಿ ಹೋಗುತ್ತೆ ಅಂತ ಮನುಸ್ಮೃತಿಯಲ್ಲಿದೆ. ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕ್ತಾಳೋ ಆ ಮನೆ ಹಾಳಾಗೋಗುತ್ತೆ ಅಂತ. ಸರಿ, ಮುಕ್ತವಾಗೇ ಹೇಳ್ತೀನಿ, ಬಹಳ ಧರ್ಮಿಷ್ಠರು ಅಂತ ಅಂದವ್ರ ಮನೆಗಳಲ್ಲಿ ಹೆಣ್ಣನ್ನೇನು ಕಡಿಮೆ ಕಣ್ಣೀರು ಹಾಕ್ಸಿಲ್ಲ ಸರ್. ಅಂದರೆ ನೀವು ಯಾವ ಧರ್ಮ ಅನುಸರಿಸ್ತಾ ಇದ್ದೀರಿ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ
ಅಂತಲೂ ಮನುಸ್ಮೃತಿಯದ್ದೇ ಮಾತು. ಎಲ್ಲಿ ಹೆಣ್ಣನ್ನು ಪೂಜಿಸಲಾಗತ್ತೋ ಅಲ್ಲಿ ದೇವತೆಗಳಿಗೆ ಸಂತೋಷ ಆಗತ್ತೆ, ಎಲ್ಲಿ ಅವಳನ್ನು ನೋಯಿಸಲಾಗತ್ತೋ ಅಲ್ಲಿ ದೇವತೆಗಳು ಕುಪಿತರಾಗುತ್ತಾರೆ ಅಂತ. ಮನೆಯಲ್ಲಿ ದೇವರ ಪೂಜೆ ಮಾಡು ಅಂತೆಲ್ಲ ಹೇಳಿದ್ದು, ಎತ್ರ ನಾರ್ಯಸ್ತು ಪೂಜ್ಯಂತೆ ಅಂತ. ಯಾವ ಮನೆಯಲ್ಲಿ ಹೆಣ್ಣಿಗೆ ಪೂಜ್ಯ ಸ್ಥಾನ ಇದೆಯೋ ದೇವತೆಗಳಿಗೆ ಪೂಜೆ ಸಲ್ತು ಅನ್ನೋ ಮಾತು ಬಂದಿದೆ. ಇಷ್ಟೂ ಹೇಳುವ ಮನುಸ್ಮೃತಿಯಲ್ಲೇ ಇನ್ನು ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಬಂದಿರೋದು. ಇದರ ಅರ್ಥ ಪ್ರೊಟೆಕ್ಷನ್ ಅಂತ ಅಷ್ಟೇನೆ, ಪ್ರೊಟೆಕ್ಷನ್ ಅಂತ ಅಷ್ಟೇನೆ. ಅದನ್ನು ಮಾತ್ರ ತೆಗೆದುಕೊಂಡು ಅದನ್ನು ಬಹಳ ಹಾಗಂತ ನೀವು ಅಲ್ಲೂ ಹೆಣ್ಣಿಗೆ ನಿಬಂಧನೆಗಳನ್ನೆಲ್ಲ ಹಾಕಿಲ್ವಾ ಅಂದರೆ ಹಾಕಿರೋದು ಇದೆ. ಇದು ಕೌಂಟರ್ ಪಾರ್ಟ್ ಏನು ಬರುತ್ತೆ ಅಂದರೆ ಇನ್ಯಾವುದೋ ನಿಬಂಧನೆಗಳನ್ನೆಲ್ಲ ಹಾಕಿದ್ದಾರೆ ಅಂತ. ಆಯಾಯ ಕಾಲದಲ್ಲಿ ಅದು ಹೆಣ್ಣಿಗೋ ಗಂಡಿಗೋ ಇನ್ನೊಬ್ಬರಿಗೋ ನಿಬಂಧನೆಗಳನ್ನು ಹಾಕ್ತಲೇ ಇರ್ತಾರೆ. ನನಗೆ ಈಗ ಯಾರೋ ಆಕ್ಷೇಪ ಮಾಡೋದನ್ನು ನೋಡಿದೆ. ಈಗ ಹೆಣ್ಣಿನ ಕುರಿತು ಕೆಲವು ಮಾತುಗಳು ಬರುತ್ತೆ, ಹೆಣ್ಣಿನ ಸ್ವಭಾವ ಹೀಗೆ ಅಂತ ಬರುತ್ತೆ. ಹೆಣ್ಣಿನ ಕುರಿತು ಎಷ್ಟು ಕೆಟ್ಟದಾಗ ಮಾತಾಡಿದ್ದಾರೆ ನೋಡಿ ಅಂತ. ಇಡೀ ಪ್ರಾಚೀನವಾದ ಎಲ್ಲ ಮಾತುಗಳನ್ನು ಒಂದು ಕಡೆಗೆ ಹಾಕ್ಕೊಂಡ್ರೆ ಸರ್ 1% ಸಿಗ್ಬೋದು ಸರ್. ಒಂದು 100 ಕೋಟಿ ಸ್ಟೇಟ್ಮೆಂಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಸರ್. ಅದ್ರಲ್ಲಿ 1% ಹೆಣ್ಣಿನ ಬಗ್ಗೆ ಮಾತಾಡಿ ಸಿಗ್ಬೋದು. 99% ಯಾರ ಬಗ್ಗೆ ಮಾತಾಡಿದ್ದಾರೆ? ಅದು ಗಂಡಸಿನ ಬಗ್ಗೆನೇ ಮಾತಾಡಿದ್ದಾರೆ. ಅಂದರೆ ಗಂಡಸಿನ ಸ್ವಭಾವದ ಬಗ್ಗೆ, ಗಂಡು ಸರಿ ಇಲ್ಲ ಅಂತಲೇ ಮಾತಾಡಿರೋದು ಅಂತ. ಪುಲ್ಲಿಂಗದಲ್ಲೇ ಮಾತಾಡಿದ್ದಾರೆ ಸರ್, ಸ್ತ್ರೀಲಿಂಗದಲ್ಲಿ ಮಾತಾಡಿಲ್ಲ ಅವರು. ಮತ್ತು ಇನ್ನೂ ಒಂದು ಸರ್, ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ ಅನ್ನುವಾಗ ಹೆಣ್ಣಿಗೆ ಅವಳ ಸಣ್ಣ ಮಗುವಾಗಿದ್ದಾಗಲೂ ರಕ್ಷಣೆ ಬೇಕು, ಯೌವನದಲ್ಲೂ ರಕ್ಷಣೆ ಬೇಕು, ವೃದ್ಧಾಪ್ಯದಲ್ಲೂ ರಕ್ಷಣೆ ಬೇಕು ಅಂದರೆ ಗಂಡಸು ಸರಿ ಇಲ್ಲ ಅಂತಲೇ ಅರ್ಥ ಅಲ್ವಾ ಸರ್? ನಿಮಗೆ ಮುದುಕಿ ಆದರೂ ಆಗತ್ತೆ, ನಿಮಗೆ ಸಣ್ಣ ಮಗು ಆದರೂ ಆಗತ್ತೆ. ಮೊನ್ನೆ ನೋಡ್ತಾ ಇದ್ದೆ, 9 ವರ್ಷದ ಮಗುವಿಗೆ ಇದು ಮಾಡಿದೆ, ಯಾರೋ ಒಬ್ಬ ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದ ವಿಡಿಯೋ ನೋಡ್ತಾ ಇದ್ದೆ ನಾನು. 80 ವರ್ಷದ ಮುದುಕಿ ಮೇಲೆ ಅತ್ಯಾಚಾರ ಅಂತ ವರದಿ ನೋಡ್ತೀವಿ ನಾವು. ಹಾಗಾಗಿ ಇವತ್ತು ಏನಿದೆಯೋ ಅದು ಅವತ್ತು ಇತ್ತು ಮತ್ತು ಯಾವತ್ತೂ ಇರುತ್ತೆ ಅಂತಲೇ. ಹಾಗಾಗಿ ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅನ್ನೋದು ಹೆಣ್ಣಿಗೆ ನಿಯಮ ಮಾಡಿದ್ದಲ್ಲ, ಗಂಡಸು ಪ್ರಪಂಚ ಸರಿ ಇಲ್ಲ ಅಂತ ಉಗಿದಿದ್ದು ಅಷ್ಟೇ. ಉಗಿಸ್ಕೊಂಡು ನಾವು ನಗಬೇಕೀಗ. ಬಟ್ ಪಾಠಗಳಿದೆಲ್ಲವೂ ಕೂಡ ಅಂದರೆ ತಪ್ಪು ತಿಳುವಳಿಕೆಗಳ ಪಾಠಗಳು, ತಪ್ಪು ಅನಿಸಿಕೆಗಳ ಪಾಠಗಳು ಮತ್ತು ಸೆಲೆಕ್ಟೆಡ್ ತಗೊಂಡು ಮಾತಾಡುವಂಥ ವಿಚಾರಗಳ ಬಗ್ಗೆ ಪಾಠಗಳು. ಮತ್ತು ಈ ವಿಚಾರಗಳು ಅಂದರೆ ಇಷ್ಟೆಲ್ಲ ವಿಚಾರ ಅಂದರೆ ಎಷ್ಟೊಂದು ಒಳ್ಳೆ ವಿಚಾರಗಳನ್ನ ನಾವು ಬಿಟ್ಬಿಟ್ಟಿದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೆಂಡತಿ ಜೊತೆ ಗಂಡ ಮದುವೆ ಆದರೂ ಆತ ಏನು ಹೆಸರು ಚೇಂಜ್, ಹೆಂಡತಿ ಮಾತ್ರ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು, ಅಂದರೆ ಅಂಥ ಸಿಂಪಲ್ ವಿಚಾರಗಳಿಂದ ಹಿಡ್ಕೊಂಡು, ಅದು ಸಿಂಪಲ್ ಅಲ್ಲ ಈಗ, ಅದೇ ಕಾಂಪ್ಲಿಕೇಟೆಡ್ ಸರ್. ನನ್ನ ಫ್ರೆಂಡ್ ಒಬ್ಬರು ಸಿನಿಮಾ ಮಾಡಬೇಕಂತ ಕತೆ ಬರೆದಿದ್ರು. ಅದರಲ್ಲಿ ಅವರೆಲ್ಲ ಸರಿ ಇರುತ್ತೆ. ಆ ಮದುವೆ ಟೈಮಲ್ಲಿ ಈ ಹೆಸರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಸೊ ಆ ಥರ ಸುಮಾರು ಆಗುತ್ತೆ. ನನ್ನ ಪ್ರಕಾರ ಸಮಾಜ ಆಗಿ ಒಂದು ಮೆಚುರಿಟಿ ಅಂತ ಇರುತ್ತಲ್ಲ, ಅದು ತುಂಬ ಕಡಿಮೆ ಇದೆ ಅಲ್ವಾ? ಹೌದು. ನಿಮ್ಮಂಥವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಸ್ವಲ್ಪ ಮೆಚುರಿಟಿ ಬರ್ಬೋದು ಅನಿಸುತ್ತೆ. ಹೀಗಾಗಿ ನಾನು ಮೊದಲನೇದಾಗಿ ನಿಮ್ಮ ಧನ್ಯವಾದ ಹೇಳ್ತೀನಿ. ತುಂಬ ಚೆನ್ನಾಗಿ ಈ ವಿಚಾರಗಳನ್ನ ಅದ್ಭುತವಾಗಿ ನಮ್ಮ ಜೊತೆ ಶೇರ್ ಮಾಡಿದ್ರಿ. ಮತ್ತು ನಿಮ್ಮ ಒಂದು ಪ್ರಶ್ನೆ, ಆ ಪ್ರಶ್ನೆ ಕೇಳಿದವ್ರಿಗೂ ಧನ್ಯವಾದ. ಯಾಕೆಂದರೆ ಈ ಥರ ಒಂದು ಪ್ರಶ್ನೆ ಬಂದಾಗಲೇ ನಮಗೆ ಆ ಥರ ಉತ್ತರ ಬರೋಕ್ಕೆ ಸಾಧ್ಯ. ಕೆಲವೊಂದು ನೇರ ಪ್ರಶ್ನೆಗಳು ತುಂಬ ಒಳ್ಳೆಯ ಉತ್ತರಗಳು, ನೇರ ಉತ್ತರಗಳನ್ನ ಬಯಸ್ತವೆ, ಮತ್ತು ಅದೇ ಥರ ಸರ್ ಕೊಟ್ಟಿದ್ದಾರೆ. ನಿಮ್ಮ ಕರ್ತವ್ಯ ದಯವಿಟ್ಟು ಇದನ್ನೆಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹೆಣ್ಮಕ್ಳ ಜೊತೆಗೂ ಶೇರ್ ಮಾಡಿ, ಗಂಡಸರ ಜೊತೆಗೂ ಶೇರ್ ಮಾಡಿ. ಎಲ್ರಿಗೂ ಏನು ನಿಜವಾದ ವಿಚಾರ ಏನಿತ್ತು ಅನ್ನೋದು ಗೊತ್ತಾಗಲಿ ಅಂತ ಹೇಳ್ತಾ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮಹಾಭಾರತ ಶುರು ಆಗುತ್ತೆ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.